ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇ ಆರ್ಟಿಕಲ್ GS ಪೇಪರ್ 1 ಆರ್ಟ್ ಅಂಡ್ ಕಲ್ಚರ್ಗೆ ಸಂಬಂಧಪಟ್ಟಿದ್ದು. ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಸೆಂಟ್ರಲ್ ಗವರ್ನಮೆಂಟ್ ಹೇಳ್ತಾ ಇದೆ, ಹರಿದ್ವಾರದಲ್ಲಿ ಈಗ ಅರೇಂಜ್ ಆಗ್ತಾ ಇರುವಂತಹ ಕುಂಭಮೇಳದ ಹಿನ್ನೆಲೆಯಲ್ಲಿ ಕರೋನಾ ವೈರಸ್ ಔಟ್ಬ್ರೇಕ್ ಆಗದೇ ಇರುವ ರೀತಿಯಲ್ಲಿ, ಹೆಚ್ಚು ಸ್ಪ್ರೆಡ್ ಆಗದೇ ಇರುವ ರೀತಿಯಲ್ಲಿ ನಾವು ಎಚ್ಚರಿಕೆಯನ್ನ ವಹಿಸಬೇಕು ಅಂತ. ಇದರ ಹಿನ್ನೆಲೆಯಲ್ಲಿ ಒಂದು ಕಡೆ ನಾವು ಕುಂಭಮೇಳಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಬೇಕು. ಯಾಕೆಂತಂದ್ರೆ ಕುಂಭಮೇಳ ಅನ್ನೋದು ಯುನೆಸ್ಕೋದ ಇಂಟ್ಯಾಂಜಿಬಲ್ ಹೆರಿಟೇಜ್ ಅಲ್ಲಿ ಒಂದಾಗಿದೆ. ಇಂಡಿಯಾದಿಂದ ಯುನೆಸ್ಕೋ ಅಮೂರ್ತ ಪರಂಪರೆ ಅಥವಾ ಇಂಟ್ಯಾಂಜಿಬಲ್ ಹೆರಿಟೇಜ್ ಅಂತ ಏನು ಲಿಸ್ಟ್ ಅನ್ನ ಕೊಟ್ಟಿದೆ, ಆ ಲಿಸ್ಟ್ ಅಲ್ಲಿ ಕುಂಭಮೇಳ ಕೂಡ ಒಂದಾಗಿದೆ. ಸೊ ಒಂದು ಕಡೆ ನಾವು ಕುಂಭಮೇಳಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಬೇಕು, ಇನ್ನೊಂದು ಕಡೆ ಯುನೆಸ್ಕೋದ ಇಂಟ್ಯಾಂಜಿಬಲ್ ಹೆರಿಟೇಜ್ ಏನಿದೆ ಅದರ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಬೇಕು. ಅಟ್ಲೀಸ್ಟ್ ಇಂಡಿಯಾದಿಂದ ಯಾವ ಯಾವ ಅಂಶಗಳನ್ನ ನಾವು ಈ ಲಿಸ್ಟ್ ಅಲ್ಲಿ ಆಡ್ ಮಾಡಿದೀವಿ ಅಂತ ತಿಳ್ಕೊಳ್ಬೇಕು. ಮೊದಲಿಗೆ ಕುಂಭಮೇಳದ ಬಗ್ಗೆನೇ ಹೇಳೋದಾದ್ರೆ, ಇದು ಈಗಾಗಲೇ ಯುನೆಸ್ಕೋದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಏನಿದೆ ಈ ಲಿಸ್ಟ್ ಅಲ್ಲಿ ಸ್ಥಾನವನ್ನ ಪಡ್ಕೊಂಡಿದೆ. ಇದನ್ನ ಡೈರೆಕ್ಟ್ ಆಗಿ ಕ್ವೆಶ್ಚನ್ ಆಗಿ ಕೇಳಬಹುದು. ಯುನೆಸ್ಕೋದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಅಲ್ಲಿ ಕೆಳಗಿನ ಯಾವ ಯಾವ ಅಂಶಗಳು ಇದಾವೆ ಅಂತ ಕೇಳಬಹುದು. ಆ ಅಂಶಗಳನ್ನ ಒಂದು ಕಡೆ ನಾವು ನೋಟ್ ಡೌನ್ ಮಾಡ್ಕೊಳ್ಳೋದಾದ್ರೆ, ಮೊದಲಿಗೆ ವೇದಿಕ್ ಚಾಂಟಿಂಗ್ ಅಂತ ಏನಿದೆ, ಆಲ್ಮೋಸ್ಟ್ ಎಂಟೈರ್ ಇಂಡಿಯಾದಲ್ಲಿ ನಾವು ವೇದಿಕ್ ಚಾಂಟಿಂಗ್ ಅನ್ನ ಕಾಣಬಹುದು. ಸಾಕಷ್ಟು ಸಮುದಾಯಗಳು ವೇದದಲ್ಲಿರುವಂತಹ ಮಂತ್ರಗಳನ್ನ ಪಠಿಸ್ತಾ ಇರ್ತಾರೆ. ಈ ಪರಂಪರೆಯನ್ನ ಅಂದ್ರೆ ಮಂತ್ರಗಳನ್ನ ಪಠಿಸುವಂತ ಈ ಪರಂಪರೆಯನ್ನ ನಾವು ಯುನೆಸ್ಕೋದ ಇಂಟ್ಯಾಂಜಿಬಲ್ ಹೆರಿಟೇಜ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ತೀವಿ. ಇಂಟ್ಯಾಂಜಿಬಲ್ ಹೆರಿಟೇಜ್ ಅಥವಾ ಅಮೂರ್ತ ಪರಂಪರೆ ಅಂತ. ಯಾಕೆಂದ್ರೆ ಇದು ನಮಗೆ ಕಣ್ಣಿಗೆ ಕಾಣದೇ ಇರುವಂತ ಆದರೆ ಪರಂಪರೆಯಾಗಿರುವಂತ ಅಂಶ ಆಗಿದೆ. ಆದ್ದರಿಂದ ಅಮೂರ್ತ ಪರಂಪರೆ ಅಥವಾ ಇಂಟ್ಯಾಂಜಿಬಲ್ ಹೆರಿಟೇಜ್, ಇದರಲ್ಲಿ ಮೊದಲನೇ ಪಾಯಿಂಟ್ ಅಂದ್ರೆ ವೇದಿಕ್ ಚಾಂಟಿಂಗ್ ಅನ್ನ ನಾವು ಆಡ್ ಮಾಡಿದೀವಿ. ಅದೇ ರೀತಿಯಾಗಿ ರಾಮ್ ಲೀಲಾ ಅನ್ನೋದು ಅಂದ್ರೆ ರಾಮಾಯಣವನ್ನ ನಾಟಕದ ರೂಪದಲ್ಲಿ ಪರ್ಫಾರ್ಮ್ ಮಾಡುವಂತ ರಾಮ್ ಲೀಲಾ ಅನ್ನುವಂಥದ್ದು, ಈ ರಾಮ್ ಲೀಲಾ ಅನ್ನೋದು ನಮಗೆ ಉತ್ತರ ಪ್ರದೇಶ್ ಏರಿಯಾದಲ್ಲಿ ಕಂಡು ಬರುತ್ತೆ. ಇದನ್ನ ಕೂಡ ನಾವು ಯುನೆಸ್ಕೋದ ಲಿಸ್ಟ್ ಅಲ್ಲಿ ಆಡ್ ಮಾಡಿದೀವಿ. ನಂತರ ಕೇರಳದ ಕುಟ್ಟಿಯಟ್ಟಂ ಮತ್ತು ಮೂಡಿಯಟ್ಟು ಎರಡನ್ನೂ ಆಡ್ ಮಾಡಿದೀವಿ. ಜೊತೆಗೆ ರಮ್ಮಾನ್ ಅನ್ನುವಂತ ಒಂದು ಹಬ್ಬದ ಸೆಲೆಬ್ರೇಷನ್ ಅನ್ನ, ಇದು ಒಂದು ಫೆಸ್ಟಿವಲ್ ಆದರೆ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಫೆಸ್ಟಿವಲ್. ಉತ್ತರಾಖಂಡ್ ಅಲ್ಲಿ ಗರ್ವಾಲ್ ಹಿಮಾಲಯ ರೀಜನ್ ಅಲ್ಲಿ ಕಂಡು ಬರುವಂತಹ ಒಂದು ಹಬ್ಬದ ಸೆಲೆಬ್ರೇಷನ್, ಇದನ್ನ ಕೂಡ ಆಡ್ ಮಾಡಿದೀವಿ. ನಂತರ ರಾಜಸ್ಥಾನ್ ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ಜಾನಪದ ಕಲೆ ಕಲ್ಬೇಲಿಯಾ ಅನ್ನುವಂತ ಕಲೆ. ಈ ಕಲೆಯಲ್ಲಿ ಒಂದು ಹಾಡುಗಳು ಇರುತ್ತೆ, ಇನ್ನೊಂದಷ್ಟು ನೃತ್ಯಗಳು ಇರ್ತವೆ. ಎಲ್ಲ ನೃತ್ಯ ಮತ್ತು ಹಾಡುಗಳನ್ನ ಹೊಂದಿರುವಂತಹ ಒಂದು ಜಾನಪದ ಕಲೆ ಆಗಿರುವಂತಹ ಕಲ್ಬೇಲಿಯಾವನ್ನ ಕೂಡ ನಾವು ಈ ಯುನೆಸ್ಕೋ ಲಿಸ್ಟ್ ಅಲ್ಲಿ ಆಡ್ ಮಾಡಿದೀವಿ. ನಂತರ ಚೌ ಡ್ಯಾನ್ಸ್ ಅನ್ನ, ಚೌ ಡ್ಯಾನ್ಸ್ ನಮಗೆ ಇಂಡಿಯಾದಲ್ಲಿ ಈಸ್ಟರ್ನ್ ಇಂಡಿಯಾದಲ್ಲಿ ಕಂಡು ಬರುವಂತಹ ಒಂದು ಡ್ಯಾನ್ಸ್ ಆಗಿದೆ. ಈಸ್ಟರ್ನ್ ಇಂಡಿಯಾ ಅಂತಂದ್ರೆ ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಮತ್ತು ಒಡಿಶಾ, ಈ ಮೂರು ರಾಜ್ಯಗಳಲ್ಲಿ ಈ ಚೌ ಡ್ಯಾನ್ಸ್ ಕಂಡು ಬರುತ್ತೆ. ಮಾಸ್ಕ್ ಅನ್ನ ಹಾಕಿಕೊಂಡು ಈ ಡ್ಯಾನ್ಸ್ ಅನ್ನ ಮಾಡ್ತಾರೆ. ಇದನ್ನ ಕೂಡ ಯುನೆಸ್ಕೋ ಲಿಸ್ಟ್ ಅಲ್ಲಿ ಆಡ್ ಮಾಡಿದೀವಿ. ನಂತರ ಇತ್ತೀಚೆಗೆ 2012ರಲ್ಲಿ ಬುದ್ಧಿಸ್ಟ್ ಚಾಂಟಿಂಗ್ ಅನ್ನ ಕೂಡ ಆಡ್ ಮಾಡ್ತೀವಿ. ಯಾವ ರೀತಿಯಾಗಿ ವೇದಿಕ್ ಚಾಂಟಿಂಗ್ ಅನ್ನ ಈ ಹಿಂದೆ ಆಡ್ ಮಾಡಿದ್ವೋ ಅದೇ ರೀತಿಯಾಗಿ ಬುದ್ಧಿಸ್ಟ್ ಚಾಂಟಿಂಗ್ ಅನ್ನ, ಅದರಲ್ಲೂ ಲಡಾಖ್ ಏರಿಯಾದಲ್ಲಿ ಕಂಡು ಬರುವಂತಹ ಬುದ್ಧಿಸ್ಟ್ ಚಾಂಟಿಂಗ್ ಅನ್ನ ನಾವು ಆಡ್ ಮಾಡ್ತೀವಿ. ಲಡಾಖ್ ಏರಿಯಾದಲ್ಲಿ, ಜಮ್ಮು ಅಂಡ್ ಕಾಶ್ಮೀರ್ ಏರಿಯಾದಲ್ಲಿ, ಟ್ರಾನ್ಸ್ ಹಿಮಾಲಯನ್ ಏರಿಯಾದಲ್ಲಿ ಎಲ್ಲ ಏರಿಯಾದಲ್ಲಿ ನಾವು ಈ ಒಂದು ಮಂತ್ರವನ್ನ ಪಠಿಸೋದು, ಬುದ್ಧಿಸ್ಟ್ ಮಾಂಕ್ಗಳು ಮಂತ್ರವನ್ನ ಪಠಿಸೋದನ್ನ ನಾವು ಕಾಣಬಹುದು. ಈ ಪರಂಪರೆಯನ್ನ ಕೂಡ ಆಡ್ ಮಾಡಿದೀವಿ. ನಂತರ ಮಣಿಪುರಲ್ಲಿ ಕಂಡು ಬರುವಂತಹ ಒಂದು ಡ್ಯಾನ್ಸು ಸಂಕೀರ್ತನ ಅನ್ನುವಂತ ಡ್ಯಾನ್ಸ್. ಇದರ ಬಗ್ಗೆ ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಒಂದು ಡೈರೆಕ್ಟ್ ಕ್ವೆಶ್ಚನ್ ಅನ್ನ ಕೇಳಿದೆ. ಸಂಕೀರ್ತನ ಅನ್ನುವಂತ ಡ್ಯಾನ್ಸ್ ಮಾತ್ರನೇ ಇರೋದಿಲ್ಲ, ಅಲ್ಲಿ ಡ್ರಮ್ಮಿಂಗ್ ಕೂಡ ಇರುತ್ತೆ, ಹಾಡನ್ನ ಹೇಳೋದು ಕೂಡ ಇರುತ್ತೆ. ಇವೆಲ್ಲವನ್ನ ಒಳಗೊಂಡಿರುವಂತ ಸಂಕೀರ್ತನವನ್ನ, ಮಣಿಪುರ್ಗೆ ಬಿಲಾಂಗ್ ಆಗಿರುವಂತ ಈ ಸಂಕೀರ್ತನ ಅನ್ನುವಂತ ಕಲೆಯನ್ನ ಕೂಡ ಈ ಲಿಸ್ಟ್ ಅಲ್ಲಿ ನಾವು ಆಡ್ ಮಾಡಿದೀವಿ. ನಂತರ ಪಂಜಾಬ್ ಏರಿಯಾದಲ್ಲಿ ತಾತೇರಾಸ್ ಅನ್ನುವಂತ ಒಂದು ಸಮುದಾಯ ಬರುತ್ತೆ. ಈ ಸಮುದಾಯ ಕಾಪರ್ ಮತ್ತು ಬ್ರಾಸ್ ಅನ್ನ ಬಳಕೆ ಮಾಡಿಕೊಂಡು ಪಾತ್ರೆಗಳನ್ನ ಉತ್ಪಾದನೆ ಮಾಡುವಂತ ರೀತಿ ಏನಿದೆ, ಟ್ರೆಡಿಷನಲ್ ಆಗಿ ಅವರು ಉತ್ಪಾದನೆ ಮಾಡ್ತಾನೆ ಬಂದಿರುವಂತ ಈ ರೀತಿಯನ್ನ ನಾವು, ಈ ಒಂದು ಕಲೆಯನ್ನ ನಾವು ಆಡ್ ಮಾಡಿದೀವಿ ಯುನೆಸ್ಕೋದ ಲಿಸ್ಟ್ ಅಲ್ಲಿ. ನಂತರ 2016ರಲ್ಲಿ ಯೋಗವನ್ನ ಮತ್ತು ನವರೋಜ್ ಉತ್ಸವವನ್ನ ಆಡ್ ಮಾಡ್ತೀವಿ. ನಂತರ ಇತ್ತೀಚೆಗೆ ಲೇಟೆಸ್ಟ್ ಒನ್ ಅಂತಂದ್ರೆ ನಾವು ಈಗ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿರುವಂತ ಕುಂಭಮೇಳವನ್ನ, 2017ರಲ್ಲಿ ಕುಂಭಮೇಳವನ್ನ ನಾವು ಈ ಲಿಸ್ಟ್ಗೆ ಆಡ್ ಮಾಡ್ತೀವಿ. ಈಗ ನಾವು ವಾಪಸ್ಸು ಕುಂಭಮೇಳಕ್ಕೆ ಬರೋಣ. ಸೊ ಮೊದಲನೇ ಪಾಯಿಂಟ್ ಕುಂಭಮೇಳದಲ್ಲಿ ಅಂತಂದ್ರೆ ಇದು ಯುನೆಸ್ಕೋದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಅಲ್ಲಿ ಸ್ಥಾನವನ್ನ ಈಗಾಗಲೇ ಪಡ್ಕೊಂಡಿದೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಈ ಕುಂಭಮೇಳದ ಬಗ್ಗೆ ಅಂತಂದ್ರೆ, ಇವತ್ತು ಪ್ರಪಂಚದಲ್ಲೇ ಪವಿತ್ರ ನದಿಗಳಲ್ಲಿ ಸ್ನಾನವನ್ನ ಮಾಡ್ಲಿಕ್ಕೆ ಅಂತ ಯಾತ್ರಿಗಳು ಬಂದು ಕೂಡುವಂತ ಅತಿ ದೊಡ್ಡ ಸಂಗಮ ಸ್ಥಳ ಯಾವುದು ಅಂತಂದ್ರೆ ಈ ಕುಂಭಮೇಳವೇ ಆಗಿದೆ. ಅಂದ್ರೆ ಇಡೀ ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಸಂಗಮವನ್ನ ನಾವು ಕಾಣ್ಲಿಕ್ಕೆ ಸಿಗೋದಿಲ್ಲ ಕುಂಭಮೇಳವನ್ನ ಬಿಟ್ರೆ. ಆದ್ದರಿಂದ ಈ ಸ್ಟೇಟ್ಮೆಂಟ್ ಅನ್ನ ಕೂಡ ನಾವು ನೆನ್ಪಿಟ್ಕೊಳ್ಬೇಕು. ನಂತರ ಕುಂಭಮೇಳ ಎಲ್ಲಿ ನಡೆಯುತ್ತೆ ಅಂತ ನೋಡೋದಾದ್ರೆ 4 ಪವಿತ್ರ ಸ್ಥಳಗಳಲ್ಲಿ ನಡೆಯುತ್ತೆ. ಒಂದು ಗೋದಾವರಿ ನದಿಯ ದಡದಲ್ಲಿ ಇರುವಂತ ನಾಸಿಕ್ ಅನ್ನುವಂತ ಪವಿತ್ರ ಸ್ಥಳದಲ್ಲಿ, ಇಲ್ಲಿ ಸ್ಥಳವನ್ನು ನೆನ್ಪಿಟ್ಕೊಳ್ಬೇಕು, ಕರೆಸ್ಪಾಂಡಿಂಗ್ ರಿವರ್ ಅನ್ನ ಕೂಡ ನೆನ್ಪಿಟ್ಕೊಳ್ಬೇಕು. ಈಗಾಗಲೇ ಮ್ಯಾಚ್ ಮಾಡ್ಲಿಕ್ಕೆ ಕೇಳಲಾಗಿದೆ ಅದಕ್ಕೋಸ್ಕರ. ಸೊ ಒಂದು ಮಹಾರಾಷ್ಟ್ರದ ನಾಸಿಕ್ ಅಲ್ಲಿ, ಎಲ್ಲಿ ಅಂತಂದ್ರೆ ಗೋದಾವರಿ ನದಿಯ ದಡದಲ್ಲಿ, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ ಉಜ್ಜೈನ್ ಅನ್ನುವಂತ ಸಿಟಿ, ಮಧ್ಯಪ್ರದೇಶದಲ್ಲಿರುವಂತಹ ಉಜ್ಜೈನ್ ಅನ್ನುವಂತ ಸಿಟಿ, ಇದು ಶಿಪ್ರಾ ಅನ್ನುವಂತ
ನದಿಯ ದಡದ ಮೇಲೆ ಇದೆ. ಅದೇ ರೀತಿಯಾಗಿ ಈಗ ನಾವು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂತಹ ಹರಿದ್ವಾರ, ಉತ್ತರಾಖಂಡಿನ ಹರಿದ್ವಾರ, ಇದು ಲೊಕೇಟ್ ಆಗಿರೋದು ಗಂಗಾ ನದಿಯ ದಡದ ಮೇಲೆ. ಅದೇ ರೀತಿಯಾಗಿ ನಾಲ್ಕನೇದು ವೆರಿ ಇಂಪಾರ್ಟೆಂಟ್ ಸ್ಥಳ ಅಂತಂದ್ರೆ ಉತ್ತರ ಪ್ರದೇಶನ ಪ್ರಯಾಗ್ ಅಥವಾ ಅಲಹಾಬಾದ್ ಅನ್ನುವಂತ ಈ ಸ್ಥಳ ಗಂಗಾ, ಯಮುನಾ ಮತ್ತು ಸರಸ್ವತಿ ಈ ಮೂರು ನದಿಗಳ ಸಂಗಮ ಸ್ಥಳ ಆಗಿದೆ. ಒಟ್ಟಾರೆಯಾಗಿ 4 ಸ್ಥಳಗಳಲ್ಲಿ ಕುಂಭಮೇಳ ನಡೆಯೋದು. ಅದರಲ್ಲಿ ಮೊದಲನೇದು ಮಹಾರಾಷ್ಟ್ರದ ನಾಸಿಕ್, ಇದು ಲೊಕೇಟ್ ಆಗಿರೋದು ಗೋದಾವರಿ ನದಿಯ ದಡದ ಮೇಲೆ. ಅದೇ ರೀತಿಯಾಗಿ ಮಧ್ಯಪ್ರದೇಶನ ಉಜ್ಜೈನ್, ಇದು ಲೊಕೇಟ್ ಆಗಿರೋದು ಶಿಪ್ರಾ ನದಿಯ ಮೇಲೆ. ಅದೇ ರೀತಿಯಾಗಿ ಉತ್ತರಾಖಂಡಿನ ಹರಿದ್ವಾರ್, ಇದು ಲೊಕೇಟ್ ಆಗಿರೋದು ಗಂಗಾ ನದಿಯ ಮೇಲೆ. ಅದೇ ರೀತಿಯಾಗಿ 4ನೇ ಸ್ಥಳ ಅಂತಂದ್ರೆ ಉತ್ತರ ಪ್ರದೇಶನ ಪ್ರಯಾಗ್. ಈ ಪ್ರಯಾಗ್ ಅನ್ನುವಂತ ಸಿಟಿಯ ಈ ಹಿಂದಿನ ಹೆಸರು ಅಲಹಾಬಾದ್ ಆಗಿತ್ತು, ಈಗ ಹೊಸ ಹೆಸರು ಪ್ರಯಾಗ್ ಆಗಿದೆ. ಪ್ರಯಾಗ್ ಲೊಕೇಟ್ ಆಗಿರೋದು ಗಂಗಾ, ಯಮುನಾ ಮತ್ತು ಸರಸ್ವತಿ ಈ ಮೂರು ನದಿಗಳ ಸಂಗಮ ಸ್ಥಳದಲ್ಲಿ. ಇಲ್ಲಿ ಸರಸ್ವತಿ ಅನ್ನುವಂತ ನದಿಯ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮಲ್ಲಿ ಇಲ್ಲ, ಈ ಹಿಂದೆ ಇದ್ದಿರಬಹುದು ಅನ್ನುವಂತ ನಂಬಿಕೆ. ಈ ನದಿಯ ಬಗ್ಗೆ ನಮಗೆ ವೇದಗಳಲ್ಲಿ ಕೂಡ ಉಲ್ಲೇಖ ಸಿಗುತ್ತೆ. ಸೊ ಒಟ್ಟಾರೆಯಾಗಿ ಪ್ರಯಾಗ್ ಅನ್ನುವಂತ ಸ್ಥಳದಲ್ಲಿ ಈ ಮೂರು ನದಿಗಳ ಸಂಗಮ ಆಗುತ್ತೆ ಅನ್ನುವಂತ ನಂಬಿಕೆ ಇದೆ. ಆದರೆ ನಮಗೆ ಕಣ್ಣಿಗೆ ಕಾಣೋದು ಗಂಗಾ ಮತ್ತು ಯಮುನಾ ನದಿಗಳು ಇಲ್ಲಿ ಸಂಗಮವನ್ನ ಹೊಂದುತ್ತವೆ ಅಂತ. ಒಟ್ಟಾರೆಯಾಗಿ ಕುಂಭಮೇಳ ಅನ್ನೋದು ಎಲ್ಲೆಲ್ಲಿ ನಡೆಯುತ್ತೆ, ಆ ಒಂದು ಸ್ಥಳಗಳು ಯಾವ ನದಿಗಳ ಮೇಲೆ ಲೊಕೇಟ್ ಆಗಿದ್ದಾವೆ, ಇಷ್ಟು ನಮಗೆ ನೆನಪಿರಬೇಕು. ನಂತರ ಕುಂಭಮೇಳ ಅನ್ನೋದು ಒಂದು ಸಾಂಸ್ಕೃತಿಕ ಹಬ್ಬ ಆಗಿದೆ, ಕಲ್ಚರಲ್ ಫೆಸ್ಟಿವಲ್ ಆಗಿದೆ. ಇಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತವೆ, ಸೋಷಿಯಲ್ ಆಕ್ಟಿವಿಟೀಸ್ಗಳು ನಡೀತವೆ, ಕಲ್ಚರಲ್ ಆಕ್ಟಿವಿಟೀಸ್ಗಳು ನಡೀತವೆ. ಈ ಕುಂಭಮೇಳ ಟೆಕ್ನಿಕಲಿ ನಾವು ಹೇಳೋದಾದ್ರೆ ಪ್ರತಿ 12 ವರ್ಷಗಳಿಗೆ ಒಂದು ಬಾರಿ ನಡೆಯುತ್ತೆ. ಆದರೆ ಈ ಸಲ ಏನು ಸ್ಪೆಷಾಲಿಟಿ ಅಂತಂದ್ರೆ 11ನೇ ವರ್ಷದಲ್ಲೇ ನಡೀತಾ ಇದೆ. 11 ವರ್ಷಗಳಲ್ಲೇ ಯಾಕೆ ನಡೀತಾ ಇದೆ ಅಂತಂದ್ರೆ ಕ್ಯಾಲೆಂಡರ್ ಅಲ್ಲಿ ಬಂದಿರುವಂತಹ ಕೆಲವೊಂದು ಶುಭ ದಿನಗಳನ್ನ ತೆಗೆದುಕೊಂಡು ಅವರು 11ನೇ ವರ್ಷದಲ್ಲೇ ನಡೆಸ್ತಾ ಇದ್ದಾರೆ. ಈ ರೀತಿಯಾಗಿ ಈ ಹಿಂದೆ ಕೂಡ ಆಗಿದೆ. 80 ವರ್ಷಗಳ ಹಿಂದೆ 12 ವರ್ಷಗಳ ಬದಲಿಗೆ 11 ವರ್ಷಗಳಲ್ಲೇ ಕುಂಭಮೇಳವನ್ನು ನಾವು ಆಚರಿಸಿದ್ದು ಇದೆ. ಅಂದ್ರೆ ಇದೇ ಮೊದಲೇನೂ ಅಲ್ಲ, 11ನೇ ವರ್ಷದಲ್ಲೇ ನಾವು ಕುಂಭಮೇಳವನ್ನ ಆಚರಿಸ್ತಾ ಇರೋದು. ಇಷ್ಟು ಓವರ್ ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ಕುಂಭಮೇಳಿನ ಬಗ್ಗೆ ಮತ್ತು ಯುನೆಸ್ಕೋ ಇಂಟ್ಯಾಂಜಿಬಲ್ ಹೆರಿಟೇಜ್ ಲಿಸ್ಟಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್. ನಂತರ ಸೊಸೈಟಿಯಲ್ಲಿ ಹೆಲ್ತ್ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಆರ್ಟಿಕಲ್ಗಳನ್ನು ನೋಡೋದಾದ್ರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಆರ್ಟಿಕಲ್ ಈ ವಾರ ನಮಗೆ ಬರುತ್ತೆ, ಡಿಪ್ತೀರಿಯಾದ ಬಗ್ಗೆ. ಡಿಪ್ತೀರಿಯಾ ಅನ್ನುವಂತ ಕಾಯಿಲೆ ಅಥವಾ ಸೋಂಕಿಗೆ ಕಾರಣ ಅಂತಂದ್ರೆ ಒಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾದಿಂದ ಬರುವಂತಹ ಈ ಡಿಪ್ತೀರಿಯಾ ಕಾಯಿಲೆ ಇಂಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ WHO ಹೇಳುತ್ತೆ ಇಡೀ ಪ್ರಪಂಚದಲ್ಲೇ ಇರುವಂತಹ ಡಿಪ್ತೀರಿಯಾ ಕಾಯಿಲೆಗಳಲ್ಲಿ, ಡಿಪ್ತೀರಿಯಾ ಸೋಂಕಿನಲ್ಲಿ 60% ಇಂಡಿಯಾದಲ್ಲೇ ಆಗ್ತಾ ಇದೆ ಅನ್ನುವಂತ ಮಾತನ್ನ WHO ಹೇಳುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಷ್ಟರ ಮಟ್ಟಿಗೆ ಡಿಪ್ತೀರಿಯಾ ಸೋಂಕು ಇಂಡಿಯಾದಲ್ಲಿ ಆಗ್ತಾ ಇದೆ ಅಂತಂದ್ರೆ ಇದರ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅಂತೂ ನಮಗೆ ತಿಳಿದಿರಬೇಕು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಅದರಲ್ಲಿ ಮೊದಲನೇ ಪಾಯಿಂಟ್ ಅಂತಂದ್ರೆ ಈ ಡಿಪ್ತೀರಿಯಾ ಸೋಂಕಿಗೆ ಕಾರಣ ಒಂದು ಬ್ಯಾಕ್ಟೀರಿಯಾ. ಪ್ರಿಲಿಮ್ಸ್ ಅಲ್ಲಿ ಕ್ವೆಶ್ಚನ್ ಕೇಳಿದಾಗ ವೈರಸ್ ಅಂತ ಕೊಟ್ಟು ಕನ್ಫ್ಯೂಸ್ ಮಾಡುವಂತ ಸಾಧ್ಯತೆ ಇದೆ. ಆದ್ದರಿಂದ ಒಂದು ಬ್ಯಾಕ್ಟೀರಿಯಾದಿಂದ ಆಗುವಂತ ಸೋಂಕು ಇದಾಗಿದೆ ಮೊದಲನೇ ಪಾಯಿಂಟ್. ಈ ಸೋಂಕು ಎಲ್ಲಿ ಆಗುತ್ತೆ ಅಂತಂದ್ರೆ ಕಾಮನ್ ಆಗಿ ನಮಗೆ ಗಂಟಲಿನಲ್ಲಿ ಮತ್ತು ಶ್ವಾಸಕೋಶದಲ್ಲಿ ಈ ಒಂದು ಸೋಂಕು ಆಗತ್ತೆ. ಆದ್ದರಿಂದ ನಮಗೆ ಶ್ವಾಸಕೋಶದಲ್ಲಿ ಉಸಿರಾಟದಲ್ಲಿ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಕೆಲವೊಂದು ಡಿಪ್ತೀರಿಯಾ ಕೇಸಸ್ ಗಳಲ್ಲಿ ನಮ್ಮ ಚರ್ಮದ ಮೇಲೆ ಅಲ್ಸರ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಎಲ್ಲ ಸೋಂಕು ಅಥವಾ ಎಲ್ಲ ತೊಂದರೆ ಮೇಜರ್ಲಿ ಯಾರಲ್ಲಿ ಕಂಡು ಬರುತ್ತೆ ಅಂತಂದ್ರೆ 1 ವರ್ಷದಿಂದ 5 ವರ್ಷದಲ್ಲಿರುವಂತಹ ಮಕ್ಕಳಲ್ಲಿ. ಆದ್ದರಿಂದನೇ ಮಕ್ಕಳಿಗೆ ಈ ಡಿಪ್ತೀರಿಯಾ ಸೋಂಕಿನ ಬಗ್ಗೆ ವ್ಯಾಕ್ಸಿನೇಷನ್ ನ ಜಾಸ್ತಿ ಮಾಡಬೇಕು ಅಂತ ನಾವೀಗ ಎಫರ್ಟ್ಸ್ ಅನ್ನ ಹಾಕ್ತಾ ಇದೀವಿ. ನಮಗೆ ಈ ಡಿಪ್ತೀರಿಯಾ ಸೋಂಕು ಬಂದಾಗ ಅದಕ್ಕೆ ಕಾರಣ ಆಗಿರುವಂತಹ ಬ್ಯಾಕ್ಟೀರಿಯಾವನ್ನ ನಾಶ ಮಾಡಲಿಕ್ಕೆ ನಮ್ಮಲ್ಲಿ ಈಗಾಗಲೇ ಆಂಟಿಬಯೋಟಿಕ್ಗಳು ಲಭ್ಯ ಇದಾವೆ. ಆದರೆ ಈ ಸೋಂಕು ಬರದೇ ಇರುವ ರೀತಿಯಲ್ಲಿ ನಾವು ತಡೆಗಟ್ಟಬೇಕು ಅಂತಂದ್ರೆ ವ್ಯಾಕ್ಸಿನ್ಗಳು ಬೇಕಾಗಿದ್ದಾವೆ. ಈ ವ್ಯಾಕ್ಸಿನ್ ಗಳನ್ನ, ಈ ಡಿಪ್ತೀರಿಯಾಗೆ ಬೇಕಾಗಿರುವಂತಹ ವ್ಯಾಕ್ಸಿನ್ ಗಳನ್ನ ನಾವು ಈ ಹಿಂದೆಯೇ ಡೆವಲಪ್ ಮಾಡಿದೀವಿ. ಇನ್ಫ್ಯಾಕ್ಟ್ 1978ರಲ್ಲಿ ಎಕ್ಸ್ಪ್ಯಾಂಡೆಡ್ ಪ್ರೋಗ್ರಾಮ್ ಆನ್ ಇಮ್ಯುನೈಸೇಷನ್, ನಾವು ಲಸಿಕೆಯನ್ನು ಕೊಡ್ಲಿಕ್ಕೆ ಅಂತ ತಂದಂತ ಈ ಪ್ರೋಗ್ರಾಮ್ ಅಲ್ಲೇ ಡಿಪ್ತೀರಿಯಾ ರಿಲೇಟೆಡ್ ವ್ಯಾಕ್ಸಿನ್ ಅನ್ನು ನಾವು ಇನ್ಕ್ಲೂಡ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಮೊದಲನೆಯ ಬಾರಿಗೆ ತಂದಂತ ಸಾರ್ವಜನಿಕವಾಗಿ ಇಮ್ಯುನೈಸೇಷನ್ಗೆ ಅಂತ ತಂದಂತ 3 ವ್ಯಾಕ್ಸಿನ್ಗಳಲ್ಲಿ ಈ ಡಿಪ್ತೀರಿಯಾ ರಿಲೇಟೆಡ್ ವ್ಯಾಕ್ಸಿನ್ ಕೂಡ ಒಂದಾಗಿತ್ತು. ಆ 3 ವ್ಯಾಕ್ಸಿನ್ಗಳು ಯಾವ್ಯಾವು ಅಂತಂದ್ರೆ ಒಂದು ಟಿಬಿಯನ್ನು ತಡೆಗಟ್ಟಲಿಕ್ಕೆ ಅಂತ ನಾವು ತಂದಿರುವಂತ BCG ವ್ಯಾಕ್ಸಿನ್, ಅದೇ ರೀತಿಯಾಗಿ ಡಿಪ್ತೀರಿಯಾ, ಪರ್ಟೂಸಿಸ್ ಮತ್ತು ಟೆಟಾನಸ್ ಈ 3 ಕಾಯಿಲೆಗಳನ್ನ, ಈ 3 ಸೋಂಕುಗಳನ್ನ ತಡೆಗಟ್ಟಲಿಕ್ಕೆ ಅಂತ ತಂದಂತ DPT ಅನ್ನುವಂತ ವ್ಯಾಕ್ಸಿನ್. ಅಂದ್ರೆ ನಾವು ಈಗ ಡಿಸ್ಕಸ್ ಮಾಡ್ತಾ ಇರುವಂತ ಡಿಪ್ತೀರಿಯಾ ಈ ವ್ಯಾಕ್ಸಿನ್ ಅಲ್ಲಿ ಕವರ್ ಆಗಿದೆ. ನಂತರ ಕಾಲೆರಾ ರಿಲೇಟೆಡ್ ಆಗಿರುವಂತ ವ್ಯಾಕ್ಸಿನ್, ಅಂದರೆ ಮೊದಲಿಗೆ ನಾವು ತಂದಂತ ಮೊದಲನೆಯ ಸಾರ್ವಜನಿಕವಾಗಿ ಇಮ್ಯುನೈಸೇಷನ್ಗೆ ಅಂತ ತಂದಂತ ಲಸಿಕೆಗಳಲ್ಲೇ ಈ ಡಿಪ್ತೀರಿಯಾ ಒಂದಾಗಿತ್ತು. ಜೊತೆಗೆ ಇವತ್ತು ನಮ್ಮಲ್ಲಿ ಇರುವಂತ ಲಸಿಕೆಗೆ ರಿಲೇಟೆಡ್ ಆಗಿರುವಂತ ಒಂದು ಸ್ಕೀಮು ಮಿಷನ್ ಇಂದ್ರಧನುಷ್, ಇದರ ಅಡಿಯಲ್ಲಿ ಕೂಡ ನಾವು ಡಿಪ್ತೀರಿಯಾವನ್ನ ಕವರ್ ಮಾಡ್ತಿದೀವಿ. ಹಾಗಿದ್ದು ಕೂಡ ಇವತ್ತು ಇಡೀ ಪ್ರಪಂಚದಲ್ಲಿ ಆಗ್ತಾ ಇರುವಂತ ಡಿಪ್ತೀರಿಯಾ ಸೋಂಕುಗಳಲ್ಲಿ 60% ಇಂಡಿಯಾದಲ್ಲೇ ಆಗ್ತಾ ಇದಾವೆ. ಅದರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ನಮಗೆ ಡಿಪ್ತೀರಿಯಾದ ಬಗ್ಗೆ ತಿಳಿದಿದ್ರೆ ಯಾವುದೇ ಕ್ವೆಶ್ಚನ್ ಬಂದರೂ ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ. ಆಲ್ಮೋಸ್ಟ್ ಪ್ರತಿ ವರ್ಷ ಪ್ರಿಲಿಮ್ಸ್ ಅಲ್ಲಿ ಕಾಯಿಲೆಗಳ ಬಗ್ಗೆ, ಸೋಂಕುಗಳ ಬಗ್ಗೆ ಒಂದಲ್ಲ ಒಂದು ಕ್ವೆಶ್ಚನ್ ಇರುತ್ತೆ. ಅಟ್ಲೀಸ್ಟ್ ಒಂದು ಕ್ವೆಶ್ಚನ್ ಅಂತೂ ಬರ್ತಾ ಇದೆ ಲಾಸ್ಟ್ 5 ಇಯರ್ಸ್ ಇಂದ. ಆದ್ದರಿಂದ ಈ ವರ್ಷಕ್ಕೆ ಡಿಪ್ತೀರಿಯಾ ಕಾಯಿಲೆ ಬಗ್ಗೆ ಈ ಒಂದು ಬೇಸಿಕ್ ಡೀಟೇಲ್ಸ್ ಅನ್ನು ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ.
ನಂತರ ಸೊಸೈಟಿ ಸೆಕ್ಷನ್ ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಗವರ್ನಮೆಂಟ್ ಈಗ ಸದ್ಯಕ್ಕೆ ಆಕ್ಸ್ಫ್ಯಾಮ್ ರಿಲೀಸ್ ಮಾಡಿರುವಂತ ಇನಿಕ್ವಾಲಿಟಿ ಇಂಡೆಕ್ಸ್, ಆಕ್ಸ್ಫ್ಯಾಮ್ ಇನಿಕ್ವಾಲಿಟಿ ಇಂಡೆಕ್ಸ್ ಅನ್ನ ಈಗ ಸದ್ಯಕ್ಕೆ ದೂಷಿಸ್ತಾ ಇದೆ ಅನ್ನುವಂತ ಮಾತನ್ನ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಆಕ್ಸ್ಫ್ಯಾಮ್ ಅನ್ನುವಂತ NGOದ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಮತ್ತು ಇದು ರಿಲೀಸ್ ಮಾಡಿರುವಂತ ಈ ಇಂಡೆಕ್ಸಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಬೇಕು. ಮೊದಲಿಗೆ ಆಕ್ಸ್ಫ್ಯಾಮ್ ಇದು ಒಂದು NGO ಆಗಿದೆ. ಇದರ ಒರಿಜಿನ್ ಅಥವಾ ಮೂಲ ಎಲ್ಲಿದೆ ಅಂತ ನಾವು ನೋಡೋದಾದ್ರೆ 1942ರಲ್ಲಿ ಆಕ್ಸ್ಫರ್ಡ್ ಕಮಿಟಿ ಫಾರ್ ಫೆಮೈನ್ ರಿಲೀಫ್ ಅಂತಂದ್ರೆ ಬರಗಾಲಕ್ಕೋಸ್ಕರ, ಬರಗಾಲದಿಂದ ಬಳಲ್ತಾ ಇರುವಂತಹ ಜನತೆಗೆ ಒಂದಷ್ಟು ಸಹಾಯವನ್ನ ಮಾಡಲಿಕ್ಕೆ ಅಂತ ಒಂದು ಕಮಿಟಿಯನ್ನ ತರಲಾಯಿತು. ಆಕ್ಸ್ಫರ್ಡ್ ಕಮಿಟಿ ಫಾರ್ ಫೆಮೈನ್ ರಿಲೀಫ್ ಅನ್ನುವಂತ ಕಮಿಟಿಯನ್ನ ಬ್ರಿಟನ್ ಅಲ್ಲಿ ಈ ಕಮಿಟಿಯನ್ನ ತರಲಾಯಿತು. ಈ ಕಮಿಟಿಯೇ ತದನಂತರ ಆಕ್ಸ್ಫ್ಯಾಮ್ ಅನ್ನುವಂತ ಹೆಸರಿನಲ್ಲಿ ಒಂದು NGO ಆಗಿ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದೆ. ಬಡತನದ ಬಗ್ಗೆ, ಇನಿಕ್ವಾಲಿಟಿಯ ಬಗ್ಗೆ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದೆ. ಈ ಆಕ್ಸ್ಫ್ಯಾಮ್ NGOದ ಸೆಕ್ರೆಟರಿಯೇಟ್ ಬಂದು ಕೀನ್ಯಾ ದೇಶದ ನೈರೋಬಿಯಲ್ಲಿ ಇದೆ. ಈ ನೈರೋಬಿಯಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸಂಸ್ಥೆಯ ಸೆಕ್ರೆಟರಿಯೇಟ್ ಕೂಡ ಇದೆ. ಆ ಇಂಪಾರ್ಟೆಂಟ್ ಸಂಸ್ಥೆ ಯಾವುದು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು. ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೋ ಆ ಒಂದು ಉತ್ತರವನ್ನು ನಾನು ಪಿನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲವಾ ನೆಕ್ಸ್ಟ್ ವೀಕ್ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಈ ಒಂದು ಪಾಯಿಂಟ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ನಮಗೆ ಆಕ್ಸ್ಫ್ಯಾಮ್ NGOದ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಸಿಕ್ತು. ಈಗ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಈ ಆಕ್ಸ್ಫ್ಯಾಮ್ ರಿಲೀಸ್ ಮಾಡುವಂತ ರಿಪೋರ್ಟ್ ಮತ್ತು ಇಂಡೆಕ್ಸ್ ಗಳ ಬಗ್ಗೆ. ಸದ್ಯಕ್ಕೆ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂತ ಮತ್ತು ಗವರ್ನಮೆಂಟ್ ದೂಷಿಸ್ತಾ ಇರುವಂತ ಒಂದು ಇಂಡೆಕ್ಸ್ ಯಾವುದು ಅಂತಂದ್ರೆ ಇತ್ತೀಚೆಗೆ ತಾನೇ ಆಕ್ಸ್ಫ್ಯಾಮ್ ರಿಲೀಸ್ ಮಾಡಿದಂತ ಆಕ್ಸ್ಫ್ಯಾಮ್ ಇನಿಕ್ವಾಲಿಟಿ ಇಂಡೆಕ್ಸ್. ಈ ಆಕ್ಸ್ಫ್ಯಾಮ್ ಇನಿಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ ಇಂಡಿಯಾದ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ನೋಡಿದ್ರೆ 158 ಕಂಟ್ರಿಗಳನ್ನ ರ್ಯಾಂಕ್ ಮಾಡಲಾಗಿದೆ. ಅದರಲ್ಲಿ ಇಂಡಿಯಾದ ರ್ಯಾಂಕ್ ಬಂದು 129. ಇದರ ಅರ್ಥ ಏನು ಅಂತಂದ್ರೆ ಇಂಡಿಯಾದಲ್ಲಿ ಇನಿಕ್ವಾಲಿಟಿ ಜಾಸ್ತಿ ಇದೆ, ಅಸಮಾನತೆ ಅನ್ನೋದು ತುಂಬಾ ಜಾಸ್ತಿ ಇದೆ. ಯಾಕೆ ಇಷ್ಟರ ಮಟ್ಟಿಗೆ ಇನಿಕ್ವಾಲಿಟಿ ಇದೆ ಅನ್ನುವಂತ ಒಂದು ಕ್ವೆಶನ್ ಅನ್ನ ಮಿನಿಸ್ಟ್ರಿಗೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಕೇಳಿದಾಗ ಮಿನಿಸ್ಟ್ರಿ ಈ ಇಂಡೆಕ್ಸ್ ಅನ್ನೇ ದೂಷಿಸುತ್ತೆ. ಸೊ ಮೊದಲನೇ ಪಾಯಿಂಟ್, ಈ ಇಂಡೆಕ್ಸ್ ಅನ್ನ, ಇನಿಕ್ವಾಲಿಟಿ ಇಂಡೆಕ್ಸ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತಂದ್ರೆ ಆಕ್ಸ್ಫ್ಯಾಮ್ ಅನ್ನುವಂತ NGO. ಅದರ ಜೊತೆಗೆ ಆಕ್ಸ್ಫ್ಯಾಮ್ ರಿಲೀಸ್ ಮಾಡುವಂತ ಇನ್ನೊಂದು ವೆರಿ ಇಂಪಾರ್ಟೆಂಟ್ ರಿಪೋರ್ಟ್ ಅನ್ನ ಕೂಡ ನಾವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಅದೇ ಗ್ಲೋಬಲ್ ಇನಿಕ್ವಾಲಿಟಿ ಕ್ರೈಸಿಸ್ ರಿಪೋರ್ಟ್ ಅಂತ. ಈ ಎರಡನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಪ್ರಿಲಿಮ್ಸ್ ಗೆ ಸಹಾಯಕ್ಕೆ ಬರುತ್ತೆ. ಒಟ್ಟಾರೆಯಾಗಿ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಆಕ್ಸ್ಫ್ಯಾಮ್ NGOದ ಬಗ್ಗೆ ಇಷ್ಟು ಬೇಸಿಕ್ ಡೀಟೇಲ್ಸ್ ಮತ್ತು ಈ ಒಂದು ಇಂಡೆಕ್ಸ್ ಮತ್ತು ಈ ರಿಪೋರ್ಟ್ ಅನ್ನು ನಾವು ನೋಟ್ ಡೌನ್ ಮಾಡ್ಕೊಂಡಿದ್ರೆ ಸಾಕಾಗುತ್ತೆ. ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಇಂಡೆಕ್ಸ್ ಅನ್ನ ಡೈರೆಕ್ಟ್ಲಿ ನೀವು ಇಂಟ್ರೊಡಕ್ಷನ್ ಆಗಿ ಮಾಡಿ ನಿಮ್ಮ ಆನ್ಸರ್ಸ್ ಅನ್ನ ಶುರು ಮಾಡಬಹುದು, ಇನ್ ಕೇಸ್ ಇನಿಕ್ವಾಲಿಟಿ ರಿಲೇಟೆಡ್ ಆಗಿರುವಂತಹ ಕ್ವೆಶ್ಚನ್ ಬಂದಿದೆ ಆದ್ರೆ. ನಂತರ ನಾವು GS ಪೇಪರ್ 2ಗೆ ಶಿಫ್ಟ್ ಆಗೋದಾದ್ರೆ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಗವರ್ನಮೆಂಟ್ ಈಗ ಸದ್ಯಕ್ಕೆ ಹೇಳ್ತಾ ಇದೆ 6th ಶೆಡ್ಯೂಲ್ ಏರಿಯಾದಲ್ಲಿ ಪಂಚಾಯತ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂತ ಯಾವುದೇ ಉದ್ದೇಶ ನಮಗೆ ಇಲ್ಲ ಅಂತ. ಯಾಕೆಂತಂದ್ರೆ 73rd ಮತ್ತು 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟಿನ ಮುಖಾಂತರವಾಗಿ 3rd ಲೆವೆಲ್ ಆಫ್ ಫೆಡರಲಿಸಮ್ ಅನ್ನು ನಾವು ತಗೊಂಡು ಬರ್ತೀವಿ. ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈಗಾಗಲೇ DPSP ಅಡಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಮೆನ್ಷನ್ ಮಾಡಿದ್ರೂ ಕೂಡ ಅದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನ ಕೊಟ್ಟಿರಲಿಲ್ಲ. ಯಾವ ರೀತಿಯಾಗಿ ನಮ್ಮ ಫೆಡರಲಿಸಮ್ ಅಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಸೆಂಟರ್ ಇದೆ, ಇನ್ನೊಂದು ಸ್ಟೇಟ್ಗಳು ಇದಾವೆ. ಈ ಎರಡು ಹಂತದಲ್ಲಿ ಮಾತ್ರನೇ ನಾವಿದ್ವಿ. ಮೂರನೇ ಹಂತವನ್ನು ನಾವು ಕಾನ್ಸ್ಟಿಟ್ಯೂಷನಲಿ ರೆಕಗ್ನೈಸ್ ಮಾಡಿರಲಿಲ್ಲ. DPSP ಅಲ್ಲಿ ಈ ಪ್ರಾವಿಷನ್ ಅನ್ನು ಕೊಡಲಾಗಿತ್ತು ಮಾತ್ರ. ಆದರೆ 73rd ಮತ್ತು 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟಿನ ಮುಖಾಂತರವಾಗಿ ಈ ಮೂರನೇ ಹಂತವನ್ನು, ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಮೂರನೇ ಹಂತವನ್ನು ನಾವು ಕಾನ್ಸ್ಟಿಟ್ಯೂಷನಲಿ ರೆಕಗ್ನೈಸ್ ಮಾಡ್ತೀವಿ. ರೆಕಗ್ನೈಸ್ ಮಾಡುವುದರ ಮುಖಾಂತರವಾಗಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನು ನಾವು ಜಾರಿಗೆ ತರ್ತೀವಿ. ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ತಂದಾಗ ಶೆಡ್ಯೂಲ್ಡ್ ಏರಿಯಾಗಳು ಅಂತಂದ್ರೆ 5th ಶೆಡ್ಯೂಲ್ ಅಲ್ಲಿ ಇರುವಂತಹ ಶೆಡ್ಯೂಲ್ಡ್ ಏರಿಯಾಗಳು ಎಕ್ಸ್ಕ್ಲೂಡ್ ಆಗಿದ್ವು. ಇವುಗಳಿಗೆ ಕೂಡ ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ತರಬೇಕು, ಪಂಚಾಯತಿಗಳನ್ನ ಕೊಡಬೇಕು. ಇದರ ಮುಖಾಂತರವಾಗಿ ಡಿಸೆಂಟ್ರಲೈಸ್ಡ್ ಡೆಮೋಕ್ರಸಿಯನ್ನು ನಾವು ಅಚೀವ್ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಪೀಸಾ ಆಕ್ಟ್ ಅನ್ನು ನಾವು ತಗೊಂಡು ಬರ್ತೀವಿ. ಪೀಸಾ ಆಕ್ಟ್ ಅಂತಂದ್ರೆ ಪ್ರಾವಿಷನ್ಸ್ ಆಫ್ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾ. ಅದರ ಹೆಸರೇ ಹೇಳ್ತಾ ಇದೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಾವಿಷನ್ಸ್ ಗಳನ್ನ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ಯಾವ ಏರಿಯಾಗಳಿಗೆ? ಶೆಡ್ಯೂಲ್ಡ್ ಏರಿಯಾಗಳಿಗೆ. ಶೆಡ್ಯೂಲ್ಡ್ ಏರಿಯಾಗಳು ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿ 5ನೇ ಶೆಡ್ಯೂಲ್ ಅಲ್ಲಿ ಕೊಟ್ಟಿರುವಂತಹ ಕೆಲವೊಂದು ಸ್ಥಳಗಳು, ಕೆಲವೊಂದು ಪ್ರದೇಶಗಳು. ಈ ಎಲ್ಲ ಪ್ರದೇಶಗಳಿಗೆ ನಾವು ಪೀಸಾ ಆಕ್ಟಿನ ಮುಖಾಂತರವಾಗಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ವ್ಯವಸ್ಥೆಯನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅಂದ್ರೆ 5ನೇ ಶೆಡ್ಯೂಲ್ಡ್ ಏರಿಯಾಗಳು ಕೂಡ ಕವರ್ ಆದವು. ಆದರೆ 6ನೇ ಶೆಡ್ಯೂಲ್ಡ್ ಏರಿಯಾಗಳಲ್ಲಿ ಇಲ್ಲಿಯವರೆಗೂ ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಿಲ್ಲ. ಇಂಪ್ಲಿಮೆಂಟ್ ಮಾಡುವಂತ ಯಾವುದಾದ್ರೂ ಪ್ಲಾನ್ ಇದೆಯಾ ಅಂತ ಪಾರ್ಲಿಮೆಂಟ್ ಅಲ್ಲಿ ಕೇಳಿದಾಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹೇಳುತ್ತೆ ಅಂತ ಯಾವುದೇ ಪ್ಲಾನ್ ಅನ್ನ ಈಗ ಸದ್ಯಕ್ಕೆ ನಾವು ಹೊಂದಿಲ್ಲ ಅಂತ. ಈ ಹಿಂದೆ ಈಗಾಗಲೇ ಎಫರ್ಟ್
ಎಫರ್ಟ್ಗಳು ನಡೆದಿವೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ತರಲಿಕ್ಕೆ ಅಂತ ಪ್ರಯತ್ನ ಪಡಲಾಗಿದೆ. ಆದರೆ ಈಗ ಸದ್ಯಕ್ಕೆ ಅಂತ ಯಾವುದೇ ಪ್ಲಾನ್ ಇಲ್ಲ ಅಂತ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹೇಳ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ತಿಳಿದಿರಬೇಕಾಗಿರೋದು ಅಂತಂದ್ರೆ ಈ 6th ಶೆಡ್ಯೂಲ್ ಅಲ್ಲಿ ಯಾವ ಯಾವ ಏರಿಯಾಗಳನ್ನ ನಾವು ರೆಕಗ್ನೈಸ್ ಮಾಡಿದೀವಿ ಅಂತ. 6th ಶೆಡ್ಯೂಲ್ ಅಲ್ಲಿ ಅಂದ್ರೆ ನಮ್ಮ ಸಂವಿಧಾನದ ಶೆಡ್ಯೂಲ್ಗಳಲ್ಲಿ 6ನೇ ಶೆಡ್ಯೂಲ್, ಈ ಶೆಡ್ಯೂಲ್ ಅಲ್ಲಿರುವಂತಹ ಪ್ರದೇಶಗಳನ್ನ ನಾವು ಟ್ರೈಬಲ್ ಏರಿಯಾಗಳು ಅಂತ ಕರಿತೀವಿ. ಈ ಟ್ರೈಬಲ್ ಏರಿಯಾಗಳು ಈಗ ಸದ್ಯಕ್ಕೆ ರೆಕಗ್ನೈಸ್ ಆಗಿರುವಂತಹ ಟ್ರೈಬಲ್ ಏರಿಯಾಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಒಂದು ಮೇಘಾಲಯದಲ್ಲಿರುವಂತಹ ಗಾರೋ, ಖಾಸಿ ಮತ್ತು ಜೈಂತಿಯಾ ಹಿಲ್ಸ್ ಏರಿಯಾಗಳು. ನಾವು ಈಗಾಗಲೇ ಈ ಹಿಂದಿನ ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಜಿಯೋಗ್ರಫಿಯಲ್ಲಿ ಮೇಘಾಲಯದ ಮ್ಯಾಪ್ ಅನ್ನ ಅಬ್ಸರ್ವ್ ಮಾಡಿದ್ವಿ. ಅಲ್ಲಿ ಇರುವಂತಹ ಬೆಟ್ಟಗಳ ಸಾಲುಗಳನ್ನ ಕೂಡ ಅಬ್ಸರ್ವ್ ಮಾಡಿದ್ವಿ. ಅಲ್ಲಿರುವಂತಹ 3 ಬೆಟ್ಟಗಳ ಸಾಲುಗಳು ಅಂತಂದ್ರೆ ಒಂದು ಗಾರೋ, ಇನ್ನೊಂದು ಜೈಂತಿಯಾ, ಇನ್ನೊಂದು ಖಾಸಿ ಹಿಲ್ಸ್ ಅಂತ ನಾವು ನೋಡಿದ್ವಿ. ಈ ಹಿಲ್ಸ್ ಗಳಲ್ಲಿ ಇರುವಂತಹ ಬುಡಕಟ್ಟು ಸಮುದಾಯಗಳ ಹೆಸರುಗಳನ್ನೇ ಕೊಡಲಾಗಿದೆ. ಗಾರೋ ಅನ್ನುವಂತ ಸಮುದಾಯದ ಹಿನ್ನೆಲೆಯಲ್ಲಿ ಈ ಒಂದು ಪರ್ವತಗಳಿಗೆ, ಈ ಒಂದು ಬೆಟ್ಟಗಳ ಸಾಲುಗಳಿಗೆ ಗಾರೋ ಹಿಲ್ಸ್ ಅನ್ನುವಂತ ಹೆಸರು. ಅದೇ ರೀತಿಯಾಗಿ ಜೈಂತಿಯಾ ಅನ್ನುವಂತ ಬುಡಕಟ್ಟು ಸಮುದಾಯದ ಹೆಸರನ್ನ, ಅದೇ ರೀತಿಯಾಗಿ ಖಾಸಿ ಅನ್ನುವಂತ ಬುಡಕಟ್ಟು ಸಮುದಾಯದ ಹೆಸರನ್ನ ಅಲ್ಲಿರುವಂತಹ ಈ ಬೆಟ್ಟಗಳ ಸಾಲುಗಳಿಗೆ ಕೊಡಲಾಗಿದೆ. ಈ 3 ಏರಿಯಾಗಳನ್ನ, ಮೇಘಾಲಯ ರಾಜ್ಯದ ಈ 3 ಏರಿಯಾಗಳನ್ನ, ಗಾರೋ, ಖಾಸಿ, ಜೈಂತಿಯಾ ಅನ್ನುವಂತ ಈ 3 ಏರಿಯಾಗಳನ್ನ ನಾವು 6th ಶೆಡ್ಯೂಲಿನ ಅಡಿಯಲ್ಲಿ ಟ್ರೈಬಲ್ ಏರಿಯಾಗಳಾಗಿ ರೆಕಗ್ನೈಸ್ ಮಾಡಿದೀವಿ. ನಂತರ ಮಿಜೋರಾಂಗೆ ಬಂದಿದೆ ಆದ್ರೆ ಚಕ್ಮಾ, ಲಾಯಾ ಮತ್ತು ಮಾರಾ ಅನ್ನುವಂತ 3 ಪ್ರದೇಶಗಳನ್ನು ನಾವು ರೆಕಗ್ನೈಸ್ ಮಾಡ್ತೀವಿ ಟ್ರೈಬಲ್ ಏರಿಯಾಗಳಾಗಿ. ನಂತರ ತ್ರಿಪುರಾಕ್ಕೆ ಬಂದಿದೆ ಆದ್ರೆ ತ್ರಿಪುರಾ ಟ್ರೈಬಲ್ ಏರಿಯಾ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಒಂದಷ್ಟು ಪ್ರದೇಶಗಳನ್ನು ನಾವು ರೆಕಗ್ನೈಸ್ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಅಸ್ಸಾಂಗೆ ಬಂದಿದ್ದೆ ಆದ್ರೆ ಮತ್ತೆ ನಮಗೆ 3 ಪ್ರದೇಶಗಳು ಸಿಗ್ತವೆ. ಅದರಲ್ಲಿ ಮೊದಲನೇದು ದೀಮಾ ಹಸಾವ್ ಅನ್ನುವಂತ ಆಟೋನಮಸ್ ಕೌನ್ಸಿಲ್, ಇನ್ನೊಂದು ಕಾರ್ಬಿ ಆಂಗ್ಲಾಂಗ್, ಇನ್ನೊಂದು ಬೋಡೋಲ್ಯಾಂಡ್. ಇದರಲ್ಲಿ ಬೋಡೋಲ್ಯಾಂಡ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇತ್ತೀಚೆಗೆ ಗವರ್ನಮೆಂಟ್ ಸಹಿ ಮಾಡಿದಂತ ಬೋಡೋ ಅಕಾರ್ಡ್ ಏನಿದೆ, ಈ ಬೋಡೋ ಅಕಾರ್ಡಿನ ಅಕಾರ್ಡಿಂಗ್ಲಿ, ಈ ಒಂದು ಅಕಾರ್ಡಿನ ಪ್ರಕಾರವಾಗಿ ಈ ಬೋಡೋ ಟೆರಿಟೋರಿಯಲ್ ಕೌನ್ಸಿಲ್ ಅಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದಿದ್ದಾವೆ. ಆದ್ದರಿಂದ ಒಟ್ಟಾರೆಯಾಗಿ ಅಸ್ಸಾಂ ಅಲ್ಲಿ 3 ಪ್ರದೇಶಗಳನ್ನು ನಾವು ನೆನ್ಪಿಟ್ಕೊಳ್ಬೇಕು: ದೀಮಾ ಹಸಾವ್, ಕಾರ್ಬಿ ಆಂಗ್ಲಾಂಗ್ ಮತ್ತು ಬೋಡೋಲ್ಯಾಂಡ್. ಒಟ್ಟಾರೆಯಾಗಿ 6th ಶೆಡ್ಯೂಲ್ ಏರಿಯಾಗಳು ಯಾವ್ಯಾವು ಅಂತ ನಮಗೆ ನೆನಪಿದ್ರೆ ಪ್ರಿಲಿಮ್ಸ್ಗೆ ಸಾಕಷ್ಟು ಸಹಾಯಕ್ಕೆ ಬರ್ತದೆ. ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಸಾಕಷ್ಟು ಬಾರಿ ಶೆಡ್ಯೂಲ್ಗಳ ಬಗ್ಗೆ ಡೈರೆಕ್ಟ್ ಕ್ವೆಶನ್ಸ್ ಅನ್ನ ಕೇಳಿದೆ. ಈ ಶೆಡ್ಯೂಲ್ಸ್ ಗಳಲ್ಲಿ ವೆರಿ ಇಂಪಾರ್ಟೆಂಟ್ಲಿ UPSC ಟಾರ್ಗೆಟ್ ಮಾಡಿರೋದು ಅಂತಂದ್ರೆ ಒಂದು 5th ಶೆಡ್ಯೂಲ್ ಅನ್ನ, ಇನ್ನೊಂದು 6th ಶೆಡ್ಯೂಲ್ ಅನ್ನ. ನಂತರ ನಾವು IR ಸೆಕ್ಷನ್ಗೆ ಶಿಫ್ಟ್ ಆಗೋದಾದ್ರೆ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ರೆ, ಇಂಡಸ್ ವಾಟರ್ ಪ್ಯಾನೆಲ್ ಈಗ ಸದ್ಯಕ್ಕೆ ಮೀಟಿಂಗ್ ಅನ್ನ ಮಾಡಿದೆ. 2 ವರ್ಷಗಳ ನಂತರ ಮತ್ತೆ ಮೀಟಿಂಗಿಗೆ ಬಂದಿದೆ ಅನ್ನುವಂತ ಮಾತನ್ನ ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದ್ದಾರೆ. ಈ ಆರ್ಟಿಕಲ್ ಅಲ್ಲಿ ಪಾಕಿಸ್ತಾನ್ ಚೆನಾಬ್ ನದಿಯ ಮೇಲೆ ಇಂಡಿಯಾ ತರ್ತಾ ಇರುವಂತ ಪಾಕುಲ್ದುಲ್ ಹೈಡೆಲ್ ಪ್ರಾಜೆಕ್ಟಿನ ಬಗ್ಗೆ, ಕಲ್ನಾಯ್ ಹೈಡೆಲ್ ಪ್ರಾಜೆಕ್ಟಿನ ಬಗ್ಗೆ ಕನ್ಸರ್ನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಿದೆ. ಇಲ್ಲಿ ಪಾಕಿಸ್ತಾನ್ ಇಂಡಿಯಾ ತರ್ತಾ ಇರುವಂತ ಈ ಒಂದು ಪ್ರಾಜೆಕ್ಟ್ ಗಳ ಬಗ್ಗೆ ಯಾಕೆ ಕನ್ಸರ್ನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಬೇಕು, ಮತ್ತು ಈ ಇಂಡಸ್ ವಾಟರ್ ಪ್ಯಾನೆಲ್ ಅನ್ನ ಬಗ್ಗೆ ಅಥವಾ ಈ ಇಂಡಸ್ ವಾಟರ್ ಟ್ರೀಟಿಯ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿದೆ. ಈ ಒಂದು ಕ್ವೆಶ್ಚನ್ ಗೆ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಈ ಇಂಡಸ್ ವಾಟರ್ ಟ್ರೀಟಿಯ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡಿದ್ರೆ, ಇಂಡಸ್ ನದಿಯ ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆಯಲ್ಲಿ ಯಾವ ಯಾವ ದೇಶಗಳು ಇನ್ವಾಲ್ವ್ ಆಗಿದಾವೆ ಅಂತಂದ್ರೆ, ಒಂದು ಕಡೆ ಈ ನದಿ ಹುಟ್ಟೋದು ಚೈನಾ ದೇಶದಲ್ಲಿ, ಟಿಬೆಟ್ ಅಲ್ಲಿ. ಆದ್ದರಿಂದ ಚೈನಾ ದೇಶ ಇನ್ವಾಲ್ವ್ ಆಗಿದೆ. ಆದರೆ ಈ ಟ್ರೀಟಿಯಲ್ಲಿ ನಾವು ಚೈನಾವನ್ನ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ, ಈ ಇಂಡಸ್ ನದಿ ಟಿಬೆಟ್ಟಿನ ಕೈಲಾಶ್ ಮಾನಸ್ ಸರೋವರ್ ಪವಿತ್ರ ಸ್ಥಳದ ಹತ್ತಿರ ಹುಟ್ಟಿ ಇಂಡಿಯಾದ ಕಡೆಗೆ ಹರಿದು ಬರುತ್ತೆ. ಇಂಡಿಯಾದ ಮುಖಾಂತರವಾಗಿ ಪಾಕಿಸ್ತಾನ್ಗೆ ರೀಚ್ ಆಗುತ್ತೆ. ಅಂದ್ರೆ ಇಲ್ಲಿ ಇಂಡಿಯಾ ವೆರಿ ಇಂಪಾರ್ಟೆಂಟ್ಲಿ, ನಂತರ ಪಾಕಿಸ್ತಾನ, ಈ 2 ದೇಶಗಳ ನಡುವೆ ಈ ನದಿಯ ನೀರು ಹಂಚಿಕೆ ಆಗಬೇಕು. ಅದಕ್ಕೋಸ್ಕರನೇ ಈ ಇಂಡಸ್ ವಾಟರ್ ಟ್ರೀಟಿಯನ್ನು ನಾವು ತಗೊಂಡ್ ಬರ್ತೀವಿ. 1960 ತಗೊಂಡ್ ಬರ್ತೀವಿ. ಇಡೀ ಪ್ರಪಂಚದಲ್ಲೇ ರಿವರ್ ವಾಟರ್ ಟ್ರೀಟಿಗಳಲ್ಲಿ ಅಂದ್ರೆ ನದಿ ನೀರಿನ ಹಂಚಿಕೆಯ ವಿಷಯದಲ್ಲಿ ಇರುವಂತಹ ಒಪ್ಪಂದಗಳಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಒಪ್ಪಂದಗಳಲ್ಲಿ ಒಂದು ಈ ಇಂಡಸ್ ವಾಟರ್ ಟ್ರೀಟಿ ಆಗುತ್ತೆ. 1960 ತಂದಂತ ಈ ಒಂದು ಟ್ರೀಟಿಯನ್ನ ವರ್ಲ್ಡ್ ಬ್ಯಾಂಕ್ ತಾನೇ ಬ್ರೋಕರ್ ಮಾಡುತ್ತೆ. ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ವರ್ಲ್ಡ್ ಬ್ಯಾಂಕ್ ತಾನು ಬ್ರೋಕರ್ ಮಾಡುತ್ತೆ ಈ ಒಂದು ಟ್ರೀಟಿಯನ್ನ. ಈ ಟ್ರೀಟಿಯಲ್ಲಿ ನಾವೇನು ಹೇಳ್ತೀವಿ ಅಂತಂದ್ರೆ, ಈ ಮ್ಯಾಪಿನ ಮುಖಾಂತರವಾಗಿ ನಾವು ಡಿಸ್ಕಸ್ ಮಾಡೋಣ. ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಇಂಡಸ್ ನದಿಯ ವ್ಯವಸ್ಥೆಯನ್ನ. ನಾವು ಒಂದು ನದಿಯ ವ್ಯವಸ್ಥೆ ಅಂತ ಹೇಳ್ತಿರ್ಬೇಕಾದ್ರೆ ಆ ನದಿ ಮತ್ತು ಆ ನದಿಯ ಉಪನದಿಗಳು, ಟ್ರಿಬ್ಯೂಟರೀಸ್ ಗಳು ಕೂಡ ಇನ್ಕ್ಲೂಡ್ ಆಗ್ತವೆ. ಅದೇ ರೀತಿಯಾಗಿ ಇಲ್ಲಿ ಇಂಡಸ್ ನದಿ ಏನಿದೆ, ಈ ಇಂಡಸ್ ನದಿಯ ಜೊತೆಗೆ ಇರುವಂತ ಇತರ ಟ್ರಿಬ್ಯೂಟರಿಗಳು, ಅದರಲ್ಲೂ ಇಂಡಿಯಾದಿಂದ ಪಾಕಿಸ್ತಾನ ಕಡೆಗೆ ಹರಿದು ಹೋಗಿ ಇಂಡಸ್ಗೆ ಸೇರುವಂತ ಇತರ ಟ್ರಿಬ್ಯೂಟರಿಗಳನ್ನ ಕೂಡ ಈ ಟ್ರೀಟಿಯಲ್ಲಿ ನಾವು ಇನ್ಕ್ಲೂಡ್ ಮಾಡ್ತೀವಿ. ಮೊದಲಿಗೆ ಇಂಡಸ್ ನದಿ, ನಂತರ ಝೇಲಂ ಮತ್ತು ಚೆನಾಬ್ ನದಿಗಳು, ನಂತರ ರಾವಿ, ಬಿಯಾಸ್ ಮತ್ತು ಸಟ್ಲೆಜ್. ಈ 6 ನದಿಗಳಲ್ಲಿ ಯಾವ ಯಾವ ನದಿಗಳಲ್ಲಿ ಪಾಕಿಸ್ತಾನ ಹೆಚ್ಚಿನ ಪವರ್ ಅನ್ನ ಹೊಂದಿದೆ ಅಥವಾ ಯಾವ ಯಾವ ನದಿಗಳನ್ನ ಪಾಕಿಸ್ತಾನ್ಗೆ ಕೊಡ್ಲಾಯ್ತು, ಉಳಿದಿರುವಂತ ಯಾವ ಯಾವ ನದಿಗಳನ್ನ ಇಂಡಿಯಾಕ್ಕೆ ಕೊಡ್ಲಾಯ್ತು. ಇದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಒಂದು ಟ್ರೀಟಿಯಲ್ಲಿ ಈ 6 ನದಿಗಳಲ್ಲಿ ವೆಸ್ಟರ್ನ್ 3 ರಿವರ್ಸ್ ಗಳು ಅಂತಂದ್ರೆ ಸ್ವಲ್ಪ ಪಶ್ಚಿಮಕ್ಕೆ ಇರುವಂತ ಈ 3 ನದಿಗಳನ್ನ ಪಾಕಿಸ್ತಾನ್ಗೆ ಅಲೋಕೇಟ್ ಮಾಡಲಾಯ್ತು, ಪಾಕಿಸ್ತಾನ್ಗೆ ಅಸೈನ್ ಮಾಡಲಾಯ್ತು. ಯಾವ 3 ನದಿಗಳು ಅಂತಂದ್ರೆ, ಒಂದು ಚೆನಾಬ್, ಇನ್ನೊಂದು ಝೇಲಂ, ಇನ್ನೊಂದು
ಇನ್ನೊಂದು ಇಂಡಸ್. ಈ 3 ನದಿಗಳನ್ನ ಇದೇ ರೀತಿಯಾಗಿ ನೀವು ನೆನ್ಪಿಟ್ಕೊಳ್ಬಹುದು ಸುಲಭವಾಗಿ. CJI ಅವರು ಗೊತ್ತಲ್ಲ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅದೇ ಕೋಡಲ್ಲಿ ನೀವು ನೆನ್ಪಿಟ್ಕೊಳ್ಬಹುದು. ಇಲ್ಲಿ ಸಿ ಅಂತಂದ್ರೆ ಚನಾಬ್, ಜೆ ಅಂದ್ರೆ ಝೇಲಂ, ಐ ಅಂದ್ರೆ ಇಂಡಸ್. ಈ 3 ನದಿಗಳನ್ನ ನಾವು ಪಾಕಿಸ್ತಾನ್ಗೆ ಅಂತ ಅಸೈನ್ ಮಾಡಿದ್ವಿ. ಪಾಕಿಸ್ತಾನ್ಗೆ ಯಾವ ಯಾವ ನದಿಗಳನ್ನ ಅಸೈನ್ ಮಾಡಿದ್ವಿ ಅಂತ ಕೇಳಿದ್ರೆ ನೀವು ಸುಲಭವಾಗಿ ಈ ಒಂದು ಕೋಡಿನ ಮುಖಾಂತರವಾಗಿ ನೆನ್ಪಿಟ್ಕೊಳ್ಬಹುದು. CJI ಚನಾಬ್, ಝೇಲಂ ಮತ್ತು ಇಂಡಸ್, ಈ 3 ವೆಸ್ಟರ್ನ್ ರಿವರ್ ಗಳನ್ನ ನಾವು ಪಾಕಿಸ್ತಾನ್ಗೆ ಅಸೈನ್ ಮಾಡ್ತೀವಿ. ಅದೇ ರೀತಿಯಾಗಿ ಇಂಡಿಯಾಕ್ಕೆ 3 ಈಸ್ಟರ್ನ್ ನದಿಗಳನ್ನ ಅಸೈನ್ ಮಾಡಲಾಯಿತು. ಈ 3 ನದಿಗಳು ಯಾವ್ಯಾವು ಅಂತಂದ್ರೆ ಒಂದು ರಾವಿ, ಇನ್ನೊಂದು ಬಿಯಾಸ್, ಇನ್ನೊಂದು ಸಟ್ಲಜ್. ಇಲ್ಲಿ ಬಿಯಾಸ್ ಅನ್ನು ನೀವು ಒಬ್ಸರ್ವ್ ಮಾಡೋದಾದ್ರೆ ಇದು ಇಂಡಿಯಾದಲ್ಲೇ ಹುಟ್ಟಿ ಇಂಡಿಯಾದಲ್ಲೇ ಕೊನೆಗೊಳ್ಳುವಂತ ಒಂದು ನದಿಯಾಗಿದೆ. ಇಂಡಿಯಾದಲ್ಲೇ ಹುಟ್ಟುತ್ತೆ, ಸಟ್ಲಜ್ಗೆ ಬಂದು ಸೇರ್ಕೊಳ್ಳುತ್ತೆ. ಬಿಯಾಸ್ ನದಿ ಎಂಟೈರ್ಲಿ ಇಂಡಿಯಾದಲ್ಲಿ ಇರೋದ್ರಿಂದ ಇಂಡಿಯಾಕ್ಕೆ ಕೊಡ್ಲಾಯ್ತು. ಜೊತೆಗೆ ರಾವಿ ಮತ್ತು ಸಟ್ಲಜ್ ಈ 2 ನದಿಗಳನ್ನ ಕೂಡ ಇಂಡಿಯಾಕ್ಕೆ ಅಸೈನ್ ಮಾಡಲಾಯಿತು. ಆದರೆ ಇಲ್ಲಿ ನಾವು ಅಸೈನ್ ಮಾಡ್ತಿರ್ಬೇಕಾದ್ರೆ ಪಾಕಿಸ್ತಾನ್ಗೆ ಈ 3 ನದಿಗಳನ್ನ ಅಸೈನ್ ಮಾಡಿದ್ರೂ ಕೂಡ ಈ 3 ನದಿಗಳ ಮೇಲೆ ಇಂಡಿಯಾ ರನ್ ಆಫ್ ದಿ ರಿವರ್ ಪ್ರಾಜೆಕ್ಟ್ ಗಳನ್ನ ತರಬಹುದು ಅನ್ನುವಂತ ಮಾತನ್ನ ಹೇಳಲಾಯಿತು. ಇಲ್ಲಿ ರನ್ ಆಫ್ ದಿ ರಿವರ್ ಪ್ರಾಜೆಕ್ಟ್ ಗಳು ಅಂತಂದ್ರೆ ಒಂದು ನದಿಯ ಮೇಲೆ ಆ ನದಿಯ ನೀರಿನ ಹರಿವನ್ನ ಬಳಕೆ ಮಾಡಿಕೊಂಡು ನಾವು ತರುವಂತ ಪ್ರಾಜೆಕ್ಟ್ ಗಳು, ಹೈಡೆಲ್ ಪ್ರಾಜೆಕ್ಟ್ ಗಳನ್ನ ನಾವು ಆ ರೀತಿಯಾಗಿ ತರ್ತೀವಿ. ಇಲ್ಲಿ ನದಿಯ ನೀರನ್ನ ಯಾವುದೇ ಕಾರಣಕ್ಕೂ ನಾವು ಸ್ಟೋರ್ ಮಾಡೋದಿಲ್ಲ, ಅಣೆಕಟ್ಟನ್ನ ಕಟ್ಟಿ ಸ್ಟೋರ್ ಮಾಡೋದಿಲ್ಲ. ಅದರ ಬದಲಿಗೆ ಆ ನದಿಯ ನೀರಿನ ಹರಿವು ಏನಿದೆ ಆ ಹರಿವನ್ನೇ ಬಳಕೆ ಮಾಡಿಕೊಂಡು ನಾವು ಹೈಡೆಲ್ ಪವರ್ ಪ್ರಾಜೆಕ್ಟ್ ಗಳನ್ನ ತರ್ತೀವಿ. ಅಂತ ಪ್ರಾಜೆಕ್ಟ್ ಗಳನ್ನ ನಾವು ರನ್ ಆಫ್ ದಿ ರಿವರ್ ಪ್ರಾಜೆಕ್ಟ್ ಗಳು ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿ ಇಲ್ಲಿ ನೀರನ್ನ ನಾವು ಸ್ಟೋರ್ ಮಾಡುವ ಹಾಗಿಲ್ಲ, ಸ್ಟೋರ್ ಮಾಡದೆಯೇ ರನ್ ಆಫ್ ದಿ ರಿವರ್ ಪ್ರಾಜೆಕ್ಟ್ ಗಳನ್ನು ನಾವು ತರಬಹುದು ಪಾಕಿಸ್ತಾನ್ಗೆ ಅಸೈನ್ ಮಾಡಿರುವಂತ ಈ 3 ನದಿಗಳಲ್ಲಿ. ಇಷ್ಟು ನಮಗೆ ಓವರಾಲ್ ಇಂಡಸ್ ವಾಟರ್ ಟ್ರೀಟಿಯ ಬಗ್ಗೆ. ಈಗ ಈ ಒಂದು ಆರ್ಟಿಕಲ್ ಅಲ್ಲಿ ಪಾಕಿಸ್ತಾನ್ ಚೆನಾಬ್ ನದಿಯ ಮೇಲೆ ನಾವು ತರ್ತಾ ಇರುವಂತಹ ಈ ಪ್ರಾಜೆಕ್ಟ್ ಗಳ ಬಗ್ಗೆ ಯಾಕೆ ಕನ್ಸರ್ನ್ ಅನ್ನ ರೈಸ್ ಮಾಡಿದೆ ಅಂತಂದ್ರೆ ನಾವು ಚೆನಾಬ್ ನದಿಯನ್ನ ಪಾಕಿಸ್ತಾನ್ಗೆ ಅಸೈನ್ ಮಾಡಿದೀವಿ, ಅದಕ್ಕೋಸ್ಕರ. ಹಾಗಿದ್ದು ಇಂಡಿಯಾ ಯಾಕೆ ಈ ಪ್ರಾಜೆಕ್ಟ್ ಗಳನ್ನ ತರ್ತಾ ಇದೆ, ಯಾಕೆ ಅಂತಂದ್ರೆ ಈಗಾಗಲೇ ನಾವು ಇಂಡಸ್ ವಾಟರ್ ಟ್ರೀಟಿಯಲ್ಲಿ ನೋಡಿದ್ವಿ, ಪಾಕಿಸ್ತಾನ್ಗೆ ಅಸೈನ್ ಮಾಡಿರುವಂತ 3 ವೆಸ್ಟರ್ನ್ ರಿವರ್ ಗಳ ಮೇಲೆ ಇಂಡಿಯಾ ರನ್ ಆಫ್ ದಿ ರಿವರ್ ಪ್ರಾಜೆಕ್ಟ್ ಗಳನ್ನ ತರಬಹುದು ಅಂತ. ಈ 2 ಪ್ರಾಜೆಕ್ಟ್ ಗಳು ಕೂಡ ರನ್ ಆಫ್ ದಿ ರಿವರ್ ಪ್ರಾಜೆಕ್ಟ್ ಗಳು ಆಗಿದಾವೆ ಅಂತ ಇಂಡಿಯಾ ವಾದ ಮಾಡ್ತಾ ಇದೆ. ಆದರೆ ಪಾಕಿಸ್ತಾನ ಇಲ್ಲಿ ಕನ್ಸರ್ನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಿದೆ. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇಂಡಸ್ ವಾಟರ್ ಟ್ರೀಟಿಯ ಬಗ್ಗೆ ಬೇಸಿಕ್ ಡೀಟೇಲ್ಸ್ ತಿಳಿದಿರಬೇಕು ಮತ್ತು ಈ ಹೈಡೆಲ್ ಪ್ರಾಜೆಕ್ಟ್ ಗಳನ್ನ ಕೂಡ ನಾವು ನೋಟ್ ಡೌನ್ ಮಾಡ್ಕೊಳ್ಬೇಕು, ಯಾವ ನದಿಯ ಮೇಲೆ ಅಂತ ಮ್ಯಾಚ್ ಮಾಡ್ಲಿಕ್ಕೆ ಕೇಳಬಹುದು. ಆದ್ದರಿಂದ ನಂತರ IR ಕಂಟಿನ್ಯೂ ಮಾಡೋದಾದ್ರೆ ಇದೇ ವಾರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಸುಯೆಸ್ ಕೆನಾಲಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಕೆನಾಲಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ನಮಗೆ ತಿಳಿದಿರಲೇಬೇಕು. ಜಿಯೋಗ್ರಫಿಯಲ್ಲಿ ಮ್ಯಾಪಿಂಗ್ ಅನ್ನು ಕೂಡ ಮಾಡಬೇಕು. ಇದೆಲ್ಲವನ್ನ ಮಾಡೋದಕ್ಕಿಂತ ಮುಂಚೆ ಈ ಆರ್ಟಿಕಲ್ ಅಲ್ಲಿ ಸುಯೆಸ್ ಕೆನಾಲಿನ ಬಗ್ಗೆ ಯಾಕೆ ಡಿಸ್ಕಸ್ ಮಾಡ್ತಿದ್ದಾರೆ ಅಂತ ನ್ಯೂಸ್ ಅನ್ನ ನೋಡೋಣ. ನ್ಯೂಸ್ ಏನು ಅಂತಂದ್ರೆ ಈ ಒಂದು ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇದು ಸುಯೆಸ್ ಕೆನಾಲ್. ಸುಯೆಸ್ ಕೆನಾಲ್ ಅಲ್ಲಿ ಒಂದು ಹಡಗು ಬಂದು ಈ ರೀತಿಯಾಗಿ ನಿಂತಿದೆ ಅನ್ನೋದಕ್ಕಿಂತ ಈ ಹಡಗು ಬ್ಯಾಡ್ ವೆದರಿನ ಕಾರಣದಿಂದಾಗಿ ಈ ರೀತಿಯಾಗಿ ಸಿಕ್ಕಿ ಹಾಕೊಂಡಿರೋದ್ರಿಂದ ಈ ಸಣ್ಣ ಕೆನಾಲ್, ಈ ಸುಯೆಸ್ ಕೆನಾಲ್ ಅಲ್ಲಿ ಬೇರೆ ಹಡಗುಗಳು ಪಾಸ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಬೇರೆ ಹಡಗುಗಳಿಗೆ ಇಲ್ಲಿ ಜಾಗ ಇಲ್ಲದೆ ಇರುವ ಕಾರಣದಿಂದಾಗಿ ಈ ಹಡಗು ಬಂದು ಸಿಕ್ಕಾಕೊಂಡಿರೋದ್ರಿಂದ ಸುಯೆಸ್ ಕೆನಾಲ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಈ ಆರ್ಟಿಕಲ್ ಗಿಂತನೂ ನಮಗೆ ಈಗ ಇಂಪಾರ್ಟೆಂಟ್ ಅಂತಂದ್ರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಸುಯೆಸ್ ಕೆನಾಲಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್. ಅದರಲ್ಲಿ ಮೊದಲಿಗೆ ಈ ಸುಯೆಸ್ ಕೆನಾಲ್ ಎಲ್ಲಿದೆ ಅಂತ ನೋಡೋದಾದ್ರೆ ಇಲ್ಲಿದೆ ನಮಗೆ ಇಂಡಿಯಾದಿಂದ ನಾವು ಯುರೋಪ್ಗೆ ರೀಚ್ ಆಗಬೇಕು ಅಂತಂದ್ರೆ ನಾವು ಮೊದಲಿಗೆ ರೀಚ್ ಆಗ್ತಾ ಇದ್ದು ಇಂಡಿಯನ್ ಓಷನ್ ಅನ್ನ ಪಾಸ್ ಮಾಡಿಕೊಂಡು ಅಟ್ಲಾಂಟಿಕ್ ಓಷನ್ ನ ಮುಖಾಂತರವಾಗಿ ಈ ರೀತಿಯಾಗಿ ನಾವು ರೀಚ್ ಆಗ್ತಾ ಇದ್ವಿ. ಎಂಟೈರ್ ಆಫ್ರಿಕಾ ಖಂಡವನ್ನ ಸುತ್ತುವರಿದುಕೊಂಡು ನಾವು ರೀಚ್ ಆಗ್ತಾ ಇದ್ವಿ. ನಂತರ ನಾವೇನ್ ಮಾಡಿದ್ವಿ ಅಂತಂದ್ರೆ ಇಂಡಿಯನ್ ಓಷನ್ ಇಂದ ಡೈರೆಕ್ಟ್ಲಿ ರೆಡ್ ಸಿ ಅನ್ನ ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಇಂಡಿಯಾದಿಂದ ಹೋಗಿದ್ರೆ ಇಂಡಿಯನ್ ಓಷನ್ ಇಂದ ರೆಡ್ ಸಿಗೆ ಹೋಗಿ ರೆಡ್ ಸಿ ಇಂದ ಮೆಡಿಟರೇನಿಯನ್ ಸಿಗೆ ಹೋಗ್ಲಿಕ್ಕೆ ಇಲ್ಲಿ ನಡುವೆ ಬರುವಂತ ಸುಯೆಸ್ ಕೆನಾಲ್ ಅನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ. ಇದರಿಂದ ಎಂಟೈರ್ ಆಫ್ರಿಕಾ ಖಂಡವನ್ನ ಸುತ್ತುವರಿಯೋದು ನಮಗೆ ತಪ್ಪಿತು. ಈ ರೀತಿಯಾಗಿ ಇಂಡಿಯಾದಿಂದ ಅಥವಾ ಏಷ್ಯಾದಿಂದ ಯುರೋಪ್ಗೆ ರೀಚ್ ಆಗ್ಲಿಕ್ಕೆ ಸುಯೆಸ್ ಕೆನಾಲ್ ನಮಗೆ ಸಹಾಯವನ್ನ ಮಾಡ್ತು. ಈ ಸುಯೆಸ್ ಕೆನಾಲ್ ಯಾವ ರೀತಿಯಾಗಿ ಇದೆ ಅಂತ ಇನ್ನೊಂದಷ್ಟು ಡೀಟೇಲ್ಡ್ ಆಗಿ ನಾವು ನೋಡೋದಾದ್ರೆ ಇಲ್ಲಿ ರೆಡ್ ಸಿ ಇದೆ, ಇಂಡಿಯನ್ ಓಷನ್ ಇಂದ ನಾವು ರೆಡ್ ಸಿಗೆ ಬರ್ತೀವಿ. ಈ ರೆಡ್ ಸಿ ನಂತರ ಇಲ್ಲಿ ಬರುವಂತ ಈ ಒಂದು ಏರಿಯಾ ಇದೆ ಗಲ್ಫ್ ಆಫ್ ಸುಯೆಸ್ ಅಂತ. ಗಲ್ಫ್ ಆಫ್ ಸುಯೆಜಿನ ನಂತರ ಇಲ್ಲಿ ಬರುವಂತ ಲ್ಯಾಂಡ್ ಏರಿಯಾದಲ್ಲಿ ನಮಗೆ ಸುಯೆಸ್ ಕೆನಾಲ್ ಬರುತ್ತೆ. ಅಂತಂದ್ರೆ ರೆಡ್ ಸಿಯ ನಂತರ ಗಲ್ಫ್ ಆಫ್ ಸುಯೆಸ್ ಬರುತ್ತೆ. ಗಲ್ಫ್ ಆಫ್ ಸುಯೆಜಿನ ನಂತರ ಇಲ್ಲಿ ಒಂದು ಲ್ಯಾಂಡ್ ಏರಿಯಾ ಬರುತ್ತೆ. ಈ ಲ್ಯಾಂಡ್ ಏರಿಯಾವನ್ನ ನಾವು ಈ ರೀತಿಯಾಗಿ ಒಂದು ಕೆನಾಲಿನ ಮುಖಾಂತರವಾಗಿ ಈ ಲ್ಯಾಂಡ್ ಏರಿಯಾವನ್ನ ಕ್ರಾಸ್ ಮಾಡಿ ಮೆಡಿಟರೇನಿಯನ್ ಸಿಗೆ ರೀಚ್ ಆಗ್ತೀವಿ. ಆ ಕೆನಾಲ್ಗೆ ನಾವು ಕೊಟ್ಟಿರುವಂತಹ ಹೆಸರೇ ಸುಯೆಸ್ ಕೆನಾಲ್. ಒಂದಷ್ಟು ಡೀಟೇಲ್ಸ್ ಗೊತ್ತಾಯ್ತು. ಇನ್ನೊಂದಷ್ಟು ನಾವು ಝೂಮ್ ಮಾಡಿ ನೋಡೋದಾದ್ರೆ ಈ ಒಂದು ಏರಿಯಾವನ್ನ ನಾವು ಈಗಾಗಲೇ ದೊಡ್ಡ ಮ್ಯಾಪ್ ಅಲ್ಲಿ ನೋಡಿದ ಹಾಗೆ ರೆಡ್ ಸಿ ಇಂದ ಬಂದಾಗ ನಮಗೆ ಗಲ್ಫ್ ಆಫ್ ಸುಯೆಸ್ ಸಿಗುತ್ತೆ. ಗಲ್ಫ್ ಆಫ್ ಸುಯೆಜಿನ ನಂತರ ಸಿಗುವಂತ ಈ ಲ್ಯಾಂಡ್ ಏರಿಯಾದಲ್ಲಿ ನಾವು ಕೆನಾಲ್ ಅನ್ನ ತಂದಿದ್ದೀವಿ, ಅದೇ ಸುಯೆಸ್ ಕೆನಾಲ್ ಅಂತ ನೋಡಿದ್ವಿ. ಈ ಸುಯೆಸ್ ಕೆನಾಲ್ ಅಲ್ಲಿ ನಾವು ಮೊದಲಿಗೆ ಅಬ್ಸರ್ವ್ ಮಾಡಬೇಕಾಗಿರೋದು ಅಂತಂದ್ರೆ ಗ್ರೇಟ್ ಬಿಟ್ಟರ್ ಲೇಕ್. ಅಂದ್ರೆ ಈ ಕೆನಾಲಿನ ಹಾದಿಯಲ್ಲೇ ಒಂದು ಸರೋವರ ಸಿಗುತ್ತೆ. ಆ ಸರೋವರದ ಹೆಸರೇ ಗ್ರೇಟ್ ಬಿಟ್ಟರ್ ಲೇಕ್
ಲೇಕ್ ನಮಗೆ ಮ್ಯಾಚ್ ಮಾಡಲಿಕ್ಕೆ ಕೇಳಬಹುದು, ಅಥವಾ ಯಾವ ಏರಿಯಾದಲ್ಲಿ ಇದು ಲೊಕೇಟ್ ಆಗಿದೆ ಅಂತ ಕೇಳಬಹುದು ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ಆದ್ದರಿಂದ ಗ್ರೇಟ್ ಬಿಟ್ಟರ್ ಲೇಕ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಸನೈ ಪೆನಿನ್ಸುಲಾ ಅಥವಾ ಸುಯೇಜ್ ಕೆನಾಲ್ ಅಲ್ಲಿ ಲೊಕೇಟ್ ಆಗಿದೆ. ಇಲ್ಲಿ ಸನೈ ಪೆನಿನ್ಸುಲಾ ಅಂದ್ರೆ ಏನು? ಈ ಒಂದು ಏರಿಯಾವನ್ನು ನಾವು ಸನೈ ಪೆನಿನ್ಸುಲಾ ಅಂತ ಕರಿತೀವಿ. ಆಫ್ರಿಕಾವನ್ನ ಮತ್ತು ಏಷ್ಯಾವನ್ನ, ವೆಸ್ಟ್ ಏಷ್ಯಾವನ್ನ ಲಿಂಕ್ ಮಾಡುವಂತ ಒಂದು ಪೆನಿನ್ಸುಲಾ ಸನೈ ಪೆನಿನ್ಸುಲಾ ಅಂತ. ಈ ಸನೈ ಪೆನಿನ್ಸುಲಾದ ಈ ಒಂದು ಏರಿಯಾದಲ್ಲೇ ನಮಗೆ ಸುಯೇಜ್ ಕೆನಾಲ್ ಇರೋದು. ಈ ಸುಯೇಜ್ ಕೆನಾಲ್ ಅಲ್ಲಿ ಮೊದಲನೇ ಪಾಯಿಂಟ್ ನಾವು ನೋಡಿದ್ವಿ, ಈ ಕೆನಾಲಿನ ಹಾದಿಯಲ್ಲೇ ನಮಗೆ ಗ್ರೇಟ್ ಬಿಟ್ಟರ್ ಲೇಕ್ ಅನ್ನುವಂತ ಸರೋವರ ಸಿಗುತ್ತೆ. ನಂತರ ಈ ಕೆನಾಲ್ ಎಂಡ್ ಆಗುವಂತ ಈ ಒಂದು ಏರಿಯಾದಲ್ಲಿ ಪೋರ್ಟ್ ಸೆಡ್ ಅನ್ನುವಂತ ಒಂದು ಪೋರ್ಟ್ ಸಿಗುತ್ತೆ. ಪೋರ್ಟ್ ಸೆಡ್ ಸಾಕಷ್ಟು ಬಾರಿ ನಿಮಗೆ ಸಹಾಯಕ್ಕೆ ಬರುತ್ತೆ. ಥಿಯರಿನ ಓದ್ತಾ ಇರಬೇಕಾದ್ರೆ ಈ ಪೋರ್ಟ್ ಸೆಡ್ ಅನ್ನ ನೋಡ್ತೀರಾ, ಆದ್ದರಿಂದ ಪೋರ್ಟ್ ಸೆಡ್ ಅನ್ನ ನೆನ್ಪಿಟ್ಕೊಳ್ಳಿ. ಒಟ್ಟಾರೆಯಾಗಿ ಈ ಸುಯೇಜ್ ಕೆನಾಲ್ ಎಲ್ಲಿದೆ ಅಂತ ನಮಗೆ ಮ್ಯಾಪ್ ಅಲ್ಲಿ ಅಬ್ಸರ್ವ್ ಆಯ್ತು. ಈಗ ಈ ಸುಯೇಜ್ ಕೆನಾಲಿನ ಹಿಸ್ಟ್ರಿಯನ್ನ ನೋಡೋದಾದ್ರೆ ಈ ಕೆನಾಲ್ ಅನ್ನ ನಾವು ಓಪನ್ ಅಪ್ ಮಾಡ್ತೀವಿ 1869 ಅಲ್ಲಿ, ಅಂದ್ರೆ 19th ಸೆಂಚುರಿಯಲ್ಲಿ ಬಂದಂತ ಒಂದು ಕೆನಾಲ್ ಇದಾಗಿದೆ. ಇದನ್ನ ಮೊದಲಿಗೆ ತಂದಾಗ ಕಂಟ್ರೋಲ್ ಯಾರು ಹೊಂದಿದ್ರು ಅಂತಂದ್ರೆ ಬ್ರಿಟಿಷ್ ಮತ್ತು ಫ್ರೆಂಚ್ ಕಲೋನಿಯಲ್ ಪವರ್ಗಳು ಹೊಂದಿದ್ವು. ಅಂದ್ರೆ ಆ ಸಂದರ್ಭದಲ್ಲಿ ಕಲೋನಿಯಲ್ ಎಂಪೈರ್ಗಳು ಇದ್ದದ್ದು ಒಂದು ಬ್ರಿಟಿಷ್, ಇನ್ನೊಂದು ಫ್ರೆಂಚ್ ಮತ್ತು ಇತರ ಯುರೋಪಿಯನ್ ಪವರ್ಗಳು. ಆದ್ದರಿಂದ ಈ ಒಂದು ಏರಿಯಾದಲ್ಲಿ ವಾಣಿಜ್ಯ ವ್ಯಾಪಾರವನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ತಮ್ಮ ಏಷ್ಯಾದಲ್ಲಿ ಇರುವಂತಹ ಕೊಲೋನಿಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ ಬ್ರಿಟಿಷ್ ಮತ್ತು ಫ್ರೆಂಚ್ ಎಂಪೈರ್ಗಳು ಈ ಒಂದು ಕೆನಾಲ್ ಅನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ತವೆ. ಈ ಕೆನಾಲಿನ ಸ್ಪೆಷಾಲಿಟಿ ಅಂತಂದ್ರೆ ರೆಡ್ ಸಿ ಅನ್ನ ಮತ್ತು ಮೆಡಿಟರೇನಿಯನ್ ಸಿ ಅನ್ನ ಕನೆಕ್ಟ್ ಮಾಡಿದಂತ ಮೊಟ್ಟ ಮೊದಲನೆಯ ಕೆನಾಲ್ ಈ ಸುಯೇಜ್ ಕೆನಾಲೇ ಆಗಿದೆ. ಇದನ್ನ ಒಂದು ಸ್ಟೇಟ್ಮೆಂಟಿನ ರೂಪದಲ್ಲಿ ಕೇಳಬಹುದು, ಆದ್ದರಿಂದ ನೆನ್ಪಿಟ್ಕೊಳ್ಳಿ. ಮೊಟ್ಟ ಮೊದಲನೆಯ ಕೆನಾಲ್ ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿ ಅನ್ನ ಕನೆಕ್ಟ್ ಮಾಡಿದ್ದು ಯಾವುದು ಅಂತಂದ್ರೆ ಸುಯೇಜ್ ಕೆನಾಲೇ ಆಗಿದೆ. ಯಾವಾಗ ಇದನ್ನ ನಾವು ಓಪನ್ ಮಾಡಿದ್ವಿ ನ್ಯಾವಿಗೇಷನ್ಗೆ ಅಂತಂದ್ರೆ 1869 ಅಲ್ಲಿ. ಆ ಸಂದರ್ಭದಲ್ಲಿ ಈ ಕೆನಾಲ್ ಅನ್ನ ಯಾರು ಕಂಟ್ರೋಲ್ ಮಾಡ್ತಿದ್ರು ಅಂತಂದ್ರೆ ಬ್ರಿಟಿಷ್ ಮತ್ತು ಫ್ರೆಂಚ್ ಪವರ್ಗಳು ಕಂಟ್ರೋಲ್ ಮಾಡ್ತಾ ಇದ್ವು. ಆದರೆ 1956 ಅಲ್ಲಿ ಸುಯೇಜ್ ಕ್ರೈಸಿಸ್ನ ಹಿನ್ನೆಲೆಯಲ್ಲಿ ಈಜಿಪ್ಟ್ ಈ ಒಂದು ಕೆನಾಲ್ ಅನ್ನ ತನ್ನ ಅಧೀನಕ್ಕೆ ತೆಗೆದುಕೊಂಡು ನ್ಯಾಷನಲೈಸ್ ಮಾಡುತ್ತೆ. ಈ ಸುಯೇಜ್ ಕ್ರೈಸಿಸ್ನ ಬಗ್ಗೆ ನೀವು ಮೇನ್ಸ್ ಅಲ್ಲಿ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಸಾಕಷ್ಟು ಡೀಟೇಲ್ಡ್ ಆಗಿ ಓದ್ತೀರಾ. ಯಾಕೆಂತಂದ್ರೆ ಈ ಸುಯೇಜ್ ಕ್ರೈಸಿಸ್ನ ಸಂದರ್ಭದಲ್ಲಿ ಅಂದ್ರೆ 1950s ಸಂದರ್ಭದಲ್ಲಿ ಈಗಾಗಲೇ ಇಂಡಿಯಾ ಸ್ವಾತಂತ್ರ್ಯವನ್ನ ತೆಗೆದುಕೊಂಡಿತ್ತು. ನೆಹರು ಅವರ ಲೀಡರ್ಶಿಪ್ ಹೇಗಿತ್ತು ಅಂತಂದ್ರೆ ಈ ಒಂದು ಕ್ರೈಸಿಸ್ ಅಲ್ಲಿ ಕಲೋನಿಯಲ್ ಪವರ್ಗಳು ಆಗಿದ್ದಂತ ಬ್ರಿಟಿಷ್ ಮತ್ತು ಫ್ರೆಂಚ್ ಪವರ್ಗಳು ಇನ್ವಾಲ್ವ್ ಆಗಿದ್ರೂ ಕೂಡ ಇಂಡಿಯಾ ಈ ಒಂದು ಕ್ರೈಸಿಸ್ ಅಲ್ಲಿ ಸಾಕಷ್ಟು ಹಾದಿಯನ್ನ ತೋರಿಸ್ತು ಮತ್ತು ಈ ಕ್ರೈಸಿಸ್ ಅನ್ನ ರಿಸಾಲ್ವ್ ಮಾಡುವಲ್ಲಿ ಇಂಡಿಯಾ ಸಾಕಷ್ಟು ರೋಲ್ ಅನ್ನ ಪ್ಲೇ ಮಾಡ್ತು. ಅಷ್ಟರ ಮಟ್ಟಿಗೆ ಆ ಸಂದರ್ಭದಲ್ಲಿ ಇಂಡಿಯಾ ನಾಯಕತ್ವವನ್ನು ವಹಿಸಿಕೊಂಡಿತ್ತು ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಲ್ಲಿ. ಅದರ ಜೊತೆಗೆ ಇನ್ನೊಂದು ಕಡೆ ಬ್ರಿಟಿಷ್ ಮತ್ತು ಫ್ರೆಂಚ್ ಎಂಪೈರ್ಗಳು ಕೊಲಾಪ್ಸ್ ಆಗ್ತಾ ಇದ್ದದ್ದು, ಈ ದೇಶಗಳ ಕಲೋನಿಯಲ್ ಪವರ್ ಅನ್ನೋದು ಕಡಿಮೆ ಆಗ್ತಾ ಇದ್ದದರ ಇಂಡಿಕೇಶನ್ ಈ ಸುಯೇಜ್ ಕ್ರೈಸಿಸ್ ಆಗಿತ್ತು. ಆದ್ದರಿಂದ ನೀವು ವರ್ಲ್ಡ್ ಹಿಸ್ಟ್ರಿಯಲ್ಲಿ ಸುಯೇಜ್ ಕ್ರೈಸಿಸ್ ನ ಬಗ್ಗೆ ಓದ್ತೀರಾ. ಈಗ ಸದ್ಯಕ್ಕೆ ಸುಯೇಜ್ ಕೆನಾಲಿನ ಬಗ್ಗೆ ಇಷ್ಟು ಬೇಸಿಕ್ ಡೀಟೇಲ್ಸ್. ಮತ್ತು ಈ ಹಿಂದೆ ಈ ಕೆನಾಲ್ ಅನ್ನ ಈಗಾಗಲೇ 5 ಬಾರಿ ಕ್ಲೋಸ್ ಮಾಡಲಾಗಿದೆ. ಈಗ ಸದ್ಯಕ್ಕೆ ಈ ಹಡಗು ಬಂದು ನಡುವೆ ನಿಂತಿರೋದ್ರಿಂದ ಎಷ್ಟರ ಮಟ್ಟಿಗೆ ನಷ್ಟ ಆಗುತ್ತೆ ಅನ್ನೋದನ್ನ ನೀವು ನೆಕ್ಸ್ಟ್ ಆರ್ಟಿಕಲ್ಸ್ ಗಳಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇಷ್ಟು ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಸುಯೇಜ್ ಕೆನಾಲ್ ನ ಬಗ್ಗೆ ಬೇಸಿಕ್ ಡೀಟೇಲ್ಸ್ ನಮಗೆ ತಿಳಿದಿರಬೇಕಾದಂತದ್ದು. ನಂತರ ನಾವು GS ಪೇಪರ್ 3 ಎಕಾನಮಿ ಸೆಕ್ಷನ್ ಗೆ ಶಿಫ್ಟ್ ಆಗೋದ್ರೆ, ಎಕಾನಮಿಯಲ್ಲಿ GDP ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿರುವಂತ ಒಂದು ಟರ್ಮಿನಾಲಜಿ ಅಂತಂದ್ರೆ ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್. ಈ ಒಂದು ಕಾನ್ಸೆಪ್ಟ್ ಅನ್ನ ಭೂತಾನಿನ ರಾಜರು ಕೊಡ್ತಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಈ ಒಂದು ಕಾನ್ಸೆಪ್ಟ್ ಅನ್ನ ಇನ್ನೂ ಮುಂದುವರಿಸಿ ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್ ಅನ್ನ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಪ್ರತಿ ವರ್ಷ ಮಾರ್ಚ್ 20ನೇ ತಾರೀಕು ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್ ಅನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದರ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅನ್ನ ಕೊಟ್ಟಿರೋದು. ಸೊ ಮೊದಲನೇ ಪಾಯಿಂಟ್ ಅಂತಂದ್ರೆ ಪ್ರತಿ ವರ್ಷ ಮಾರ್ಚ್ 20ನೇ ತಾರೀಕು ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ಈ ವರ್ಷದ ಥೀಮ್ ಏನಾಗಿದೆ ಅಂತಂದ್ರೆ ಹ್ಯಾಪಿನೆಸ್ ಫಾರ್ ಆಲ್ ಫಾರ್ ಎವರ್ ಅನ್ನುವಂತ ಥೀಮ್ ಆಗಿದೆ. ಹ್ಯಾಪಿನೆಸ್ ಫಾರ್ ಆಲ್ ಫಾರ್ ಎವರ್ ಅಂತಂದ್ರೆ ಎಲ್ಲರಿಗೂ ಸಂತೋಷವನ್ನ ಕೊಡೋದು, ಅದರಲ್ಲೂ ಎಲ್ಲ ಕಾಲದಲ್ಲಿಯೂ ಕೊಡೋದು, ಎಲ್ಲರಿಗೂ ಸದಾ ಸಂತೋಷ ಇರುವ ರೀತಿಯಲ್ಲಿ ನೋಡ್ಕೊಳ್ಳೋದು, ಇಂಥ ಒಂದು ಥೀಮ್ ಅನ್ನ ಹೊಂದಿದೆ ಈ ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್ ಈ ವರ್ಷದ್ದು. ನಂತರ ಎರಡನೇ ಪಾಯಿಂಟ್ ಅಂತಂದ್ರೆ ಈ ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್ ನ ಹಿನ್ನೆಲೆಯಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಈ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ? ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. UPSC ನಮಗೆ ಡೈರೆಕ್ಟ್ ಕ್ವೆಶ್ಚನ್ ಅನ್ನ ಕೇಳಬಹುದು. ಈ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಅನ್ನುವಂತ ಒಂದು ನೆಟ್ವರ್ಕ್ ರಿಲೀಸ್ ಮಾಡುತ್ತೆ. ಈ ನೆಟ್ವರ್ಕ್ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಅಧೀನದಲ್ಲಿ ಕೆಲಸ ಮಾಡುವಂತ ನೆಟ್ವರ್ಕ್ ಆಗಿದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಫಾರ್ UN ಅನ್ನುವಂತ ಈ ಒಂದು ನೆಟ್ವರ್ಕ್ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಈ ಒಂದು ರಿಪೋರ್ಟ್ ಅಲ್ಲಿ ರ್ಯಾಂಕಿಂಗ್ ಮಾಡಿದಾಗ ಇಂಡಿಯಾದ ಸ್ಥಾನ ಎಲ್ಲಿದೆ ಅಂತ ನಾವು ನೋಡೋದಾದ್ರೆ, ಈ ರಿಪೋರ್ಟ್ ಅಲ್ಲಿ 149 ದೇಶಗಳನ್ನ ರ್ಯಾಂಕ್ ಮಾಡಲಾಗಿದೆ. ಇಂಡಿಯಾದ ರ್ಯಾಂಕ್ ಬಂದು 139. ಅಂದ್ರೆ ಇಂಡಿಯಾದ ಪರ್ಫಾರ್ಮೆನ್ಸ್ ಅಷ್ಟೇ
ಅಷ್ಟೇನು ಚೆನ್ನಾಗಿ ಇಲ್ಲ. ಈ ರಿಪೋರ್ಟ್ ಅಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಏನಿದೆ, ಈ ಇಂಡೆಕ್ಸ್ ಅಲ್ಲಿ ಯಾವ ಯಾವ ಅಂಶಗಳನ್ನ ತೆಗೆದುಕೊಳ್ತಾರೆ ಅಂತಂದ್ರೆ ಇಂಡಿಯಾದ ರ್ಯಾಂಕ್ 139 ಇದೆಯಲ್ಲ, ಈ ಒಂದು ಇಂಡೆಕ್ಸ್ ಅಲ್ಲಿ ಯಾವ ಯಾವ ಅಂಶಗಳನ್ನ ಕೈಗೆತ್ತಿಕೊಳ್ತಾರೆ ಅಂತಂದ್ರೆ ಒಂದು ಜಿಡಿಪಿಯನ್ನ ತೆಗೆದುಕೊಳ್ತಾರೆ, ಪಿಪಿಪಿ ಅಥವಾ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯ ಟರ್ಮ್ಸ್ ಅಲ್ಲಿ ಜಿಡಿಪಿಯನ್ನ ತೆಗೆದುಕೊಳ್ತಾರೆ. ಇಂಡಿಯಾ ಈ ಒಂದು ಟರ್ಮಿನಾಲಜಿಯಲ್ಲಿ ನಾವು ನೋಡೋದಾದ್ರೆ ಇಂಡಿಯಾ 3rd ರ್ಯಾಂಕ್ ಅನ್ನ ಹೊಂದಿದೆ. ಇದು ಮೊದಲನೇ ಆಸ್ಪೆಕ್ಟ್. ಎರಡನೇದು ಅಂತಂದ್ರೆ ಸೋಷಿಯಲ್ ಸಪೋರ್ಟ್ ಹೇಗಿದೆ, ಸಾಮಾಜಿಕವಾಗಿ ಎಷ್ಟು ಬೆಂಬಲ ಇದೆ ಜನತೆಯ ಹ್ಯಾಪಿನೆಸ್ಗೆ, ಇದನ್ನ ತೆಗೆದುಕೊಳ್ತಾರೆ. ನಂತರ ಆರೋಗ್ಯಕ್ಕೆ ಬಂದಿದೆ ಆದ್ರೆ ಹೆಲ್ತಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಅನ್ನ ತೆಗೆದುಕೊಳ್ತಾರೆ. ನಂತರ ಸ್ವಾತಂತ್ರ್ಯಕ್ಕೆ ಬಂದಿದೆ ಆದ್ರೆ ನಮ್ಮ ಲೈಫ್ ಚಾಯ್ಸಸ್ ಗಳನ್ನ ಎಷ್ಟು ಸ್ವತಂತ್ರವಾಗಿ ನಾವು ಆ ಚಾಯ್ಸಸ್ ಗಳನ್ನ ಆಯ್ಕೆ ಮಾಡಬಹುದು, ಈ ಅಂಶವನ್ನ ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ ಜನರಾಸಿಟಿಯನ್ನ ಅಂದ್ರೆ ನಮ್ಮಲ್ಲಿ ಎಷ್ಟು ಉದಾರತೆ ಇದೆ ಅನ್ನುವಂತ ಅಂಶವನ್ನ ತೆಗೆದುಕೊಳ್ತಾರೆ. ನಂತರ ನಮ್ಮ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಎಷ್ಟು ಕರಪ್ಷನ್ ಇದೆ, ಇದರ ಬಗ್ಗೆ ನಮ್ಮ ಪರ್ಸೆಪ್ಷನ್ ಏನು ಅನ್ನುವಂತ ವಿಷಯವನ್ನ ತೆಗೆದುಕೊಳ್ತಾರೆ. ಎಲ್ಲ ಅಂಶಗಳನ್ನ ಒಳಗೊಂಡು ಎಷ್ಟು ಹ್ಯಾಪಿನೆಸ್ ಇದೆ ಆ ದೇಶದಲ್ಲಿ ಅನ್ನುವಂತ ಅಂಶವನ್ನ ಕ್ಯಾಲ್ಕುಲೇಟ್ ಮಾಡಿ ರ್ಯಾಂಕಿಂಗ್ ಅನ್ನ ಕೊಡಲಾಗುತ್ತೆ. ಇಷ್ಟು ಓವರ್ ಆಲ್ ಈ ಒಂದು ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್ ನ ಬಗ್ಗೆ ಮತ್ತು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಥವಾ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ನ ಬಗ್ಗೆ. ಈ ಒಂದು ಇಂಡೆಕ್ಸ್ ಅಲ್ಲಿ ಇಂಡಿಯಾದ ರ್ಯಾಂಕ್ ಏನಿದೆ ಇದನ್ನ ನೀವು ಬೇಕಂದ್ರೆ ಎಥಿಕ್ಸ್ ಅಲ್ಲಿ ಇಂಟ್ರೊಡಕ್ಷನ್ ಆಗಿ ಬಳಕೆ ಮಾಡಿಕೊಳ್ಳಬಹುದು. ನಂತರ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಇಂಡಿಯಾದ ಸೆಂಟ್ರಲ್ ಬ್ಯಾಂಕ್ ಆಗಿರುವಂತ RBI ಗವರ್ನಮೆಂಟ್ ಸೆಕ್ಯೂರಿಟಿಗಳನ್ನ, ಅದರಲ್ಲೂ 20,000 ಕೋಟಿ ರೂಪಾಯಿ ವರ್ತ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳನ್ನ ಖರೀದಿ ಮಾಡ್ತಾ ಇದೆ ಮತ್ತು ಮಾರಾಟ ಮಾಡ್ತಿದೆ ಅಂತ. ಅಂದ್ರೆ ಇಲ್ಲಿ ಖರೀದಿ ಮತ್ತು ಮಾರಾಟ ಎರಡನ್ನೂ ಒಟ್ಟಿಗೆ ಮಾಡ್ತಾ ಇದೆ. ಇಲ್ಲಿ ಖರೀದಿ ಮತ್ತು ಮಾರಾಟವನ್ನ ಮಾಡ್ತಾ ಇರೋದು ಒಂದು ಶಾರ್ಟ್ ಟರ್ಮ್ ಬಾಂಡ್ ಗಳನ್ನ, ಇನ್ನೊಂದು ಲಾಂಗ್ ಟರ್ಮ್ ಬಾಂಡ್ ಗಳನ್ನ. ಯಾವ ಬಾಂಡಿನ ಬಾಂಡ್ ಈಲ್ಡ್ ಅನ್ನ ಜಾಸ್ತಿ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು, ಅಂದ್ರೆ ಈ ಬಾಂಡ್ ಈಲ್ಡ್ ಅನ್ನ ಟ್ವಿಸ್ಟ್ ಮಾಡಬೇಕು ಅನ್ನುವಂತ ಇಂಟೆನ್ಷನ್ ಇರುತ್ತಲ್ಲ, ಆ ಕಾರಣಕ್ಕೋಸ್ಕರ ಒಂದು ರೀತಿಯ ಬಾಂಡ್ ಗಳನ್ನ ಖರೀದಿ ಮಾಡೋದು, ಇನ್ನೊಂದು ರೀತಿಯ ಬಾಂಡ್ ಗಳನ್ನ ಮಾರಾಟ ಮಾಡೋದು. ಈ ರೀತಿಯಾಗಿ ಬಾಂಡ್ ಗಳನ್ನ ಖರೀದಿ ಮತ್ತು ಮಾರಾಟ ಎರಡನ್ನೂ ಒಟ್ಟಿಗೆ ಮಾಡುವಂತ, ಸೈಮಲ್ಟೇನಿಯಸ್ಲಿ ಮಾಡುವಂತ ಒಂದು ಆಪರೇಷನ್ ನಾವು ಆಪರೇಷನ್ ಟ್ವಿಸ್ಟ್ ಅಂತ ಕರಿತೀವಿ. ಇದರ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ರಿಂದ ಮತ್ತೆ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋದು ಬೇಡ. ಜಸ್ಟ್ ಡೆಫಿನೇಷನ್ ನಮಗೆ ನೆನಪಿರಬೇಕು. ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಕ್ವೆಶ್ಚನ್ ಬರುವಂತ ಸಾಧ್ಯತೆ ಇದೆ. ಡೆಫಿನೇಷನ್ ಏನು ಅಂತಂದ್ರೆ, ಆಪರೇಷನ್ ಟ್ವಿಸ್ಟ್ ಅಂದ್ರೆ ಏನು ಅಂತಂದ್ರೆ, ಸೆಂಟ್ರಲ್ ಬ್ಯಾಂಕ್ ತನ್ನ ಕಡೆಯಿಂದ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳನ್ನ ಅಥವಾ ಬಾಂಡ್ಸ್ ಗಳನ್ನ ಸೈಮಲ್ಟೇನಿಯಸ್ಲಿ ಖರೀದಿ ಮತ್ತು ಮಾರಾಟ ಮಾಡುವಂತ ಒಂದು ಆಪರೇಷನ್ ನಾವು ಆಪರೇಷನ್ ಟ್ವಿಸ್ಟ್ ಅಂತ ಕರಿತೀವಿ. ಟ್ವಿಸ್ಟ್ ಅನ್ನುವಂತ ಹೆಸರನ್ನ ಯಾಕೆ ಕೊಟ್ಟಿರೋದು ಅಂತಂದ್ರೆ, ಇಲ್ಲಿ ಬಾಂಡ್ ಈಲ್ಡ್ ಏನಿದೆ, ಶಾರ್ಟ್ ಟರ್ಮ್ ಬಾಂಡ್ ಆಗಿರಬಹುದು, ಲಾಂಗ್ ಟರ್ಮ್ ಬಾಂಡ್ ಆಗಿರಬಹುದು, ಈ ಬಾಂಡ್ ಈಲ್ಡ್ ಅನ್ನ ಟ್ವಿಸ್ಟ್ ಮಾಡ್ಲಿಕ್ಕೋಸ್ಕರ, ಏರಿಕೆ ಮತ್ತು ಇಳಿಕೆ ಮಾಡ್ಲಿಕ್ಕೋಸ್ಕರ ಈ ಆಪರೇಷನ್ ನಾವು ತರ್ತೀವಿ, ಅದಕ್ಕೋಸ್ಕರ. ನಂತರ ಈ ಆಪರೇಷನ್ ಟ್ವಿಸ್ಟ್ ಅನ್ನ ಬಿಟ್ಟು ಇನ್ನೊಂದಷ್ಟು ಮುಂದಕ್ಕೆ ಹೋಗಿ ನಾವು ಆಲೋಚನೆ ಮಾಡೋದಾದ್ರೆ, ಇಲ್ಲಿ RBI ಯಾವ ಬಾಂಡಿನ ಈಲ್ಡ್ ಅನ್ನ ಟ್ವೀಕ್ ಮಾಡಬೇಕಾಗಿದೆಯೋ ಆ ಬಾಂಡ್ ಅನ್ನ ಮಾತ್ರನೇ ಖರೀದಿ ಅಥವಾ ಮಾರಾಟ ಮಾಡಬಹುದಲ್ಲ. ಇಲ್ಲಿ ಎರಡನ್ನೂ ಯಾಕೆ ಮಾಡ್ತಾ ಇದೆ, ಖರೀದಿ ಮತ್ತು ಮಾರಾಟ ಎರಡನ್ನೂ ಯಾಕೆ ಮಾಡ್ತಾ ಇದೆ ಅಂತಂದ್ರೆ, ಅದಕ್ಕೆ ನಾವು ಲಿಕ್ವಿಡಿಟಿಯನ್ನ ಅರ್ಥ ಮಾಡ್ಕೊಳ್ಬೇಕು. ಲಿಕ್ವಿಡಿಟಿ ಅಂತಂದ್ರೆ ಒಂದು ಎಕಾನಮಿಯಲ್ಲಿರುವಂತಹ ಹಣದ ಹರಿವು, ಲಿಕ್ವಿಡಿಟಿ ಅಥವಾ ದ್ರವ್ಯತೆ ಅಂತ ಕರಿತೀವಿ. ದ್ರವ್ಯತೆ ಅಂತಂದ್ರೆ ಒಂದು ಎಕಾನಮಿಯಲ್ಲಿ, ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಎಕಾನಮಿಯಲ್ಲಿರುವಂತಹ ಹಣದ ಹರಿವು. ಈ ಹಣದ ಹರಿವನ್ನ ಏರಿಕೆ ಮತ್ತು ಇಳಿಕೆ ಮಾಡ್ತಾ ಇರುತ್ತೆ RBI. ಹೇಗೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಂಡಿಯನ್ ಎಕಾನಮಿಲಿ GDP ಗ್ರೋತ್ ಬೇಕಾಗಿದೆ. ಗ್ರೋತ್ ಬೇಕು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಬೇಕು. ಇನ್ವೆಸ್ಟ್ಮೆಂಟ್ ಬೇಕು ಅಂತಂದ್ರೆ ಈ ಇನ್ವೆಸ್ಟ್ಮೆಂಟ್ಗೆ ಬೇಕಾಗಿರುವಂತಹ ಸಾಲ ಸೌಲಭ್ಯಗಳು ಕಡಿಮೆ ಬಡ್ಡಿ ದರದಲ್ಲಿ ಸಿಗಬೇಕು. ಕಡಿಮೆ ಬಡ್ಡಿ ದರದಲ್ಲಿ ಸಿಗಬೇಕು ಅಂತಂದ್ರೆ ಹಣದ ಹರಿವು ಜಾಸ್ತಿ ಇರಬೇಕು. ಈಗ ನಮ್ಮ ಕೇಸ್ ಏನು, ಹಣದ ಹರಿವು ಜಾಸ್ತಿ ಆಗಬೇಕಾಗಿದೆ. ಹಣದ ಹರಿವು ಜಾಸ್ತಿ ಆಗಬೇಕು ಅಂತಂದ್ರೆ RBI ತನ್ನ ಹತ್ತಿರ ಇರುವಂತಹ ಒಂದಷ್ಟು ಹಣವನ್ನ ಎಕಾನಮಿಗೆ ಹರಿದು ಬಿಡಬೇಕು ಅಂತಂದ್ರೆ ಹಾಗೆಯೇ ಹರಿದು ಬಿಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಎಕಾನಮಿಯ ಹತ್ತಿರ ಇರುವಂತಹ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳನ್ನ RBI ಖರೀದಿ ಮಾಡ್ಕೊಳ್ಳುತ್ತೆ. ಈ ಒಂದು ಖರೀದಿಯಲ್ಲಿ ನೀವು ಅಬ್ಸರ್ವ್ ಮಾಡೋದ್ರೆ, ಎಕಾನಮಿಯಲ್ಲಿ ಇಲ್ಲಿಯವರೆಗೂ ಒಂದಷ್ಟು ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳು ಇದ್ವು. ಈಗ ಈ ಒಂದು ಆಪರೇಷನ್ ಅಲ್ಲಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳು RBI ನ ಕೈಗೆ ಸೇರಿದವೆ. RBI ಹಣವನ್ನ ತಂದು ಎಕಾನಮಿಗೆ ಕೊಟ್ಟಿದೆ. ಇದರಿಂದ ಹಣದ ಹರಿವು ಜಾಸ್ತಿ ಆಯಿತು. ಇದು ನಮಗೆ ಗ್ರೋತ್ ಗೆ ಸಹಾಯ ಮಾಡುತ್ತೆ. ಅದೇ ಇನ್ನೊಂದು ಕೇಸಲ್ಲಿ ನಾವು ಇನ್ಫ್ಲೇಷನ್ ನ ಟಾರ್ಗೆಟ್ ಮಾಡಬೇಕಾಗಿದೆ. ಇನ್ಫ್ಲೇಷನ್ ನ ಕಡಿಮೆ ಮಾಡಬೇಕು ಅಂತಂದ್ರೆ ಹಣದ ಹರಿವನ್ನ ಕಡಿಮೆ ಮಾಡಬೇಕು. ಎಕಾನಮಿಯಲ್ಲಿರುವಂತಹ ಹಣದ ಹರಿವನ್ನ ಅಥವಾ ದ್ರವ್ಯತೆಯನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಮೊದಲಿಗೆ RBI ಏನ್ ಮಾಡಬಹುದು ಅಂತಂದ್ರೆ, RBI ಎಕಾನಮಿಯಲ್ಲಿರುವಂತಹ ಹಣದ ಹರಿವನ್ನ ತಾನು ತೆಗೆದುಕೊಳ್ಳಬಹುದು. ಈ ಹಣವನ್ನ RBI ತನ್ನ ಕಡೆಗೆ ಸೆಳೆದುಕೊಳ್ಳಬಹುದು. RBI ಹಾಗೆಯೇ ಸೆಳ್ಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ RBI ಏನ್ ಮಾಡುತ್ತೆ ಅಂತಂದ್ರೆ, ತನ್ನ ಹತ್ತಿರ ಇರುವಂತಹ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳನ್ನ ಮಾರಾಟ ಮಾಡುತ್ತೆ. ಎಕಾನಮಿಯಲ್ಲಿ ಇಲ್ಲಿಯವರೆಗೂ ಹಣ ಇತ್ತು, ಈ ಹಣ RBI ನ ಕೈಗೆ ಹೋಗಿ ಸೇರಿದೆ. ಯಾಕೆಂತಂದ್ರೆ ನಾವು ಈ ಹಣವನ್ನ ಕೊಟ್ಟು RBI ನ ಹತ್ತಿರ ಇದ್ದಂತ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಗಳನ್ನ ಖರೀದಿ ಮಾಡ್ಕೊಂಡಿದ್ವಿ, ಅದಕ್ಕೋಸ್ಕರ. ಇದರಿಂದ ಎಕಾನಮಿಯಲ್ಲಿ ಹಣದ ಹರಿವು ಕಡಿಮೆಯಾಗಿ ಇನ್ಫ್ಲೇಷನ್ ನಮ್ಮ ಕಂಟ್ರೋಲ್ಗೆ ಬರುತ್ತೆ. ಇದೆಲ್ಲವನ್ನ ನಾವು ಮಾಡ್ತಾ ಇರೋದು
ಲಿಕ್ವಿಡಿಟಿಯ ಬಗ್ಗೆ. ಈ ಲಿಕ್ವಿಡಿಟಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಈಗಾಗಲೇ ನಮ್ಮಲ್ಲಿ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಇದೆ. ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಂದ್ರೆ ಎಕಾನಮಿಯಲ್ಲಿ ಇರುವಂತಹ ದ್ರವ್ಯತೆಯನ್ನ ಏರಿಕೆ ಮತ್ತು ಇಳಿಕೆ ಮಾಡುವಂತ ಫೆಸಿಲಿಟಿ. ಅದು ಯಾವುದು ಅಂತಂದ್ರೆ ರೆಪೋ ರೇಟ್. ರೆಪೋ ರೇಟ್ ಅನ್ನ ಬಳಕೆ ಮಾಡಿಕೊಂಡು ಬಡ್ಡಿ ದರವನ್ನ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಅದರ ಮುಖಾಂತರವಾಗಿ ಹಣದ ಹರಿವನ್ನ ಏರಿಕೆ ಮತ್ತು ಇಳಿಕೆ ಮಾಡೋದನ್ನ RBI ಮಾಡುತ್ತೆ. ಇಲ್ಲಿ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಈ ಎರಡನ್ನ ನಾವು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿಗಳು ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕು. ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ, ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿಯಲ್ಲಿ ಯಾವ ಸಾಧನಗಳು ಬಳಕೆ ಆಗ್ತವೆ ಅಂತ. ಒಂದು ರೆಪೋ ರೇಟ್ ಬಳಕೆ ಆಗುತ್ತೆ, ಇನ್ನೊಂದು ರಿವರ್ಸ್ ರೆಪೋ ರೇಟ್ ಬಳಕೆ ಆಗುತ್ತೆ. ಇಲ್ಲಿ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟಿನ ಉದ್ದೇಶ ಏನು ಅಂತಂದ್ರೆ ಎಕಾನಮಿಯಲ್ಲಿರುವಂತಹ ಲಿಕ್ವಿಡಿಟಿಯನ್ನ ಅಡ್ಜಸ್ಟ್ ಮಾಡೋದು, ಏರಿಕೆ ಮತ್ತು ಇಳಿಕೆ ಮಾಡೋದು. ಆದರೆ ಆಪರೇಷನ್ ಟ್ವಿಸ್ಟ್ ಅಲ್ಲಿ ಅಂತ ಉದ್ದೇಶ ಏನೂ ಇಲ್ಲ. ಆಪರೇಷನ್ ಟ್ವಿಸ್ಟಿನ ಉದ್ದೇಶ ಏನು ಅಂತಂದ್ರೆ ಬಾಂಡ್ಗಳ ಈಲ್ಡ್ ಗಳನ್ನ ಟ್ವೀಕ್ ಮಾಡೋದು ಅಥವಾ ಟ್ವಿಸ್ಟ್ ಮಾಡೋದು. ಆದ್ದರಿಂದ ಆಪರೇಷನ್ ಟ್ವಿಸ್ಟ್ ಅನ್ನ ಕಂಡಕ್ಟ್ ಮಾಡ್ತಿರ್ಬೇಕಾದ್ರೆ RBI ಏನ್ ಮಾಡುತ್ತೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಎಕಾನಮಿಯಲ್ಲಿರುವಂತಹ ಲಿಕ್ವಿಡಿಟಿಗೆ ತೊಂದರೆ ಆಗದೇ ಇರುವ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಬಾಂಡ್ ಈಲ್ಡ್ ಅನ್ನ ಸರಿ ಮಾಡ್ಲಿಕ್ಕೆ ಅಂತ ಹೋಗಿ ಲಿಕ್ವಿಡಿಟಿಗೆ ತೊಂದರೆ ಆಗಬಾರದು, ಲಿಕ್ವಿಡಿಟಿ ಏರಿಕೆ ಇಳಿಕೆ ಆಗಬಾರದು, ಅದಕ್ಕೆ ಬೇಕಾಗಿರುವಂತಹ ಇತರ ಸಾಧನಗಳು ರೆಪೋ ರೇಟ್ ಆಗಿರಬಹುದು, ರಿವರ್ಸ್ ರೆಪೋ ರೇಟ್ ಆಗಿರಬಹುದು, ಅವುಗಳನ್ನ ಬಳಕೆ ಮಾಡ್ಕೊಳ್ಳೋಣ ಲಿಕ್ವಿಡಿಟಿಯನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ. ಅದನ್ನ ಬಿಟ್ಟು ಈ ಆಪರೇಷನ್ ಟ್ವಿಸ್ಟ್ ಅನ್ನ ಮಾಡ್ತಿರ್ಬೇಕಾದ್ರೆ, ಬಾಂಡ್ ಈಲ್ಡ್ ಅನ್ನ ಟ್ವೀಕ್ ಮಾಡ್ತಿರ್ಬೇಕಾದ್ರೆ ಲಿಕ್ವಿಡಿಟಿಗೆ ತೊಂದರೆ ಆಗಬಾರದು, ಲಿಕ್ವಿಡಿಟಿಯ ಮೇಲೆ ಪರಿಣಾಮ ಆಗಬಾರದು ಅನ್ನುವ ಕಾರಣಕ್ಕೋಸ್ಕರ ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ RBI ಖರೀದಿ ಮತ್ತು ಮಾರಾಟ ಎರಡನ್ನೂ ಮಾಡುತ್ತೆ. ಅಂದ್ರೆ ಬಾಂಡ್ಗಳನ್ನ ಖರೀದಿ ಮತ್ತು ಮಾರಾಟವನ್ನ ಯಾಕೆ ಮಾಡುತ್ತೆ ಅಂತಂದ್ರೆ ಎಕಾನಮಿಯಲ್ಲಿರುವಂತಹ ಲಿಕ್ವಿಡಿಟಿಯ ಮೇಲೆ ಅಡ್ಡ ಪರಿಣಾಮಗಳು ಬೀರಬಾರದು ಅನ್ನುವ ಕಾರಣಕ್ಕೋಸ್ಕರ. ಇಷ್ಟು ನಿಮ್ಗೆ ಅರ್ಥ ಆಗಿದ್ರೆ ಸಾಕಾಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ಈ ಹಿಂದೆ ನಾವು ಬಜೆಟ್ ಅನ್ನ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನೋಡಿದ್ವಿ, ಫಿನಾನ್ಸ್ ಮಿನಿಸ್ಟರ್ ಅವರು ಹೇಳ್ತಾರೆ ಆದಷ್ಟು ಬೇಗ ಗವರ್ನಮೆಂಟ್ ಒಂದು ವೆಹಿಕಲ್ ಸ್ಕ್ರಾಪಿಂಗ್ ಪಾಲಿಸಿಯನ್ನ ತರುತ್ತೆ ಅಂತ. ಯಾತಕ್ಕೋಸ್ಕರ ಅಂತಂದ್ರೆ ಹಳೆ ವೆಹಿಕಲ್ ಗಳನ್ನ ಗುಜರಿಗೆ ಹಾಕ್ಲಿಕ್ಕೋಸ್ಕರ, ಸ್ಕ್ರಾಪಿಂಗ್ ಅನ್ನ ಮಾಡ್ಲಿಕ್ಕೋಸ್ಕರ ಈ ಪಾಲಿಸಿಯನ್ನ ತರ್ತೀವಿ. ಇದರ ಮುಖಾಂತರವಾಗಿ ಒಂದು ಕಡೆ ಈ ಹಳೆ ವೆಹಿಕಲ್ ಗಳಿಂದ ಆಗ್ತಾ ಇರುವಂತಹ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಲಿಕ್ಕೆ, ಇನ್ನೊಂದು ಕಡೆ COVID-19 ಲಾಕ್ಡೌನ್ ಪ್ಯಾಂಡಮಿಕ್ ಎಲ್ಲದರ ಹಿನ್ನೆಲೆಯಲ್ಲಿ ಎಕಾನಮಿಯಲ್ಲಿ ಸ್ಲೋಡೌನ್ ಆಗಿದೆ. ಈ ಸ್ಲೋಡೌನಿನ ಸಂದರ್ಭದಲ್ಲಿ ಎಕಾನಮಿಯನ್ನ ರಿವೈವ್ ಮಾಡ್ಲಿಕ್ಕೋಸ್ಕರ ಆಟೋಮೊಬೈಲ್ ಇಂಡಸ್ಟ್ರಿಗೆ ಒಂದಷ್ಟು ಬೂಸ್ಟ್ ಅನ್ನ ಕೊಡ್ಲಿಕ್ಕೋಸ್ಕರ ಈ ಹಳೆ ವೆಹಿಕಲ್ ಗಳನ್ನ ನಾವು ಸ್ಕ್ರಾಪ್ ಮಾಡಿದ್ದೆ ಆದ್ರೆ, ಹಳೆ ವೆಹಿಕಲ್ ಗಳನ್ನ ಗುಜರಿಗೆ ಕಳಿಸಿದ್ದೆ ಆದ್ರೆ ಹೊಸ ವೆಹಿಕಲ್ ಗಳನ್ನ ಖರೀದಿ ಮಾಡ್ತೀವಿ. ಇದರಿಂದ ಆಟೋ ಇಂಡಸ್ಟ್ರಿಗೆ ಒಂದಷ್ಟು ಸಹಾಯ ಆಗತ್ತೆ. ಎಲ್ಲದರ ಹಿನ್ನೆಲೆಯಲ್ಲಿ ಗವರ್ನಮೆಂಟ್ ಈಗ ವೆಹಿಕಲ್ ಸ್ಕ್ರಾಪಿಂಗ್ ಪಾಲಿಸಿಯನ್ನ ಅನೌನ್ಸ್ ಮಾಡಿದೆ. ಬಜೆಟ್ ಅಲ್ಲಿ ಪ್ರಾಮಿಸ್ ಮಾಡಿದ ರೀತಿಯಲ್ಲಿ ಈಗ ಗವರ್ನಮೆಂಟ್ ಈ ಪಾಲಿಸಿಯನ್ನ ಅನೌನ್ಸ್ ಮಾಡಿದೆ. ಈಗ ನಾವು ಈ ಪಾಲಿಸಿಯನ್ನ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ವೆಹಿಕಲ್ ಸ್ಕ್ರಾಪಿಂಗ್ ಪಾಲಿಸಿ ಏನಿದೆ, ಈ ಪಾಲಿಸಿಯನ್ನ ಗವರ್ನಮೆಂಟ್ ತಂದಿರೋದು ಯಾತಕ್ಕೋಸ್ಕರ ಅಂತಂದ್ರೆ, ಒಂದು ಹಳೆಯ ವೆಹಿಕಲ್ ಗಳನ್ನ, ಹಳೆಯ ವಾಹನಗಳನ್ನ, ಇನ್ನೊಂದು ಡಿಫೆಕ್ಟ್ ಗಳನ್ನ ಹೊಂದಿರುವಂತಹ ವಾಹನಗಳನ್ನ ಸ್ಕ್ರಾಪಿಂಗಿಗೆ ಕಳಿಸೋದು, ಗುಜರಿಗೆ ಕಳಿಸೋದು. ಇದರ ಮುಖಾಂತರವಾಗಿ ಈ ಹಳೆಯ ವೆಹಿಕಲ್ಗಳು, ಈ ಹಳೆಯ ವಾಹನಗಳು ಹೊರಬಿಡ್ತಾ ಇದ್ದಂತ ಹೊಗೆಯಿಂದ ಆಗ್ತಾ ಇದ್ದಂತ ಏರ್ ಪೊಲ್ಯೂಷನ್ ನ ಕಡಿಮೆ ಮಾಡೋದು. ಏರ್ ಪೊಲ್ಯೂಷನ್ ನ ಕಡಿಮೆ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ಈ ಡಿಫೆಕ್ಟಿವ್ ವೆಹಿಕಲ್ಸ್ ಗಳಿಂದಾಗಿ ಆಗ್ತಾ ಇದ್ದಂತ ಆಕ್ಸಿಡೆಂಟ್ ಗಳನ್ನ ಕಡಿಮೆ ಮಾಡೋದು. ಅಂದ್ರೆ ರೋಡ್ ಅಂಡ್ ವೆಹಿಕಲರ್ ಸೇಫ್ಟಿಯನ್ನ ಕೂಡ ಇಂಪ್ರೂವ್ ಮಾಡೋದು. ಒಂದು ಪೊಲ್ಯೂಷನ್ ನ ಕಡಿಮೆ ಮಾಡೋದು, ಇನ್ನೊಂದು ಕಡೆ ಸೇಫ್ಟಿಯನ್ನ ಜಾಸ್ತಿ ಮಾಡೋದು. ಅದಕ್ಕೋಸ್ಕರ ಗವರ್ನಮೆಂಟ್ ಏನ್ ಹೇಳುತ್ತೆ, ಹಳೆಯ ವೆಹಿಕಲ್ ಗಳನ್ನ ಗುಜರಿಗೆ ಕಳಿಸೋದ್ರ ಬಗ್ಗೆ ಈ ಪಾಲಿಸಿಯಲ್ಲಿ ಗವರ್ನಮೆಂಟ್ ಮಾತಾಡ್ತಾ ಇದೆ. ಯಾವ ರೀತಿಯಾಗಿ ಕಳಿಸೋದು, ಅದಕ್ಕೋಸ್ಕರ ಈ ಪಾಲಿಸಿಯಲ್ಲಿ ಗವರ್ನಮೆಂಟ್ ಹೇಳುತ್ತೆ ಒಂದು ಫಿಟ್ನೆಸ್ ಟೆಸ್ಟ್ ಅನ್ನ ನಾವು ಮಾಡ್ತೀವಿ ಅಂತ. ಯಾವಾಗ ಅಂತಂದ್ರೆ, ಯಾವಾಗ ಒಂದು ವೆಹಿಕಲ್ 15 ವರ್ಷಕ್ಕೆ ತಲುಪುತ್ತೋ, ಅಂದ್ರೆ ಗವರ್ನಮೆಂಟ್ ವೆಹಿಕಲ್ ಆಗಿದೆ ಆದ್ರೆ, ಗವರ್ನಮೆಂಟ್ ಕಮರ್ಷಿಯಲ್ ವೆಹಿಕಲ್ ಆಗಿದೆ ಆದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಗರ ಸಾರಿಗೆಯಲ್ಲಿರುವಂತಹ ಬಸ್ಗಳು, ಈ ರೀತಿಯಾದಂತಹ ವಾಹನಗಳು 15 ವರ್ಷಗಳ ನಂತರ ಒಂದು ಫಿಟ್ನೆಸ್ ಟೆಸ್ಟ್ ಗೆ ಬರಬೇಕು. ಅದೇ ಪ್ರೈವೇಟ್ ವೆಹಿಕಲ್ ಗಳು ಆದ್ರೆ, ಫಾರ್ ಎಕ್ಸಾಂಪಲ್ ನಾವು ಬಳಕೆ ಮಾಡುವಂತಹ ಕಾರ್, ಬೈಕ್, ಇಂಥ ವಾಹನಗಳು 20 ವರ್ಷಗಳ ನಂತರ ಫಿಟ್ನೆಸ್ ಟೆಸ್ಟ್ ಗೆ ಬರಬೇಕು. ಫಿಟ್ನೆಸ್ ಟೆಸ್ಟ್ ಗೆ ಯಾಕೆ ಬರಬೇಕು ಅಂತಂದ್ರೆ, ನಾವು ಹೊಸದಾಗಿ ಗಾಡಿಯನ್ನ ಖರೀದಿ ಮಾಡಿದಾಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಿ. ಆದರೆ ಈಗ ಗವರ್ನಮೆಂಟ್ ಹೇಳ್ತಾ ಇದೆ, ಈ ರಿಜಿಸ್ಟ್ರೇಷನ್ 15 ವರ್ಷಗಳ ನಂತರ, ಗವರ್ನಮೆಂಟಿನ ಕಮರ್ಷಿಯಲ್ ವೆಹಿಕಲ್ ಗಳಾಗಿದ್ದೆ ಆದ್ರೆ 15 ವರ್ಷಗಳ ನಂತರ ಈ ರಿಜಿಸ್ಟ್ರೇಷನ್ ಮತ್ತೆ ರೀ ರಿಜಿಸ್ಟ್ರೇಷನ್ ಗೆ ಒಳಪಡಿಸಬೇಕು. ಅದೇ ರೀತಿಯಾಗಿ ಪ್ರೈವೇಟ್ ವೆಹಿಕಲ್ ಗಳಿಗೆ ಮತ್ತೆ ರೀ ರಿಜಿಸ್ಟ್ರೇಷನ್ ಗೆ ಬರಬೇಕು 20 ವರ್ಷಗಳ ನಂತರ. ಆದರೆ ಈ ರೀ ರಿಜಿಸ್ಟ್ರೇಷನ್ ಆಗಬೇಕು ಅಂತಂದ್ರೆ ಈ ವಾಹನಗಳು ಫಿಟ್ನೆಸ್ ಟೆಸ್ಟ್ ಅನ್ನ ಪಾಸ್ ಮಾಡಬೇಕು. ಪಾಸ್ ಮಾಡಲಿಲ್ಲ ಅಂತಂದ್ರೆ ರೀ ರಿಜಿಸ್ಟ್ರೇಷನ್ ಗೆ ಅಲೋ ಮಾಡೋದಿಲ್ಲ. ರೀ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದ್ರೆ ಆ ವಾಹನವನ್ನು ನಾವು ರಸ್ತೆಯ ಮೇಲೆ ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ. ಇದು ಮೊದಲನೇ ಪ್ರಾವಿಷನ್. ಎರಡನೇ ಪ್ರಾವಿಷನ್ ಅಂತಂದ್ರೆ, ಈ ಫಿಟ್ನೆಸ್ ಟೆಸ್ಟ್ ಅನ್ನ ಮಾಡ್ಲಿಕ್ಕೋಸ್ಕರ ಆಟೋಮೇಟೆಡ್ ಫಿಟ್ನೆಸ್ ಸೆಂಟರ್ಸ್ ಗಳನ್ನ ತರ್ತೀವಿ ಅಂತ ಪಾಲಿಸಿಯಲ್ಲಿ ಗವರ್ನಮೆಂಟ್ ಹೇಳ್ತಾ ಇದೆ. ಈ ಫಿಟ್ನೆಸ್ ಸೆಂಟರ್ಸ್ ಗಳ ಬಗ್ಗೆ ಮತ್ತು ಸ್ಕ್ರಾಪಿಂಗ್ ಫೆಸಿಲಿಟೀಸ್ ಗಳು ಅಂತ ಏನಿದಾವೆ, ಗುಜರಿಯ ಅಂಗಡಿಗಳು ಅಂತ ಏನಿದಾವೆ, ಎಲ್ಲ ಫೆಸಿಲಿಟೀಸ್ ಗಳ ರಿಜಿಸ್ಟ್ರೇಷನ್ ಬಗ್ಗೆ, ಯಾವ ರೀತಿಯಾಗಿ ಈ ಫೆಸಿಲಿಟಿಗಳು ಕೆಲಸವನ್ನ ಮಾಡ್ತವೆ, ಅವುಗಳ ಪವರ್ಸ್ ಗಳು ಏನು, ಮತ್ತು ಈ ಸ್ಕ್ರಾಪಿಂಗ್ ಸರ್ಟಿಫಿಕೇಟ್ ಅಂತ ಏನಿದೆ ಇದನ್ನ ಯಾರು ಕೊಡ್ತಾರೆ, ಎಲ್ಲದರ ಬಗ್ಗೆ ರೂಲ್ಸ್ ಅನ್ನ ತರ್ತೀವಿ ಅಂತ ಮಿನಿಸ್ಟ್ರಿ ಈ ಪಾಲಿಸಿಯಲ್ಲಿ ಹೇಳ್ತಾ ಇದೆ. ಇಲ್ಲಿ ಫಿಟ್ನೆಸ್ ಟೆಸ್ಟ್ ಅಂದ್ರೆ ಏನಿರುತ್ತೆ ಅಂತಂದ್ರೆ, ಆ ಒಂದು ವೆಹಿಕಲ್ ಅಲ್ಲಿ ಎಮಿಷನ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಆ ವೆಹಿಕಲ್ ಎಷ್ಟು ಹೊಗೆಯನ್ನ ಉಗುಳ್ತಾ ಇದೆ ಅದನ್ನ ಟೆಸ್ಟ್ ಮಾಡಲಾಗುತ್ತೆ.
ಜಾಸ್ತಿ ಹೊಗೆ ಬರ್ತಾ ಇದೆ ಅಂತಂದ್ರೆ ಆ ಒಂದು ವೆಹಿಕಲ್ ನಮ್ಮ ರಸ್ತೆಗೆ ಸೂಟಬಲ್ ಅಲ್ಲ, ನಮ್ಮ ವಾತಾವರಣಕ್ಕೆ ಆ ವೆಹಿಕಲ್ ಇಂದ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಅದೇ ರೀತಿಯಾಗಿ ಆ ವೆಹಿಕಲ್ ನ ಬ್ರೇಕಿಂಗ್ ಸಿಸ್ಟಮ್ ಹೇಗಿದೆ ಅಂತ ನೋಡ್ಲಾಗುತ್ತೆ, ಸೇಫ್ಟಿ ಕಾಂಪೋನೆಂಟ್ಸ್ ಗಳು ಯಾವ ರೀತಿಯಾಗಿ ಇದಾವೆ ಅಂತ ನೋಡ್ಲಾಗುತ್ತೆ. ಒಟ್ಟಾರೆಯಾಗಿ ಆ ವೆಹಿಕಲ್ ನ ಆ ವಾಹನದ ಫಿಟ್ನೆಸ್ ಅನ್ನ ಟೆಸ್ಟ್ ಮಾಡಲಾಗುತ್ತೆ. ಇದು ಮೊದಲನೇ ಆಸ್ಪೆಕ್ಟ್, ಫಿಟ್ನೆಸ್ ಟೆಸ್ಟಿನ ಬಗ್ಗೆ. ಎರಡನೇ ಆಸ್ಪೆಕ್ಟ್ ಅಂತಂದ್ರೆ ಈ ಎಂಟೈರ್ ಪಾಲಿಸಿಯಲ್ಲಿ ಗವರ್ನಮೆಂಟಿನ ಉದ್ದೇಶ ಏನು ಅಂತಂದ್ರೆ ಹಳೆಯ ವಾಹನಗಳನ್ನ ಡಿಸ್ಕರೇಜ್ ಮಾಡೋದು, ಹೊಸ ವಾಹನಗಳನ್ನ ನಾವು ಖರೀದಿ ಮಾಡೋದಕ್ಕೆ ಎನ್ಕರೇಜ್ ಮಾಡೋದು. ಇಲ್ಲಿ ಹಳೆ ವಾಹನಗಳನ್ನ ಡಿಸ್ಕರೇಜ್ ಮಾಡಬೇಕು ಅಂತಂದ್ರೆ ನಾವು ಹಳೆ ವಾಹನಗಳನ್ನ ಗುಜರಿಗೆ ಹಾಕೋದನ್ನ ಎನ್ಕರೇಜ್ ಮಾಡಬೇಕು. ನಾವು ಗುಜರಿಗೆ ಹಾಕೋದನ್ನ ಎನ್ಕರೇಜ್ ಮಾಡಬೇಕು ಅಂತಂದ್ರೆ ಹಳೆ ವಾಹನಗಳ ಮೇಲೆ ಇಲ್ಲಿ ಗವರ್ನಮೆಂಟ್ ಏನ್ ಮಾಡ್ತಿದೆ ಅಂತಂದ್ರೆ ರೋಡ್ ಟ್ಯಾಕ್ಸ್ ಅನ್ನ ರೀಬೇಟ್ ಮಾಡ್ತೀನಿ ಅಂತ ಈ ಪಾಲಿಸಿಯಲ್ಲಿ ಹೇಳ್ತಾ ಇದೆ. ರೀಬೇಟ್ ಅಂತಂದ್ರೆ ನಾವು ಇಲ್ಲಿ ಕಟ್ಟಿರುವಂತಹ ತೆರಿಗೆ ಏನಿದೆ ರೋಡ್ ಟ್ಯಾಕ್ಸ್ ಅಂತ, ಇದರಲ್ಲಿ ಒಂದಷ್ಟನ್ನ ನಮಗೆ ವಾಪಸ್ ಕೊಡುತ್ತೆ ಗವರ್ನಮೆಂಟ್. ಎಷ್ಟರ ಮಟ್ಟಿಗೆ ಅಂತಂದ್ರೆ ಪಾಲಿಸಿ ಹೇಳುತ್ತೆ 25% ಅಷ್ಟು ಕೊಡಲಾಗುತ್ತೆ ಪರ್ಸನಲ್ ವೆಹಿಕಲ್ ಗಳ ಮೇಲೆ, ಅದೇ 15% ಅಷ್ಟು ಕೊಡಲಾಗುತ್ತೆ ಕಮರ್ಷಿಯಲ್ ವೆಹಿಕಲ್ ಗಳ ಮೇಲೆ. ಯಾವಾಗ ನಾವು ಹಳೆಯ ವೆಹಿಕಲ್ ಗಳನ್ನ ಗುಜರಿಗೆ ಕಳಿಸಿದಾಗ, ಅನ್ಫಿಟ್ ವೆಹಿಕಲ್ಸ್ ಗಳನ್ನ ಸ್ಕ್ರಾಪಿಂಗ್ ಕಳಿಸಿದಾಗ ಈ ಒಂದು ರೀಬೇಟ್ ಫೆಸಿಲಿಟಿ ನಮಗೆ ಸಿಗುತ್ತೆ. ನಾವು ಕಟ್ಟಿರುವಂತಹ ತೆರಿಗೆಯಲ್ಲಿ ಒಂದಷ್ಟು ತೆರಿಗೆ ನಮಗೆ ವಾಪಸ್ ಕೊಡಲಾಗುತ್ತೆ ಗವರ್ನಮೆಂಟಿನ ಕಡೆಯಿಂದ. ಇದರಿಂದ ಎನ್ಕರೇಜ್ ಮಾಡ್ತಾ ಇದೆ ಗವರ್ನಮೆಂಟ್ ನಾವು ನಮ್ಮ ಹಳೆಯ ವಾಹನಗಳನ್ನ ಗುಜರಿಗೆ ಕಳಿಸ್ಲಿಕ್ಕೆ. ಈಗ ಹೊಸ ವೆಹಿಕಲ್ ಗಳನ್ನ ನಾವು ಖರೀದಿ ಮಾಡ್ಲಿಕ್ಕೆ ಇರುವಂತ ಎನ್ಕರೇಜ್ಮೆಂಟ್ ಏನು ಅಂತಂದ್ರೆ ನಾವು ಹಳೆ ವೆಹಿಕಲ್ ಗಳನ್ನ ಸ್ಕ್ರಾಪ್ ಗೆ ಹಾಕಿದಾಗ ಸ್ಕ್ರಾಪಿಂಗ್ ಸರ್ಟಿಫಿಕೇಟ್ ಅನ್ನ ಕೊಡಲಾಗುತ್ತೆ. ಈ ಸ್ಕ್ರಾಪಿಂಗ್ ಸರ್ಟಿಫಿಕೇಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ವೆಹಿಕಲ್ ಉತ್ಪಾದಕರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಹೊಸ ವೆಹಿಕಲ್ ನ ಮೇಲೆ 5% ಅಷ್ಟು ಡಿಸ್ಕೌಂಟ್ ಅನ್ನ ಕೊಡ್ತಾರೆ. ಅಂದ್ರೆ ಹೊಸ ವೆಹಿಕಲ್ ಅನ್ನ ಖರೀದಿ ಮಾಡ್ಲಿಕ್ಕೆ ನಮಗೆ ಎನ್ಕರೇಜ್ಮೆಂಟ್ ಇದೆ, ಹಳೆ ವೆಹಿಕಲ್ ಗಳನ್ನ ಸ್ಕ್ರಾಪಿಗೆ ಹಾಕ್ಲಿಕ್ಕೆ ನಮಗೆ ಎನ್ಕರೇಜ್ಮೆಂಟ್ ಇದೆ. ಅದೇ ರೀತಿಯಾಗಿ ಹಳೆ ವೆಹಿಕಲ್ ಗಳನ್ನ ನಾವು ಬಳಕೆ ಮಾಡ್ತಾ ಇದ್ರೆ ಡಿಸ್ಇನ್ಸೆಂಟಿವ್ ಕೂಡ ಇದೆ, ಅಂದ್ರೆ ಡಿಸ್ಕರೇಜ್ ಮಾಡಲಾಗುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ ಹಳೆ ವೆಹಿಕಲ್ ಅನ್ನ ಇನ್ ಕೇಸ್ ಆ ಹಳೆ ವೆಹಿಕಲ್ ಏನಾದ್ರು ಫಿಟ್ನೆಸ್ ಟೆಸ್ಟ್ ಅನ್ನ ಪಾಸ್ ಮಾಡಿದ್ದೆ ಆದ್ರೆ ಆಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಅಂತ ನಾವು ಹೋಗ್ತೀವಲ್ಲ, ಅದನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ರಿಜಿಸ್ಟ್ರೇಷನ್ ಫೀಸ್ ಅನ್ನ ಜಾಸ್ತಿ ಮಾಡಲಾಗಿದೆ. ಅಂದ್ರೆ ಫಿಟ್ನೆಸ್ ಟೆಸ್ಟ್ ಅನ್ನ ಪಾಸ್ ಆದ್ರೂ ಕೂಡ ಹಳೆ ವೆಹಿಕಲ್ ಅನ್ನ ನಾವು ಬಳಕೆ ಮಾಡೋದು ಕಡಿಮೆ ಆಗ್ಲಿ ಅನ್ನುವ ಕಾರಣಕ್ಕೋಸ್ಕರ ರಿಜಿಸ್ಟ್ರೇಷನ್ ಫೀಸ್ ಅನ್ನ ಜಾಸ್ತಿ ಮಾಡಲಾಗಿದೆ. ಇಷ್ಟು ಓವರಾಲ್ ಈ ಪಾಲಿಸಿಯ ಬಗ್ಗೆ ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರುವಂತಹ ಬೇಸಿಕ್ ಪಾಯಿಂಟ್ಸ್. ನಂತರ ಇದೇ ವಾರ ನಮಗೆ ಎನರ್ಜಿ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಪೊಲ್ಯೂಷನ್ ಅನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ನಾವು ಬಳಕೆ ಮಾಡ್ತಾ ಇರುವಂತಹ ಬಲ್ಬ್ ಗಳನ್ನ ರೀಪ್ಲೇಸ್ ಮಾಡಿ LED ಬಲ್ಬ್ ಗಳನ್ನ ತರಲಿಕ್ಕೆ ಈಗಾಗಲೇ ಗವರ್ನಮೆಂಟ್ ತಂದಿದ್ದಂತ ಒಂದು ಸ್ಕೀಮ್ ಉಜಾಲ ಸ್ಕೀಮ್. ಇದರ ಬಗ್ಗೆ PIB ಯಲ್ಲಿ ಒಂದು ಆರ್ಟಿಕಲ್ ಬರುತ್ತೆ. ಉಜಾಲ ಅಂತಂದ್ರೆ ಉನ್ನತ ಜ್ಯೋತಿ ಬೈ ಅಫೋರ್ಡಬಲ್ LEDs ಫಾರ್ ಆಲ್. ಈ ಒಂದು ಸ್ಕೀಮ್ 5 ವರ್ಷಗಳು ಆದದ್ದರ ಹಿನ್ನೆಲೆಯಲ್ಲಿ ಈಗ ಸ್ಟೇಟ್ ಗಳ ಹಂತದಲ್ಲಿ ಇನ್ನೊಂದು ಹೊಸ ಸ್ಕೀಮ್ ಅನ್ನ ತರಲಾಗಿದೆ. ಅದರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡಬೇಕಾಗಿದೆ. ಅದು ಯಾವುದು ಸ್ಕೀಮ್ ಅಂತಂದ್ರೆ ಗ್ರಾಮ್ ಉಜಾಲ ಅನ್ನುವಂತ ಪ್ರೋಗ್ರಾಮ್. ಇದನ್ನ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ತಂದಿಲ್ಲ, ಕೆಲವೊಂದು ಸ್ಟೇಟ್ ಗಳಲ್ಲಿ ಮಾತ್ರನೇ ತರಲಾಗಿದೆ. ಆದರೆ ಈ ಸ್ಕೀಮ್ ಅಲ್ಲಿ, ಈ ಒಂದು ಪ್ರೋಗ್ರಾಮ್ ಅಲ್ಲಿ ಕೆಲವೊಂದು ಯುನಿಕ್ ಪಾಯಿಂಟ್ ಗಳು ಇದಾವೆ, ಅವುಗಳನ್ನ ನಾವೀಗ ಅಬ್ಸರ್ವ್ ಮಾಡಬೇಕಾಗಿದೆ. ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಸೊ ಮೊದಲನೇ ಪಾಯಿಂಟ್ ಅಂತಂದ್ರೆ ಗ್ರಾಮ್ ಉಜಾಲ ಅನ್ನುವಂತ ಒಂದು ಪ್ರೋಗ್ರಾಮ್ ಅನ್ನ ಗವರ್ನಮೆಂಟ್ ಲಾಂಚ್ ಮಾಡಿದೆ. ಅದರ ಹೆಸರೇ ಹೇಳ್ತಾ ಇದೆ LED ಬಲ್ಬ್ ಗಳನ್ನ ರೂರಲ್ ಏರಿಯಾದಲ್ಲಿ ಕವರೇಜ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಅದರಲ್ಲೂ ಅತಿ ಕಡಿಮೆ ದರದಲ್ಲಿ LED ಬಲ್ಬ್ ಗಳನ್ನ ಸಪ್ಲೈ ಮಾಡ್ಲಿಕ್ಕೋಸ್ಕರ ಈ ಸ್ಕೀಮ್ ಅನ್ನ ನಾವು ತಂದಿದ್ದೀವಿ. ಈ ಸ್ಕೀಮ್ ಅಲ್ಲಿ ಮೊದಲನೇ ಫೇಸ್ ಅಲ್ಲಿ ನಾವು ಕೆಲವೊಂದು ರಾಜ್ಯಗಳನ್ನ ಮಾತ್ರನೇ ಕವರ್ ಮಾಡ್ತಾ ಇದೀವಿ, ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ಏರಿಯಾಗಳನ್ನ ಮಾತ್ರನೇ ಟಾರ್ಗೆಟ್ ಮಾಡ್ತಾ ಇದೀವಿ. ಒಂದು ಬಿಹಾರ್ ರಾಜ್ಯದಲ್ಲಿ ಕೆಲವೊಂದು ಏರಿಯಾಗಳನ್ನ, ನಂತರ ಉತ್ತರ ಪ್ರದೇಶನ ಕೆಲವೊಂದು ಏರಿಯಾಗಳನ್ನ, ಆಂಧ್ರ ಪ್ರದೇಶನ ಕೆಲವೊಂದು ಏರಿಯಾಗಳನ್ನ, ಮಹಾರಾಷ್ಟ್ರದ ಕೆಲವೊಂದು ಏರಿಯಾಗಳನ್ನ ಮತ್ತು ಗುಜರಾತಿನ ಕೆಲವೊಂದು ಹಳ್ಳಿಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಇದೀವಿ. ಅಂದ್ರೆ ಪ್ಯಾನ್ ಇಂಡಿಯಾ ಸ್ಕೀಮ್ ಇದಲ್ಲ. ಸೊ ಮೊದಲನೇ ಪಾಯಿಂಟ್ ಅಂತಂದ್ರೆ ಗ್ರಾಮ್ ಉಜಾಲ ಪ್ರೋಗ್ರಾಮ್ ಅನ್ನ ಇತ್ತೀಚೆಗೆ ನಾವು ಲಾಂಚ್ ಮಾಡಿದ್ವಿ. ಇದರ ಉದ್ದೇಶ ಏನು ಅಂತಂದ್ರೆ ರೂರಲ್ ಇಂಡಿಯಾದಲ್ಲಿ LED ಬಲ್ಬ್ ಗಳ ಬಳಕೆಯನ್ನ ಜಾಸ್ತಿ ಮಾಡಬೇಕು, ಈ LED ಬಲ್ಬ್ ಗಳನ್ನ ಅತಿ ಕಡಿಮೆ ದರದಲ್ಲಿ ಸಪ್ಲೈ ಅನ್ನ ಮಾಡಬೇಕು ಅನ್ನುವಂತ ಉದ್ದೇಶವನ್ನ ನಾವು ಹೊಂದಿದೀವಿ. ಎಷ್ಟು ಕಡಿಮೆ ಅಂತಂದ್ರೆ 10 ರೂಪಾಯಿಯಲ್ಲಿ ಒಂದು LED ಬಲ್ಬ್ ಅನ್ನ ನಾವು ಮಾರಾಟ ಮಾಡ್ತಿದೀವಿ ಈ ಒಂದು ಪ್ರೋಗ್ರಾಮಿನ ಅಡಿಯಲ್ಲಿ. ಅಷ್ಟರ ಮಟ್ಟಿಗೆ ಕಡಿಮೆ ದರದಲ್ಲಿ ನಾವು ಮಾರಾಟ ಮಾಡ್ಲಿಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ ಎಲ್ಲಿಂದ ಬರುತ್ತೆ, ಇದನ್ನ ನಾವು ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಮೊದಲನೇ ಪಾಯಿಂಟ್, ರೂರಲ್ ಇಂಡಿಯಾಕ್ಕೆ LED ಬಲ್ಬ್ ಗಳನ್ನ ಅತಿ ಕಡಿಮೆ ದರದಲ್ಲಿ ಸಪ್ಲೈ ಮಾಡ್ಲಿಕ್ಕೋಸ್ಕರ ಗ್ರಾಮ್ ಉಜಾಲ ಪ್ರೋಗ್ರಾಮ್ ಅನ್ನ ತಂದಿದೀವಿ. ಯಾವ ಯಾವ ರಾಜ್ಯಗಳಲ್ಲಿ ಅಂತಂದ್ರೆ ಒಂದು ಬಿಹಾರ್, ಇನ್ನೊಂದು ಉತ್ತರ ಪ್ರದೇಶ್, ಇನ್ನೊಂದು ಆಂಧ್ರ ಪ್ರದೇಶ್, ಇನ್ನೊಂದು ಮಹಾರಾಷ್ಟ್ರ ಮತ್ತು ಗುಜರಾತ್. ಈ ರಾಜ್ಯಗಳಲ್ಲಿ ಮಾತ್ರನೇ ಈಗ ಸದ್ಯಕ್ಕೆ ಫಸ್ಟ್ ಫೇಸ್ ಅಲ್ಲಿ ತಂದಿರೋದು. ಎರಡನೇ ಪಾಯಿಂಟ್ ಅಂತಂದ್ರೆ ಇಲ್ಲಿ LED ಬಲ್ಬ್ ಗಳನ್ನ ಯಾರು ಆಫರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಗವರ್ನಮೆಂಟ್ ಕಂಪನಿಯೇ ಆಗಿರುವಂತ ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್ ಅನ್ನುವಂತ ಈ ಒಂದು ಕಂಪನಿ. ಈ ಕಂಪನಿಯೇ ಈಗಾಗಲೇ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ 5 ವರ್ಷಗಳ ಹಿಂದೆ ನಾವು ತಂದಂತ ಉಜಾಲ ಪ್ರೋಗ್ರಾಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಬಂದಿರೋದು. ಇದು ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿದೆ, ಅಂದ್ರೆ ಸಾರ್ವಜನಿಕ ವಲಯದಲ್ಲಿರುವಂತಹ ಉದ್ದಿಮೆಯಾಗಿದೆ. ಮಿನಿಸ್ಟ್ರಿ ಆಫ್ ಪವರ್ ನ ಅಡಿಯಲ್ಲಿ ಕೆಲಸ ಮಾಡುವಂತ ಒಂದು PSU ಇದಾಗಿದೆ. ಸೊ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾರು ಅಂತಂದ್ರೆ ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್, ಇದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗಿದೆ. ಈಗ ಇಷ್ಟು ಕಡಿಮೆ ದರದಲ್ಲಿ ಅಂದ್ರೆ ಒಂದು LED ಬಲ್ಬ್ಗೆ ಕೇವಲ 10 ರೂಪಾಯಿ, ಇಷ್ಟು ಕಡಿಮೆ ದರದಲ್ಲಿ ನಾವು LED ಬಲ್ಬ್ ಅನ್ನ ಹೇಗೆ ಸಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇದೆ? ಹೇಗೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು LED ಬಲ್ಬ್ ಅನ್ನ ನಾವು ಮಾರಾಟ ಮಾಡಬೇಕು ಅಂತಂದ್ರೆ ಇದರಿಂದ ನಮಗೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಡಿಮೆ ಮಾಡ್ಲಿಕ್ಕೆ
ಉಳಿಕೆ ಆಗಿದೆ. ಯಾಕೆಂತಂದ್ರೆ ಬೇರೆ ಬಲ್ಬ್ ಅನ್ನು ನಾವು ಯೂಸ್ ಮಾಡಿದ್ರೆ ಹೆಚ್ಚು ಎಲೆಕ್ಟ್ರಿಸಿಟಿಯನ್ನು ಆ ಬಲ್ಬ್ಗಳು ಬಳಕೆ ಮಾಡ್ತವೆ. ಹೆಚ್ಚು ಎಲೆಕ್ಟ್ರಿಸಿಟಿಯನ್ನು ಬಳಕೆ ಮಾಡ್ತಿದ್ದಾವೆ ಅಂತಂದ್ರೆ ಆ ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡಲಿಕ್ಕೆ ನಮ್ಮ ಥರ್ಮಲ್ ಪವರ್ ಪ್ಲಾಂಟ್ಗಳು ಹೆಚ್ಚಾಗಿ ಕೋಲನ್ನ ಬರ್ನ್ ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ನಾವು ಕೋಲನ್ನ ಸುಡುವುದರ ಮುಖಾಂತರವಾಗಿ ಏನು ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡ್ತಾ ಇದ್ವಲ್ಲ, ಇದನ್ನ ನಾವು ಕಡಿಮೆ ಮಾಡಬಹುದು. ಯಾವಾಗ ಅಂತಂದ್ರೆ ಕಡಿಮೆ ವಿದ್ಯುತ್ ಅನ್ನ ಬಳಕೆ ಮಾಡುವಂತ ಹೆಚ್ಚಿನ ಎಫಿಷಿಯನ್ಸಿಯನ್ನ ಹೊಂದಿರುವಂತ ಎಲ್ಇಡಿ ಬಲ್ಬ್ ಗಳನ್ನ ನಾವು ಬಳಕೆ ಮಾಡಿದಾಗ. ಅಂದ್ರೆ ಈಗ ನಾವು ಎಲ್ಇಡಿ ಬಲ್ಬ್ ಗಳನ್ನ ಬಳಕೆ ಮಾಡುವುದರ ಮುಖಾಂತರವಾಗಿ ವಿದ್ಯುತ್ ಅನ್ನ ಉಳಿಸ್ತಾ ಇದೀವಿ. ವಿದ್ಯುತ್ ಅನ್ನ ಉಳಿಸ್ತಾ ಇದೀವಿ ಅನ್ನೋದಕ್ಕಿಂತ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ರಿಲೀಸ್ ಆಗೋದನ್ನ ನಾವು ತಡಿತಾ ಇದೀವಿ. ಎಷ್ಟು ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಡಿಮೆ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ಕಾರ್ಬನ್ ಕ್ರೆಡಿಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಕಾರ್ಬನ್ ಕ್ರೆಡಿಟ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನನ್ನದು ಒಂದು ಕಂಪನಿ ಇದೆ ಅಂತ ಅನ್ಕೊಂಡಿದ್ರೆ ಈ ಕಂಪನಿ ಈ ವರ್ಷದಲ್ಲಿ 100 ಯೂನಿಟ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಹೊರಬಿಡೋದನ್ನ ಕಡಿಮೆ ಮಾಡಬೇಕು ಅಂತ ಟಾರ್ಗೆಟ್ ಅನ್ನ ಕೊಡಲಾಗಿದೆ. ಆದರೆ ಈ ಕಂಪನಿ ಏನಾದರೂ ಎಫಿಷಿಯನ್ಸಿನ ಜಾಸ್ತಿ ಮಾಡಿಕೊಂಡು 200 ಕಾರ್ಬನ್ ಡೈಆಕ್ಸೈಡ್ ಯೂನಿಟ್ ಅನ್ನ ಕಡಿಮೆ ಮಾಡಿದೆ ಆದ್ರೆ, ಅಂದ್ರೆ ಕೊಟ್ಟಿರುವಂತ ಟಾರ್ಗೆಟ್ ಗಿಂತ 100 ಯೂನಿಟ್ಸ್ ಅನ್ನ ಹೆಚ್ಚು ಕಡಿಮೆ ಮಾಡಿದೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರ ಹಾಕೋದನ್ನ ಕಡಿಮೆ ಮಾಡಿದೆ, ಇಷ್ಟರ ಮಟ್ಟಿಗೆ ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಸರ್ಟಿಫಿಕೇಟ್ಗೆ ಅಥವಾ ಕಾರ್ಬನ್ ಕ್ರೆಡಿಟ್ಗೆ ಕನ್ವರ್ಟ್ ಮಾಡ್ತೀವಿ. ಈಗ ಇನ್ನೊಂದು ಕಂಪನಿಯನ್ನ ತೆಗೆದುಕೊಳ್ಳೋಣ. ಆ ಕಂಪನಿಗೂ ಒಂದು ವರ್ಷಕ್ಕೆ 100 ಯೂನಿಟ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಡಿಮೆ ಮಾಡಬೇಕು ಅಂತ ಟಾರ್ಗೆಟ್ ಅನ್ನ ಕೊಡಲಾಗಿದೆ. ಆದರೆ ಈ ಕಂಪನಿ 1 ಯೂನಿಟ್ ಅನ್ನೂ ಮಾಡಿಲ್ಲ ಅಂತ ಅನ್ಕೊಳ್ಳೋಣ. ಈಗ ಈ ಕಂಪನಿ ತನ್ನ ಜವಾಬ್ದಾರಿಯನ್ನ ನಿಭಾಯಿಸಬೇಕು ಅಂತ ಈಗ ಈ ಮೊದಲನೇ ಕಂಪನಿ ಏನು ಉಳಿಕೆ ಮಾಡಿತ್ತಲ್ಲ ಎಕ್ಸ್ಟ್ರಾ, ಇದನ್ನ ಖರೀದಿ ಮಾಡ್ಕೊಳ್ಳುತ್ತೆ. ಅಂದ್ರೆ ಇದನ್ನ ಈ ಉಳಿಕೆಯನ್ನ ಮಾಡಲಿಕ್ಕೆ ಈ ಕಂಪನಿ ಎಷ್ಟು ಖರ್ಚನ್ನ ಮಾಡಿತ್ತಲ್ಲ ಎಫಿಷಿಯನ್ಸಿಗೋಸ್ಕರ, ಅದನ್ನ ಈ ಸರ್ಟಿಫಿಕೇಟ್ ಅನ್ನ ಅಥವಾ ಈ ಕಾರ್ಬನ್ ಕ್ರೆಡಿಟ್ ಅನ್ನ ಮಾರಾಟ ಮಾಡುವುದರ ಮುಖಾಂತರವಾಗಿ ಈ ಮೊದಲನೇ ಕಂಪನಿ ತೆಗೆದುಕೊಳ್ಳುತ್ತೆ. ಈ ಒಂದು ಎಂಟೈರ್ ಪ್ರೋಸೆಸ್ ಅನ್ನೇ ನಾವು ಕಾರ್ಬನ್ ಮಾರ್ಕೆಟ್ ಅಂತ ಕರಿತೀವಿ. ಇಲ್ಲಿ ಎಕ್ಸ್ಟ್ರಾ ಉಳಿಕೆ ನಾವೇನು ಮಾಡಿದೀವಲ್ಲ, ಈ ಉಳಿಕೆಯನ್ನ ನಾವು ಕಾರ್ಬನ್ ಕ್ರೆಡಿಟ್ ಅಂತ ಕರಿತೀವಿ. ಇದನ್ನೇ ವಾಪಸ್ ನಾವು ಈ ಗ್ರಾಮ್ ಉಜಾಲಾಗೆ ಅಪ್ಲೈ ಮಾಡೋದಾದ್ರೆ, ಗ್ರಾಮ್ ಉಜಾಲಾ ಪ್ರೋಗ್ರಾಮಿನ ಅಡಿಯಲ್ಲಿ ನಾವು ಎಲ್ಇಡಿ ಬಲ್ಬ್ ಅನ್ನ ಬಳಕೆ ಮಾಡುವುದರ ಮುಖಾಂತರವಾಗಿ ವಿದ್ಯುತ್ತಿನ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡ್ತಿದ್ದೀವಿ. ಅಂದ್ರೆ ಈ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಲ್ಲಿ ಏನು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇತ್ತು, ಇದನ್ನ ನಾವು ಕಡಿಮೆ ಮಾಡ್ತಾ ಇದೀವಿ. ಇದನ್ನ ಡೈರೆಕ್ಟ್ಲಿ ನಾವು ಕಾರ್ಬನ್ ಕ್ರೆಡಿಟ್ ಅಂತ ಕರೆಯಬಹುದು. ಈ ಕಾರ್ಬನ್ ಕ್ರೆಡಿಟ್ ಅನ್ನ ಮಾರಾಟ ಮಾಡಿದಾಗ ಗವರ್ನಮೆಂಟ್ಗೆ ಒಂದಷ್ಟು ಹಣ ಬರುತ್ತೆ. ಈ ಹಣವನ್ನ ಇಲ್ಲಿ ಸಬ್ಸಿಡಿಯ ರೂಪದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಕಾರ್ಬನ್ ಕ್ರೆಡಿಟ್ ಅನ್ನ ಮಾರಾಟ ಮಾಡಿ ಗವರ್ನಮೆಂಟ್ ಪ್ರೋಗ್ರಾಮ್ ಒಂದಕ್ಕೆ ಫಂಡಿಂಗ್ ಮಾಡ್ತಾ ಇರುವಂತಹ ಮೊಟ್ಟ ಮೊದಲನೆಯ ಪ್ರೋಗ್ರಾಮ್ ಈ ಗ್ರಾಮ್ ಉಜಾಲಾ ಪ್ರೋಗ್ರಾಮ್ ಆಗಿದೆ. ಆದ್ದರಿಂದನೇ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಪ್ರೋಗ್ರಾಮ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಓವರ್ ಆಲ್ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಇಂಡಿಯಾ ಈಗ ಅರುಣಾಚಲ್ ಪ್ರದೇಶದಲ್ಲಿ ಯುರೇನಿಯಂ ಎಕ್ಸ್ಪ್ಲೋರೇಷನ್ ನ ಮಾಡಲಿಕ್ಕೆ ಹೊರಟಿದೆ. ಇದನ್ನ ಚೈನಾ ಅಪೋಸ್ ಮಾಡಿದೆ. ಯಾಕೆ ಅಂತಂದ್ರೆ ಅರುಣಾಚಲ್ ಪ್ರದೇಶ್ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಆಗಿದೆಯಲ್ಲ, ಅದಕ್ಕೋಸ್ಕರ ಅಂತ. ಇದರ ಹಿನ್ನೆಲೆಯಲ್ಲಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಯುರೇನಿಯಂ ದೊರಕುತ್ತೆ ಅಂತ ತಿಳಿದಿರಬೇಕು. ನಮಗೆ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು ಡೈರೆಕ್ಟ್ ಆಗಿ, ಈ ಕೆಳಗೆ ಕೊಟ್ಟಿರುವಂತಹ ಯಾವ ಸ್ಥಳಗಳಲ್ಲಿ ಅಥವಾ ಯಾವ ಏರಿಯಾಗಳಲ್ಲಿ ಯುರೇನಿಯಂ ದೊರಕುತ್ತೆ ಅಂತ. ಆದ್ದರಿಂದ ಒಂದು ಬಾರಿ ನಾವು ಅಬ್ಸರ್ವ್ ಮಾಡೋಣ. ಮೊದಲಿಗೆ ಇಂಡಿಯಾದಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಎಲ್ಲಿ ಯುರೇನಿಯಂ ಸಿಗುತ್ತೆ ಅಂತಂದ್ರೆ ರಾಜಸ್ಥಾನ್ನ ಈ ಒಂದು ಅರಾವಳಿ ಏರಿಯಾದಲ್ಲಿ. ನಂತರ ಈಸ್ಟರ್ನ್ ಇಂಡಿಯಾಕ್ಕೆ ಹೋಗಿದ್ದೆ ಆದ್ರೆ ಉತ್ತರ ಪ್ರದೇಶ್ ಮತ್ತು ಬಿಹಾರ್ ಬಾರ್ಡರ್ ನ ಈ ಒಂದು ಏರಿಯಾದಲ್ಲಿ ಸೋನ್ ಅನ್ನುವಂತ ಒಂದು ನದಿ ಹರಿಯುತ್ತೆ. ಇದು ಹೋಗಿ ಗಂಗಾ ನದಿಯನ್ನ ಸೇರುತ್ತೆ. ಈ ಸೋನ್ ನದಿಯ ವ್ಯಾಲಿಯಲ್ಲಿ ಕೂಡ ನಮಗೆ ಯುರೇನಿಯಂ ಸಿಗುತ್ತೆ. ನಂತರ ನಾರ್ತ್ ಈಸ್ಟರ್ನ್ ಏರಿಯಾಕ್ಕೆ ಹೋಗೋದಾದ್ರೆ ಇಲ್ಲಿರುವಂತಹ ಮೇಘಾಲಯ ರಾಜ್ಯದಲ್ಲಿ ಮೇಘಾಲಯ ಪ್ಲಾಟ್ಯೂನ ಈ ಒಂದು ಏರಿಯಾದಲ್ಲಿ ಕೂಡ ನಮಗೆ ಯುರೇನಿಯಂ ದೊರಕುತ್ತೆ. ನಂತರ ಈಗ ತಾನೇ ನಾವು ನೋಡಿದ್ವಿ ಅರುಣಾಚಲ್ ಪ್ರದೇಶದಲ್ಲಿ ಕೂಡ ಯುರೇನಿಯಂ ಅನ್ನ ಈಗ ಗವರ್ನಮೆಂಟ್ ಸದ್ಯಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ಇದೆ ಅಂತ. ನಂತರ ಈ ಒಂದು ಏರಿಯಾದಲ್ಲಿ ಅಂತಂದ್ರೆ ಛೋಟಾ ನಾಗ್ಪುರ್ ಏರಿಯಾದಲ್ಲಿ, ಸಿಂಗ್ ಭೂಮ್ ಏರಿಯಾದಲ್ಲಿ ಅಂದ್ರೆ ಜಾರ್ಖಂಡಿನ ಸಿಂಗ್ ಭೂಮ್ ಏರಿಯಾದಲ್ಲಿ ಅಥವಾ ಛೋಟಾ ನಾಗ್ಪುರ್ ಪ್ಲಾಟ್ಯೂನಲ್ಲಿ ನಮಗೆ ಯುರೇನಿಯಂ ಮೈನ್ಸ್ ಗಳು ಸಿಗ್ತವೆ. ನಂತರ ಛತ್ತೀಸ್ಗಢ ಬೇಸಿನ್ ಅಲ್ಲಿ ಕೂಡ ನಮಗೆ ಯುರೇನಿಯಂ ಸಿಗುತ್ತೆ. ನಂತರ ಆಂಧ್ರ ಪ್ರದೇಶ್ ತೆಲಂಗಾಣ ಏರಿಯಾಕ್ಕೆ ಬರೋದಾದ್ರೆ ಕಡಪ್ಪ ಬೇಸಿನ್ ಅಂತ ಬರುತ್ತೆ. ಈ ಕಡಪ್ಪ ಬೇಸಿನ್ ಅಲ್ಲಿ ಕೂಡ ನಮಗೆ ಯುರೇನಿಯಂ ದೊರಕುತ್ತೆ. ನಂತರ ಕರ್ನಾಟಕಕ್ಕೆ ಬಂದಿದೆ ಆದ್ರೆ ಭೀಮಾ ಬೇಸಿನ್ ಅಂತ ಈ ಒಂದು ಏರಿಯಾದಲ್ಲಿ ನಮಗೆ ಯುರೇನಿಯಂ ದೊರಕುತ್ತೆ. ಈ ಒಂದು ಮ್ಯಾಪ್ ಅನ್ನ ಆಸ್ ಇಟ್ ಈಸ್ ನೀವು ಹಾಕೊಳ್ಳಿ. ಈ ಏರಿಯಾಗಳನ್ನ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರಿ, ಸುಲಭವಾಗಿ ನೆನಪಿರ್ತವೆ. ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಕ್ವೆಶ್ಚನ್ ಕೇಳುವಂತ ಸಾಧ್ಯತೆ ಇದೆ. ನಂತರ ನಾವು ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಶಿಫ್ಟ್ ಆಗೋದ್ರೆ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ರಾಜಸ್ಥಾನದ ರಣತಂಬೋರ್ ಟೈಗರ್ ರಿಸರ್ವ್ ಅಲ್ಲಿ 6 ಟೈಗರ್ಸ್ಗಳು ಮಿಸ್ಸಿಂಗ್ ಅಂತ. ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ರಣತಂಬೋರ್ ಟೈಗರ್ ರಿಸರ್ವಿನ ಬಗ್ಗೆ ಮತ್ತು ರಾಜಸ್ಥಾನದಲ್ಲಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಪ್ರೊಟೆಕ್ಟೆಡ್ ಏರಿಯಾಗಳನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮೊದಲಿಗೆ ರಾಜಸ್ಥಾನದಲ್ಲಿ ವೆರಿ ಇಂಪಾರ್ಟೆಂಟ್ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಸರಿಸ್ಕಾ ಟೈಗರ್ ರಿಸರ್ವ್. ನಂತರ ಭರತ್ಪುರ್ ಅನ್ನುವಂಥ ಏರಿಯಾ, ಕೇಲಾಡ ಘಾನಾ ಅನ್ನುವಂಥ ಏರಿಯಾ. ನಂತರ ಈಗ ಡಿಸ್ಕಷನ್ಗೆ ಬೇಕಾಗಿರುವಂಥ ರಣತಂಬೋರ್ ಟೈಗರ್ ರಿಸರ್ವ್. ಈ ರಣತಂಬೋರ್ ಟೈಗರ್ ರಿಸರ್ವ್ ನೀವು ಅಬ್ಸರ್ವ್ ಮಾಡಿದರೆ ರಾಜಸ್ಥಾನದ ಈ ಬಾರ್ಡರ್ ಏರಿಯಾದಲ್ಲಿ ಇದೆ. ಈ ಬಾರ್ಡರ್ ಏರಿಯಾದಿಂದ ಇತ್ತ ಕಡೆಗೆ ಇರೋದು ನಮಗೆ ಮಧ್ಯಪ್ರದೇಶ್. ಈ ಮಧ್ಯಪ್ರದೇಶ್ ಏರಿಯಾಕ್ಕೆ ಹೋಗಿದೆ ಅಂದ್ರೆ ಅಲ್ಲೇ ಇರುವಂತ ಇನ್ನೊಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಸಾಕಷ್ಟು ಸುದ್ದಿಯಲ್ಲಿರುವಂತದ್ದು ಪಲ್ಪುರ್ ಕುನೋ ವೈಲ್ಡ್ ಲೈಫ್ ಸ್ಯಾಂಚುರಿ. ಅಂದ್ರೆ ರಣತಂಬೋರ್ ಟೈಗರ್ ರಿಸರ್ವ್ ಮತ್ತು ಪಲ್ಪುರ್ ಕುನೋ ವೈಲ್ಡ್ ಲೈಫ್ ಸ್ಯಾಂಚುರಿ ಅಕ್ಕಪಕ್ಕದಲ್ಲೇ ಇರೋದು ಅಥವಾ ಕಂಟಿನ್ಯೂಸ್ ಫಾರೆಸ್ಟ್ ಅನ್ನ ಹೊಂದಿದವೆ. ಈ ಮಧ್ಯಪ್ರದೇಶ್ ರಾಜ್ಯದಲ್ಲಿ ನೀವು ಪನ್ನಾ ನ್ಯಾಷನಲ್ ಪಾರ್ಕಿನ
ಬಗ್ಗೆ ಮತ್ತು ಪೆಂಚ್ ನ್ಯಾಷನಲ್ ಪಾರ್ಕಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡ್ಕೊಂಡಿರಿ. ಪನ್ನಾ ನ್ಯಾಷನಲ್ ಪಾರ್ಕಿನ ಬಗ್ಗೆ ನೆಕ್ಸ್ಟ್ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಮೊದಲನೇ ಪಾಯಿಂಟ್ ನಮಗೆ ಅರ್ಥ ಆಗಿದ್ದು ಅಂತಂದ್ರೆ, ರಾಜಸ್ಥಾನಿನ ಈ ರಣತಂಬೂರ್ ಟೈಗರ್ ರಿಸರ್ವ್ ಅನ್ನೋದು ಪಕ್ಕದಲ್ಲೇ ಇರುವಂತ ಮಧ್ಯಪ್ರದೇಶನ ಪಲ್ಪುರ್ ಕುನೋ ಅನ್ನುವಂತ ವೈಲ್ಡ್ ಲೈಫ್ ಸ್ಯಾಂಚುರಿ ಜೊತೆಗೆ ಕಂಟಿನ್ಯೂಸ್ ಫಾರೆಸ್ಟ್ ಅನ್ನ ಹೊಂದಿದೆ. ಇಲ್ಲಿ ಪಲ್ಪುರ್ ಕುನೋ ವೈಲ್ಡ್ ಲೈಫ್ ಸ್ಯಾಂಚುರಿನ ಯಾಕೆ ಇಷ್ಟೊಂದು ಎಂಫಸೈಸ್ ಮಾಡ್ತಾ ಇರೋದು ಅಂತಂದ್ರೆ, ಈ ವರ್ಷ ಸಾಕಷ್ಟು ಸುದ್ದಿಯಲ್ಲಿರುವಂತಹ ವೈಲ್ಡ್ ಲೈಫ್ ಸ್ಯಾಂಚುರಿ ಇದಾಗಿದೆ. ಅದಕ್ಕೋಸ್ಕರ ಪಲ್ಪುರ್ ಕುನೋ ವೈಲ್ಡ್ ಲೈಫ್ ಸ್ಯಾಂಚುರಿ ಈಗಾಗಲೇ ಸುದ್ದಿಯಲ್ಲಿತ್ತು. ಯಾವ ಕಾರಣಕ್ಕೋಸ್ಕರ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಯಾವ ಕಾರಣಕ್ಕೋಸ್ಕರ ಅಂತಂದ್ರೆ, ಒಂದು ಕ್ಲೂ ಅನ್ನ ಕೊಡೋದಾದ್ರೆ, ಯಾವುದೋ ಒಂದು ಅನಿಮಲ್ ಅನ್ನ ನಾವು ಈ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ರೀಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನ ಹೊಂದಿದ್ದೀವಿ. ಅದರ ಹಿನ್ನೆಲೆಯಲ್ಲಿ ಈ ಪಲ್ಪುರ್ ಕುನೋ ವೈಲ್ಡ್ ಲೈಫ್ ಸ್ಯಾಂಚುರಿ ಸುದ್ದಿಯಲ್ಲಿತ್ತು. ಈಗ ನಾವು ವಾಪಸ್ಸು ರಣತಂಬೂರ್ ಟೈಗರ್ ರಿಸರ್ವಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಮೊದಲನೇ ಪಾಯಿಂಟ್ ಅಂತಂದ್ರೆ, ಈ ರಣತಂಬೂರ್ ಟೈಗರ್ ರಿಸರ್ವ್ ಅನ್ನೋದು ರಾಜಸ್ಥಾನ್ ರಾಜ್ಯದಲ್ಲಿ ಲೊಕೇಟ್ ಆಗಿದೆ. ನಮಗೆ ಮ್ಯಾಚ್ ಮಾಡ್ಲಿಕ್ಕೆ ಕೇಳಲಾಗುತ್ತೆ, ಆದ್ದರಿಂದ ನೆನ್ಪಿಟ್ಕೊಳ್ಬೇಕು. ರಾಜಸ್ಥಾನಲ್ಲಿ, ಅದರಲ್ಲೂ ಒಂದು ಕಡೆ ಅರಾವಳಿ, ಇನ್ನೊಂದು ಕಡೆ ವಿಂಧ್ಯ, ಈ ಎರಡೂ ಪರ್ವತ ಸಾಲುಗಳ ಜಂಕ್ಷನ್ ಅಲ್ಲಿ ಲೊಕೇಟ್ ಆಗಿರುವಂತಹ ಒಂದು ಟೈಗರ್ ರಿಸರ್ವ್ ಈ ರಣತಂಬೂರ್ ಟೈಗರ್ ರಿಸರ್ವ್ ಆಗಿದೆ. ಎರಡನೇ ಪಾಯಿಂಟ್ ಅಂತಂದ್ರೆ, ಈ ರಣತಂಬೂರ್ ಟೈಗರ್ ರಿಸರ್ವ್ ಅನ್ನೋದು ಒಂದು ಕಡೆ ರಣತಂಬೂರ್ ನ್ಯಾಷನಲ್ ಪಾರ್ಕ್ ಅನ್ನ, ಇನ್ನೊಂದು ಕಡೆ ಸವಾಯ್ ಮಾನ್ಸಿಂಗ್ ಮತ್ತು ಕೈಲಾದೇವಿ ಸ್ಯಾಂಕ್ಚುರೀಸ್ ಗಳನ್ನ ಕೂಡ ಒಳಗೊಂಡಿದೆ. ಅಂದ್ರೆ ಇದು ಕೇವಲ ಒಂದು ಪ್ರೊಟೆಕ್ಟೆಡ್ ಏರಿಯಾ ಅಲ್ಲ, ಹಲವಾರು ಪ್ರೊಟೆಕ್ಟೆಡ್ ಏರಿಯಾಗಳನ್ನ ಒಳಗೊಂಡಿರುವಂತಹ ಒಂದು ಟೈಗರ್ ರಿಸರ್ವ್ ಆಗಿದೆ. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಅಂತಂದ್ರೆ, ಈ ರಣತಂಬೂರ್ ಟೈಗರ್ ರಿಸರ್ವ್ಗೆ ರಣತಂಬೂರ್ ಅನ್ನುವಂತ ಹೆಸರು ಎಲ್ಲಿಂದ ಬರುತ್ತೆ ಅಂತಂದ್ರೆ, ಈ ಒಂದು ಏರಿಯಾದಲ್ಲೇ ರಣತಂಬೂರ್ ಫೋರ್ಟ್ ಅಥವಾ ರಣತಂಬೂರ್ ಕೋಟೆ ಲೊಕೇಟ್ ಆಗಿರೋದು. ಈ ಕೋಟೆನ ಯಾರು ಕಟ್ಟಿಸ್ತಾರೆ ಅಂತಂದ್ರೆ, 944ರಲ್ಲಿ ಅಂದ್ರೆ 1000 ವರ್ಷಗಳ ಹಿಂದೆ ಚೌಹಾನ್ ರೂಲರ್ ಒಬ್ಬರು ಈ ಕೋಟೆಯನ್ನ ಕಟ್ಟಿಸ್ತಾರೆ. ಈ ಕೋಟೆ ಈ ಪಾರ್ಕ್ ಅಲ್ಲೇ, ಈ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲೇ ಲೊಕೇಟ್ ಆಗಿದೆ. ಆದ್ದರಿಂದ ಈ ನ್ಯಾಷನಲ್ ಪಾರ್ಕ್ಗೆ ಮತ್ತು ಈ ಟೈಗರ್ ರಿಸರ್ವ್ಗೆ ಈ ಹೆಸರು ಬಂದಿರೋದು. ನಂತರ ಈ ರಣತಂಬೂರ್ ಟೈಗರ್ ರಿಸರ್ವ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ, ಮ್ಯಾಪ್ ಅಲ್ಲಿ ಇಡೀ ಇಂಡಿಯಾದಲ್ಲಿ ರಾಯಲ್ ಬೆಂಗಾಲ್ ಟೈಗರ್ಗಳು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದಾವೆ ಅಂತ ನಾವು ನೋಡಿದಾಗ, ವಾಯುವ್ಯ ಭಾಗದಲ್ಲಿ ಎಲ್ಲಿ ಸ್ಪ್ರೆಡ್ ಆಗಿದಾವೆ ಅಂತಂದ್ರೆ ಈ ರಣತಂಬೂರ್ ಟೈಗರ್ ರಿಸರ್ವ್ ಅನ್ನೋದು ಬರುತ್ತೆ. ಇದಾದ ನಂತರ ನಾರ್ತ್ ವೆಸ್ಟರ್ನ್ ಇಂಡಿಯಾದಲ್ಲಿ ಅಥವಾ ವಾಯುವ್ಯ ಭಾರತದಲ್ಲಿ ನಮಗೆ ಟೈಗರ್ಗಳು ಕಾಣೋದಿಲ್ಲ. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ, ಪ್ರಾಜೆಕ್ಟ್ ಟೈಗರಿನ ಅಡಿಯಲ್ಲಿ ಈ ಟೈಗರ್ ರಿಸರ್ವ್ ಅಲ್ಲಿ ಸಾಕಷ್ಟು ಟೈಗರ್ಸ್ ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಲಾಯಿತು. ಆದ್ದರಿಂದನೇ ಇಂಡಿಯಾ ಇವತ್ತು ತನ್ನ ಕಡೆಯಿಂದ ಟೈಗರ್ಸ್ ಗಳ ಸಂಖ್ಯೆಯನ್ನ ಡಬಲ್ ಮಾಡಲಿಕ್ಕೆ ಆಗಿದ್ದು, T+2 ನಲ್ಲಿ ನಮಗೆ ಕೊಟ್ಟಿದ್ದಂತ ಟಾರ್ಗೆಟ್ ಅನ್ನ ಸಕ್ಸಸ್ಫುಲಿ ಅಚೀವ್ ಮಾಡಲಿಕ್ಕೆ ಆಗಿದ್ದು. ಈ ಒಂದು ರಣತಂಬೂರ್ ಟೈಗರ್ ರಿಸರ್ವ್ ಅಲ್ಲಿ ಈಗ ಸದ್ಯಕ್ಕೆ 55 ಟೈಗರ್ಸ್ ಗಳು ಇದಾವೆ. ನಂತರ ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ, ಈ ರಣತಂಬೂರ್ ಟೈಗರ್ ರಿಸರ್ವ್ ಅನ್ನೋದು ಕುನೋ ಪಲ್ಪುರ ಲ್ಯಾಂಡ್ಸ್ಕೇಪ್ ಅಥವಾ ಪಲ್ಪುರ್ ಕುನೋ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಕನೆಕ್ಟೆಡ್ ಆಗಿದೆ. ಅದಕ್ಕೋಸ್ಕರ ಈ ರಣತಂಬೂರ್ ನ್ಯಾಷನಲ್ ಪಾರ್ಕಿಗೆ ಕೈಲಾದೇವಿ ವೈಲ್ಡ್ ಲೈಫ್ ಸ್ಯಾಂಚುರಿ ಸಹಾಯ ಮಾಡುತ್ತೆ. ಅಂದ್ರೆ ಒಂದು ಕಡೆ ಪಲ್ಪುರ್ ಕುನೋ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ, ಇನ್ನೊಂದು ಕಡೆ ರಣತಂಬೂರ್ ನ್ಯಾಷನಲ್ ಪಾರ್ಕ್ ಇದೆ. ಇದನ್ನ ಕನೆಕ್ಟ್ ಮಾಡ್ಲಿಕ್ಕೆ ನಡುವೆ ನಮಗೆ ಕೈಲಾದೇವಿ ವೈಲ್ಡ್ ಲೈಫ್ ಸ್ಯಾಂಚುರಿ ಬರುತ್ತೆ. ನಂತರ ಈ ಒಂದು ಏರಿಯಾದಲ್ಲೇ ಚಂಬಲ್ ರಿವರ್ ಕೂಡ ಪಾಸ್ ಆಗುತ್ತೆ. ಈ ಚಂಬಲ್ ರಿವರ್ ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ ನಡುವೆ ಹರಿದು ಹೋಗ್ತಾ ಇರಬೇಕಾದ್ರೆ, ಈ ರಿವರ್ಗೆ ಹರಿದು ಬರುವಂತಹ ಸಾಕಷ್ಟು ಟ್ರಿಬ್ಯೂಟರೀಸ್ ಗಳು ಏನಿದಾವೆ, ಈ ಟ್ರಿಬ್ಯೂಟರೀಸ್ ಗಳು ಈ ಕುನೋ ನ್ಯಾಷನಲ್ ಪಾರ್ಕ್ ಇಂದ ರಣತಂಬೂರ್ ಟೈಗರ್ ರಿಸರ್ವ್ಗೆ ಟೈಗರ್ಸ್ ಗಳು ಹಾದು ಬರ್ಲಿಕ್ಕೆ ಸಹಾಯವನ್ನ ಮಾಡ್ತವೆ. ಇಷ್ಟು ನಮಗೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ರಣತಂಬೂರ್ ಟೈಗರ್ ರಿಸರ್ವಿನ ಬಗ್ಗೆ ಬೇಸಿಕ್ ಡೀಟೇಲ್ಸ್. ನಂತರ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಈ ಎರಡು ರಾಜ್ಯಗಳು ಈಗ ಕೇನ್ ಬೇಟ್ವಾ ರಿವರ್ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟಿನ ವಿಷಯದಲ್ಲಿ ಒಂದು MOA ನ ಸಹಿ ಮಾಡಲಿಕ್ಕೆ ಮುಂದೆ ಬಂದಿದ್ದಾವೆ ಅಂತ. ಈ ಒಂದು MOA ಅಲ್ಲಿ ಒಂದು ಸೆಂಟ್ರಲ್ ಗವರ್ನಮೆಂಟ್ ಇದೆ, ಇನ್ನೊಂದು ಮಧ್ಯಪ್ರದೇಶ ಇದೆ, ಇನ್ನೊಂದು ಉತ್ತರ ಪ್ರದೇಶ ಇದೆ. ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಬೇಕಾಗಿರುವಂತಹ ಡೀಟೇಲ್ಸ್ ಅಂತಂದ್ರೆ, ಕೇನ್ ಬೇಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟಿನ ಬಗ್ಗೆ. ಈ ಪ್ರಾಜೆಕ್ಟ್ ಸಾಕಷ್ಟು ವರ್ಷಗಳಿಂದ ಸುದ್ದಿಯಲ್ಲಿದೆ. ಆಗಿದ್ದೂ ಕೂಡ ಪ್ರಾಜೆಕ್ಟ್ ಅಷ್ಟಾಗಿ ಮುಂದುವರೆದಿಲ್ಲ. ಯಾಕೆ ಅಂತಂದ್ರೆ ಪೊಲಿಟಿಕಲ್ ಕಾರಣಗಳು ಇದಾವೆ, ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಗಳು ಇದಾವೆ. ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಗಳನ್ನ ನಾವೀಗ ಡಿಸ್ಕಸ್ ಮಾಡಬೇಕಾಗಿದೆ. ಅದಕ್ಕಿಂತ ಮುಂಚೆ ನಾವು ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ, ಈ ಪ್ರಾಜೆಕ್ಟಿನ ಹೆಸರೇ ಹೇಳ್ತಾ ಇದೆ, ಕೇನ್ ಮತ್ತು ಬೇಟ್ವಾ ಈ ಎರಡು ನದಿಗಳನ್ನ ಜೋಡಿಸುವಂತ ಪ್ರಾಜೆಕ್ಟ್ ಇದಾಗಿದೆ ಅಂತ. ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಒಂದು ಮಧ್ಯಪ್ರದೇಶ ಇದೆ, ಇನ್ನೊಂದು ಉತ್ತರ ಪ್ರದೇಶ ಇದೆ. ಒಂದು ಕಡೆ ಕೇನ್ ನದಿ ಇದೆ, ಇನ್ನೊಂದು ಕಡೆ ಬೇಟ್ವಾ ನದಿ ಇದೆ. ಎರಡೂ ನದಿಗಳು ಹೋಗಿ ಸೇರೋದು ಯಮುನಾ ನದಿಯನ್ನ, ಯಮುನಾ ನದಿ ಹೋಗಿ ಸೇರೋದು ಗಂಗಾ ನದಿಯನ್ನ. ಸೊ ಗಂಗಾ ನದಿಯ ಟ್ರಿಬ್ಯೂಟರಿ ಆಗಿರುವಂತ ಯಮುನಾ ನದಿಗೆ ಟ್ರಿಬ್ಯೂಟರಿಗಳು ಆಗಿದ್ದಾವೆ, ಒಂದು ಕೇನ್, ಇನ್ನೊಂದು ಬೇಟ್ವಾ. ಇಲ್ಲಿ ಕೇನ್ ನದಿ ಏನಿದೆಯಲ್ಲ, ಇದು ಪೂರ್ವದ ಕಡೆಗೆ ಇದೆ. ಈ ಕೇನ್ ನದಿಯಲ್ಲಿ ಸಾಕಷ್ಟು ನೀರು ಹರಿಯುತ್ತೆ, ಆದರೆ ಅದರ ಪಕ್ಕದಲ್ಲೇ ಪ್ಯಾರಲಲ್ ಆಗಿ ಹರಿಯುವಂತ ಈ ಬೇಟ್ವಾ ನದಿಯಲ್ಲಿ ಅಷ್ಟಾಗಿ ನೀರೇನು ಹರಿಯೋದಿಲ್ಲ. ಆದ್ದರಿಂದನೇ ಈ ಒಂದು ಏರಿಯಾವನ್ನ ನಾವು ಬುಂದೇಲ್ಖಂಡ್ ಏರಿಯಾ ಅಂತ ಕರಿತೀವಿ. ಈ ಬುಂದೇಲ್ಖಂಡ್ ಏರಿಯಾದಲ್ಲಿ ನಮಗೆ ಡ್ರಾಟ್ ಪ್ರೋನ್ ಕಂಡೀಷನ್ಸ್ ಗಳು ಸಿಗ್ತವೆ, ಅಂದ್ರೆ ಬರಗಾಲ ಆಗಾಗ್ಗೆ ಕಂಡು ಬರ್ತಾ ಇರುತ್ತೆ ಈ ಬುಂದೇಲ್ಖಂಡ್ ಏರಿಯಾದಲ್ಲಿ. ಸೊ ಬುಂದೇಲ್ಖಂಡ್ ಏರಿಯಾದಲ್ಲಿ ಹರಿತಾ ಇರುವಂತಹ ಈ ಬೇಟ್ವಾ ನದಿಗೆ ಒಂದಷ್ಟು ನೀರನ್ನ ಹರಿಸಲಿಕ್ಕೋಸ್ಕರ ಕೇನ್ ನದಿಯನ್ನ ನಾವು ಬಳಸ್ಕೊಳ್ಳಿಕ್ಕೆ ಮುಂದೆ ಬಂದಿದ್ದೀವಿ. ಸೊ ಕೇನ್ ನದಿಯಲ್ಲಿ ಹೆಚ್ಚಿನ ನೀರು
ಇನಿಷಿಯೇಟಿವ್ ಇದೆ, ಆ ನೀರನ್ನು ನಾವು ಬೇಟ್ವಾ ನದಿಗೆ ಹರಿಸ್ತಾ ಇದೀವಿ. ಯಾತಕ್ಕೋಸ್ಕರ ಈ ಬೇಟ್ವಾ ನದಿ ಹರಿಯುವಂತ ಈ ಬುಂದೇಲ್ಖಂಡ್ ಏರಿಯಾದಲ್ಲಿ ಇರುವಂತ ಬರಗಾಲವನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ. ಇಲ್ಲಿ ಕೇನ್ ನದಿಯಲ್ಲಿ ಇರುವಂತ ಹೆಚ್ಚಿನ ನೀರನ್ನ ಹರಿಸಬೇಕು ಅಂತಂದ್ರೆ ಒಂದು ಕಡೆ ನೀರನ್ನ ಮೊದಲಿಗೆ ನಾವು ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡ್ಲಿಕ್ಕೋಸ್ಕರ ಈ ಕೇನ್ ನದಿಯ ಮೇಲೆ ದೌದಾನ್ ಅನ್ನುವಂತ ಒಂದು ಡ್ಯಾಮ್ ಅನ್ನ ತರ್ತಾ ಇದೀವಿ. ಸೊ ಮೊದಲನೇ ಪಾಯಿಂಟ್ ಅಂತಂದ್ರೆ ಕೇನ್ ನದಿಯ ಮೇಲೆ ನಾವು ಡ್ಯಾಮ್ ಅನ್ನ ತರ್ತಾ ಇದೀವಿ, ದೌದಾನ್ ಅನ್ನುವಂತ ಡ್ಯಾಮ್ ಅನ್ನ. ಈ ಡ್ಯಾಮಿನ ಉದ್ದೇಶ ಏನು ಅಂತಂದ್ರೆ ಕೇನ್ ನದಿಯ ನೀರನ್ನ ಒಂದು ಕಡೆ ಸ್ಟೋರ್ ಮಾಡೋದು, ಆ ನೀರನ್ನ ಈ ಒಂದು ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡಬಹುದು, ಈ ರೀತಿಯಾಗಿ ಈ ಒಂದು ಬೇಟ್ವಾ ನದಿಯ ಕಡೆಗೆ ಹರಿಸೋದು. ಸೊ ಮೊದಲನೇ ಪಾಯಿಂಟ್ ಅಂತಂದ್ರೆ ಕೇನ್ ನದಿಯಲ್ಲಿ ಇರುವಂತ ಹೆಚ್ಚಿನ ನೀರನ್ನ ಒಂದು ಕಡೆ ನಾವು ಸ್ಟೋರ್ ಮಾಡಿಕೊಂಡು ದೌದಾನ್ ಅನ್ನುವಂತ ಡ್ಯಾಮ್ ಅಲ್ಲಿ ಸ್ಟೋರ್ ಮಾಡಿಕೊಂಡು ಈ ನೀರನ್ನ ನಾವು ಬೇಟ್ವಾ ನದಿಯ ಕಡೆಗೆ ಕಳಿಸ್ತೀವಿ. ಈ ರೀತಿಯಾಗಿ ನೀರನ್ನ ಹರಿಸುವಂತ ಒಂದು ಪ್ರಾಜೆಕ್ಟೇ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್. ಕೇನ್ ಮತ್ತು ಬೇಟ್ವಾ ಈ ಎರಡು ನದಿಗಳನ್ನ ಲಿಂಕ್ ಮಾಡ್ತಾ ಇರುವಂತ ಪ್ರಾಜೆಕ್ಟ್ ಇದಾಗಿದೆ. ಇಲ್ಲಿ ಮೊದಲನೇ ಪಾಯಿಂಟ್ ಅಂತಂದ್ರೆ ಕೇನ್ ಮತ್ತು ಬೇಟ್ವಾ ಎರಡು ಯಮುನಾ ನದಿಯ ಟ್ರಿಬ್ಯೂಟರಿಗಳು ಆಗಿದಾವೆ. ಇಲ್ಲಿರುವಂತ ಬರಗಾಲಕ್ಕೆ ಪ್ರೋನ್ ಆಗಿರುವಂತ ಏರಿಯಾ ಯಾವುದು ಅಂತಂದ್ರೆ ಬುಂದೇಲ್ಖಂಡ್ ಆಗಿದೆ. ಇಲ್ಲಿ ಇನ್ವಾಲ್ವ್ ಆಗಿರುವಂತ ಎರಡು ರಾಜ್ಯಗಳು ಯಾವ್ಯಾವು ಅಂತಂದ್ರೆ ಒಂದು ಉತ್ತರ ಪ್ರದೇಶ್ ಮತ್ತು ಮಧ್ಯಪ್ರದೇಶ ಆಗಿದೆ. ಆದರೆ ಈ ಎಂಟೈರ್ ಪ್ರಾಜೆಕ್ಟ್ ಯಾಕೆ ಇಷ್ಟು ದಿನ ಮುಂದುವರೆದಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಗಳು ಇದಾವೆ ಅಂತ ನಾವು ನೋಡಿದ್ವಿ. ಆ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೊದಲಿಗೆ ವೆರಿ ಇಂಪಾರ್ಟೆಂಟ್ಲಿ ಈ ಕೇನ್ ನದಿಯ ಮೇಲೆ ನಾವು ತರ್ತಾ ಇರುವಂತ ಈ ಡ್ಯಾಮ್ ಏನಿದೆಯಲ್ಲ ದೌದಾನ್ ಡ್ಯಾಮು, ಈ ಡ್ಯಾಮ್ ಅನ್ನು ನಾವು ತಂದಿದೆ ಆದ್ರೆ ಈ ಒಂದು ಏರಿಯಾದಲ್ಲೇ ಒಂದು ಟೈಗರ್ ರಿಸರ್ವ್ ಬರುತ್ತೆ, ಪನ್ನಾ ಅನ್ನುವಂತ ಟೈಗರ್ ರಿಸರ್ವ್. ಈ ಟೈಗರ್ ರಿಸರ್ವಿನ ಸಾಕಷ್ಟು ಅರಣ್ಯದ ಏರಿಯಾ ಮುಳುಗಿ ಹೋಗುವಂತ ಸಾಧ್ಯತೆ ಇದೆ. ಇದು ಪರಿಸರವಾದಿಗಳ ಕನ್ಸರ್ನ್ ಈಗ ಸದ್ಯಕ್ಕೆ. ಸೊ ಈ ಪ್ರಾಜೆಕ್ಟ್ ಅಲ್ಲಿ ನಾವು ಕೇನ್ ನದಿಯಿಂದ ನೀರನ್ನ ಒಂದು ಕಡೆ ಸ್ಟೋರ್ ಮಾಡಿಕೊಂಡು ಬೇಟ್ವಾ ನದಿಗೆ ವರ್ಗಾವಣೆ ಮಾಡ್ಲಿಕ್ಕೋಸ್ಕರ ಸ್ಟೋರ್ ಮಾಡ್ಲಿಕ್ಕೆ ಅಂತ ನಾವು ತರ್ತಾ ಇರುವಂತ ದೌದಾನ್ ಡ್ಯಾಮ್ ಇಂದಾಗಿ ಇವತ್ತು ಪನ್ನಾ ಟೈಗರ್ ರಿಸರ್ವ್ಗೆ ತೊಂದರೆ ಆಗ್ತಾ ಇದೆ. ಅದರಿಂದನೇ ಈ ಪ್ರಾಜೆಕ್ಟ್ ಅನ್ನ ಸಾಕಷ್ಟು ಡಿಲೇ ಮಾಡಲಾಯಿತು. ಈಗ ಈ ಪನ್ನಾ ಟೈಗರ್ ರಿಸರ್ವ್ನ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಇದು ಲೊಕೇಟ್ ಆಗಿರೋದು ಮಧ್ಯಪ್ರದೇಶಲ್ಲಿ. ಇದು ಒಂದು ನ್ಯಾಷನಲ್ ಪಾರ್ಕ್ ಆಗಿದೆ, ಟೈಗರ್ ರಿಸರ್ವ್ ಆಗಿದೆ. 2011ರಲ್ಲಿ ನಾವು ಇದನ್ನ ಬಯೋಸ್ಪಿಯರ್ ರಿಸರ್ವ್ ಅಂತ ಕೂಡ ಡಿಕ್ಲೇರ್ ಮಾಡ್ತೀವಿ ಮತ್ತು 2020ರಲ್ಲಿ ಅಂದ್ರೆ ಲೇಟೆಸ್ಟ್ ನಾವು ನೋಡಿದ್ರೆ ಈ ಬಯೋಸ್ಪಿಯರ್ ರಿಸರ್ವ್ ಅನ್ನ ಯುನೆಸ್ಕೋ ತನ್ನ ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ ಅನ್ನುವಂತ ಪ್ರೋಗ್ರಾಮಿನ ಅಡಿಯಲ್ಲಿ ಲಿಸ್ಟ್ ಮಾಡಿದೆ ಕೂಡ. ಅಂದ್ರೆ ಈಗ ಸದ್ಯಕ್ಕೆ ಯುನೆಸ್ಕೋದ ಅಡಿಯಲ್ಲಿರುವಂತಹ ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ ಅನ್ನುವಂತ ಈ ಪ್ರೋಗ್ರಾಮಿನ ಅಡಿಯಲ್ಲಿ ಲೇಟೆಸ್ಟ್ ಆಗಿ ಆಡ್ ಆದಂತ ಬಯೋಸ್ಪಿಯರ್ ರಿಸರ್ವ್ ಯಾವುದು ಅಂತ ಕೇಳಿದಾಗ 2020ರಲ್ಲಿ ಆಡ್ ಆದಂತ ಈ ಪನ್ನಾ ಟೈಗರ್ ರಿಸರ್ವ್ ಅಥವಾ ಪನ್ನಾ ಅನ್ನುವಂತ ಬಯೋಸ್ಪಿಯರ್ ರಿಸರ್ವ್ ಅಂತ ನಿಮ್ಗೆ ನೆನಪಿರಬೇಕು. ಇಷ್ಟು ಈ ಪನ್ನಾ ಟೈಗರ್ ರಿಸರ್ವಿನ ಬಗ್ಗೆ. ಅದೇ ರೀತಿಯಾಗಿ ನಾವಿಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಪನ್ನಾ ಟೈಗರ್ ರಿಸರ್ವ್ನ ಜೊತೆಗೆ ಹಲವಾರು ಟೈಗರ್ ರಿಸರ್ವ್ ಗಳನ್ನ ಹೊಂದಿರುವಂತ ಮಧ್ಯಪ್ರದೇಶ ಇವತ್ತು ಇಡೀ ಇಂಡಿಯಾದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಅನ್ನ ಹೊಂದಿರೋದು. ಮಧ್ಯಪ್ರದೇಶ ನಂತರ ನಮಗೆ ಕರ್ನಾಟಕ ರಾಜ್ಯ ಬರುತ್ತೆ ಇಂಡಿಯಾದಲ್ಲಿ ಅತಿ ಹೆಚ್ಚು ಟೈಗರ್ಸ್ ಗಳನ್ನ ಹೊಂದಿರುವಂತಹ ರಾಜ್ಯಗಳಲ್ಲಿ. ಇಷ್ಟು ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಈಗ ಸದ್ಯಕ್ಕೆ ಹಲವಾರು ರಾಜ್ಯಗಳಲ್ಲಿ ಎಲೆಕ್ಷನ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಪೊಲಿಟಿಕಲ್ ಪಾರ್ಟಿಗಳು ಎನ್ವಿರಾನ್ಮೆಂಟಿನ ವಿಷಯವಾಗಿ ಸಾಕಷ್ಟು ಪ್ರಾಮಿಸಸ್ ಗಳನ್ನ ಮಾಡ್ತಾ ಇದ್ದಾವೆ. ಇಲ್ಲಿ ಈಗ ಸದ್ಯಕ್ಕೆ ಅಸ್ಸಾಮಿನ ಬಗ್ಗೆ ಮಾತಾಡೋದಾದ್ರೆ ಅಸ್ಸಾಂ ಅಲ್ಲಿ ರಿನೋಗಳನ್ನ ಪೌಚ್ ಮಾಡ್ತಾ ಇರುವಂತಹ ರಿನೋಗಳನ್ನ ಬೇಟೆ ಆಡ್ತಾ ಇರೋದನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ಸ್ಟೆಪ್ಸ್ ಗಳನ್ನ ತಗೊಳ್ತೀವಿ ಅಂತ ಪೊಲಿಟಿಕಲ್ ಪಾರ್ಟಿಗಳು ಹೇಳ್ತಾ ಇದ್ದಾವೆ. ಸೊ ನಾವೀಗ ಈ ರಿನೋಗಳ ಬಗ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಮೊದಲಿಗೆ ರಿನೋದಲ್ಲಿ 5 ವಿಧಗಳು ಬರ್ತವೆ. ಅದರಲ್ಲಿ ಒಂದು ವಿಧ ಅಂತಂದ್ರೆ ಈ ಒನ್ ಹಾರ್ನ್ ರಿನೋ ಅಥವಾ ಇಂಡಿಯಾದಲ್ಲಿ ಕಂಡು ಕಾರಣದಿಂದಾಗಿ ಇಂಡಿಯನ್ ರಿನೋ ಅಂತ ಕೂಡ ಕರಿತೀವಿ. ಮೊದಲನೇ ಪಾಯಿಂಟ್ ಇಂಡಿಯನ್ ರಿನೋ ಅಥವಾ ಒನ್ ಹಾರ್ನ್ ರಿನೋ. ಇದು IUCN ಅಡಿಯಲ್ಲಿ ವಲ್ನರಬಲ್ ಸ್ಟೇಟಸ್ ಅನ್ನ ಹೊಂದಿದೆ. ಈ ಹಿಂದೆ ಎಂಡೇಂಜರ್ಡ್ ಸ್ಟೇಟಸ್ ಅನ್ನ ಹೊಂದಿತ್ತು. ನಾವು ಸಂರಕ್ಷಣೆಯನ್ನ ಜಾಸ್ತಿ ಮಾಡಿದ್ದರ ಕಾರಣದಿಂದಾಗಿ ಈ ಒಂದು ಇಂಡಿಯನ್ ರಿನೋಗಳ ಸಂಖ್ಯೆ ಜಾಸ್ತಿಯಾಗಿ ಇವತ್ತು ವಲ್ನರಬಲ್ ಸ್ಟೇಟಸ್ ಅನ್ನ ಕೊಡಲಾಗಿದೆ IUCN ಅಡಿಯಲ್ಲಿ. ಅದೇ ರೀತಿಯಾಗಿ 1972ರಲ್ಲಿ ನಾವು ತಂದಂತ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ ಇದರ ಅಡಿಯಲ್ಲಿ ಶೆಡ್ಯೂಲ್ 1 ಅಡಿಯಲ್ಲಿ ಈ ಪ್ರಾಣಿಗೆ ಸಂರಕ್ಷಣೆಯನ್ನ ಒದಗಿಸಲಾಗ್ತಾ ಇದೆ. ಶೆಡ್ಯೂಲ್ 1 ಅಂತಂದ್ರೆ ಹೈಯೆಸ್ಟ್ ಪ್ರೊಟೆಕ್ಷನ್ ಕೊಡುವಂತ ಶೆಡ್ಯೂಲ್ ಆಗಿದೆ. ನಮ್ಮಲ್ಲಿರುವಂತಹ ರಾಯಲ್ ಬೆಂಗಾಲ್ ಟೈಗರ್ ಆಗಿರಬಹುದು, ಇಂಡಿಯನ್ ಎಲಿಫೆಂಟ್ ಆಗಿರಬಹುದು, ಈಗ ಈ ಇಂಡಿಯನ್ ರಿನೋ ಆಗಿರಬಹುದು, ಇವೆಲ್ಲವುಗಳೇ ಸಂರಕ್ಷಣೆಯನ್ನು ನಾವು ಒದಗಿಸ್ತಾ ಇರೋದು ಈ ಶೆಡ್ಯೂಲ್ 1 ಅಡಿಯಲ್ಲಿ. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಅಂತಂದ್ರೆ ಈ ರಿನೋಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಈಗಾಗಲೇ ನಾವು ನ್ಯಾಷನಲ್ ರಿನೋ ಕನ್ಸರ್ವೇಷನ್ ಸ್ಟ್ರಾಟಜಿಯನ್ನ ಅನೌನ್ಸ್ ಮಾಡಿದೀವಿ. 2019ರಲ್ಲೇ ಅನೌನ್ಸ್ ಮಾಡಿದ್ವಿ ನ್ಯಾಷನಲ್ ರಿನೋ ಕನ್ಸರ್ವೇಷನ್ ಸ್ಟ್ರಾಟಜಿಯನ್ನ. ರಿನೋಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಸಂರಕ್ಷಣೆಯನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಪೋಚಿಂಗ್ ಅನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ. ಆದರೆ ಇದಕ್ಕೂ ಹಿಂದೆನೆ ಒಂದು ಇಂಪಾರ್ಟೆಂಟ್ ವಿಷನ್ ಅನ್ನ ತಗೊಂಡು ಬಂದಿದ್ವಿ, ಇಂಡಿಯನ್ ರಿನೋ ವಿಷನ್ ಅಂತ. ಈ ವಿಷನ್ ಅನ್ನು ನಾವು ತಂದಿದ್ದು 2005ರಲ್ಲಿ 15 ವರ್ಷಗಳ ವಿಷನ್ ಅನ್ನ ಇಟ್ಕೊಂಡಿದ್ವಿ. ಯಾತಕ್ಕೋಸ್ಕರ ಅಂತಂದ್ರೆ ರಿನೋಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ. 2020ರ ಒಳಗಾಗಿ ರಿನೋಗಳ ಸಂಖ್ಯೆಯನ್ನ 3000ಕ್ಕೆ ಏರಿಕೆ ಮಾಡಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಹಾಕೊಂಡಿದ್ವಿ. ಆಲ್ಮೋಸ್ಟ್ ಸಕ್ಸಸ್ಫುಲ್ ಕೂಡ ಆಗಿದ್ದೀವಿ. ಸೊ ಇಂಡಿಯನ್ ರಿನೋ ವಿಷನ್ ಅನ್ನೋದು 2005ರಲ್ಲಿ ತಂದದ್ದು 2020ರವರೆಗೂ ಟಾರ್ಗೆಟ್ ಅನ್ನ ಇಟ್ಕೊಂಡಿತ್ತು. ನಂತರ ಇತ್ತೀಚೆಗೆ ಅಂದ್ರೆ 2019ರಲ್ಲಿ ನಾವು ಈ ರಿನೋ ರೇಂಜ್ ಕಂಟ್ರೀಸ್ ಅಂತ ಏನಿರ್ತವೆ ಅಂದ್ರೆ ರಿನೋ ಕಂಡು ಬರುವಂತಹ ದೇಶಗಳು, ರಿನೋ ಪ್ರಾಣಿ ಎಲ್ಲೆಲ್ಲಿ ಕಂಡು ಬರುತ್ತೆ ಆ ಎಲ್ಲ ದೇಶಗಳನ್ನು ನಾವು ರಿನೋ ರೇಂಜ್ ಕಂಟ್ರೀಸ್ ಅಂತ ಕರಿತೀವಿ.
ಅದೇ ರೀತಿಯಾಗಿ ಟೈಗರ್ ಕಂಡು ಬರುವಂತ ಎಲ್ಲ ದೇಶಗಳನ್ನು ನಾವು ಟೈಗರ್ ರೇಂಜ್ ಕಂಟ್ರೀಸ್ ಅಂತ ಕರಿತೀವಿ. ರೇಂಜ್ ಕಂಟ್ರೀಸ್ ಅಂತಂದ್ರೆ ಆ ಪ್ರಾಣಿ ಕಂಡು ಬರುವಂತ ಆ ರೇಂಜ್ ಅಲ್ಲಿ ಇರುವಂತ ದೇಶಗಳು. ಈಗ ರಿನೋ ಕಂಡು ಬರುವಂತ ರೇಂಜ್ ಅಲ್ಲಿ ಇರುವಂತ ದೇಶಗಳು 5 ಯಾವ್ಯಾವು ಅಂತಂದ್ರೆ ಒಂದು ಇಂಡಿಯಾ, ಇನ್ನೊಂದು ಭೂತಾನ್, ಇನ್ನೊಂದು ನೇಪಾಲ್ ಮತ್ತು ಮಲೇಷಿಯಾ ಮತ್ತು ಇಂಡೋನೇಷಿಯಾ. ಈ 5 ದೇಶಗಳನ್ನು ನಾವು ರಿನೋ ರೇಂಜ್ ಕಂಟ್ರೀಸ್ ಅಂತ ಕರಿತೀವಿ. ಈ 5 ರಿನೋ ರೇಂಜ್ ಕಂಟ್ರೀಸು ಇತ್ತೀಚೆಗೆ ತಾನೆ ಅಂದ್ರೆ 2019ರಲ್ಲಿ ತಾನೆ ಒಂದು ಡಿಕ್ಲರೇಷನ್ ನ ತರ್ತವೆ. ದಿ ನ್ಯೂ ಡೆಲ್ಲಿ ಡಿಕ್ಲರೇಷನ್ ಆನ್ ಏಷ್ಯನ್ ರಿನೋ ಅಂತ. ಈ ಒಂದು ಡಿಕ್ಲರೇಷನ್ ನ ಕೂಡ ಒಂದು ಕಡೆ ನೀವು ನೋಟ್ ಡೌನ್ ಮಾಡ್ಕೊಂಡಿರಿ. ಇಷ್ಟು ನಮಗೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇಂಡಿಯನ್ ರಿನೋದ ಬಗ್ಗೆ ಬೇಸಿಕ್ ಡೀಟೇಲ್ಸ್. ನಂತರ ಅದೇ ರೀತಿಯಾಗಿ ವೆಸ್ಟ್ ಬೆಂಗಾಲ್ ಅಸೆಂಬ್ಲಿ ಎಲೆಕ್ಷನ್ಸ್ ಗಳು ಕೂಡ ನಡೀತಾ ಇದಾವೆ. ಅದರ ಹಿನ್ನೆಲೆಯಲ್ಲಿ ಪೊಲಿಟಿಕಲ್ ಪಾರ್ಟಿಗಳು ಸುಂದರ್ಬನ್ಸ್ ಏರಿಯಾದಲ್ಲಿ ಸಂರಕ್ಷಣೆಯನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾವೆ. ಇದರ ಹಿನ್ನೆಲೆಯಲ್ಲಿ ಸುಂದರ್ಬನ್ಸಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನು ನೋಡೋದಾದ್ರೆ, ಸುಂದರ್ಬನ್ಸ್ ಅನ್ನು ನಾವು ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಒಂದು ಏರಿಯಾ ಅಂದ್ರೆ ಇಂಡಿಯಾಕ್ಕೆ ಒಂದಷ್ಟು ಏರಿಯಾ ಬಿಲಾಂಗ್ ಆಗುತ್ತೆ, ಇನ್ನೊಂದು ಕಡೆ ಬಾಂಗ್ಲಾದೇಶ್ಗೆ ಇನ್ನೊಂದಷ್ಟು ಏರಿಯಾ ಬಿಲಾಂಗ್ ಆಗುತ್ತೆ. ಇಂಡಿಯಾದ ಕಡೆ ಇರುವಂತ ಈ ಸುಂದರ್ಬನ್ಸ್ ಏರಿಯಾವನ್ನ ಇತ್ತೀಚೆಗೆ ತಾನೆ ಅಂದ್ರೆ 2019ರಲ್ಲಿ ನಾವು ರಾಮ್ಸಾರ್ ಸೈಟ್ ಆಗಿ ಡಿಕ್ಲೇರ್ ಮಾಡ್ತೀವಿ. ಆದರೆ ಈ ಹಿಂದೆಯೇ ಬಾಂಗ್ಲಾದೇಶಲ್ಲಿರುವಂತಹ ಈ ಸುಂದರ್ಬನ್ಸ್ ಏರಿಯಾ ರಾಮ್ಸಾರ್ ಸೈಟ್ ಆಗಿ ಡಿಕ್ಲೇರ್ ಮಾಡಲಾಗಿತ್ತು. ಸೊ ಒಟ್ಟಾರೆಯಾಗಿ ಮೊದಲನೇ ಪಾಯಿಂಟ್ ಅಂತಂದ್ರೆ ಈ ಸುಂದರ್ಬನ್ಸ್ ಏರಿಯಾ ಅನ್ನೋದು ಇಂಡಿಯಾ ಬಾಂಗ್ಲಾದೇಶ್ ಎರಡೂ ದೇಶಕ್ಕೆ ಬಿಲಾಂಗ್ ಆಗಿರುವಂತಹ ಒಂದು ಏರಿಯಾ ಆಗಿದೆ. ಇಂಡಿಯಾದ ಕಡೆ ಇರುವಂತಹ ಈ ಏರಿಯಾವನ್ನ ನಾವು ಈಗಾಗಲೇ ನ್ಯಾಷನಲ್ ಪಾರ್ಕ್ ಅಂತ ಡಿಕ್ಲೇರ್ ಮಾಡಿದೀವಿ, ಟೈಗರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಿದೀವಿ. ಇನ್ಫ್ಯಾಕ್ಟ್ ಇಡೀ ಪ್ರಪಂಚದಲ್ಲೇ ಮ್ಯಾಂಗ್ರೋವ್ ಕಾಡುಗಳು ಟೈಗರ್ಸ್ ಅನ್ನ ಹೊಂದಿರೋದು ಎಲ್ಲಿ ಅಂತಂದ್ರೆ ಅದು ಸುಂದರ್ಬನ್ಸ್ ಅಲ್ಲಿ ಮಾತ್ರನೇ. ಇದನ್ನ ಒಂದು ಸ್ಟೇಟ್ಮೆಂಟ್ ಆಗಿ ಕೇಳಬಹುದು. ಆದ್ದರಿಂದ ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ, ಇಡೀ ಪ್ರಪಂಚದಲ್ಲೇ ಟೈಗರ್ಗಳು ವಾಸಿಸ್ತಾ ಇರುವಂತಹ ಮ್ಯಾಂಗ್ರೋವ್ ಕಾಡುಗಳು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಅದು ಸುಂದರ್ಬನ್ಸ್ ಅಲ್ಲಿ ಮಾತ್ರನೇ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ ಈ ಸುಂದರ್ಬನ್ಸ್ ಏರಿಯಾವನ್ನ ಈಗಾಗಲೇ ನಾವು ಬಯೋಸ್ಪಿಯರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಿದೀವಿ. 2001ರಲ್ಲೇ ಡಿಕ್ಲೇರ್ ಮಾಡಿದ್ವಿ ಮತ್ತು ಯುನೆಸ್ಕೋದ ಹೆರಿಟೇಜ್ ಸೈಟ್ಸ್ ಗಳಲ್ಲಿ ಈ ಸುಂದರ್ಬನ್ಸ್ ಕೂಡ ಒಂದಾಗಿದೆ. ಮತ್ತು ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ 2019ರಲ್ಲಿ ಇಂಡಿಯಾದ ಕಡೆಗೆ ಇರುವಂತಹ ಈ ಸುಂದರ್ಬನ್ಸ್ ಏರಿಯಾವನ್ನ ರಾಮ್ಸಾರ್ ಸೈಟ್ ಆಗಿ ನಾವು ಡಿಕ್ಲೇರ್ ಮಾಡ್ತೀವಿ. ಇಷ್ಟು ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತ ಡಿಸ್ಕಷನ್. ನಂತರ GS ಪೇಪರ್ 3 ನಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಈ ಆರ್ಟಿಕಲ್ ನಮಗೆ 5 ಸ್ಟಾರ್ ಅಂತಾನೆ ಹೇಳಬಹುದು. ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ ಒಂದನ್ನ ಹೊಂದಿದೆ. ಇದರಿಂದ ಒಂದು ಕ್ವೆಶ್ಚನ್ ನಾವು ಬರ್ತಾ ಇರುವಂತಹ ಪ್ರಿಲಿಮ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸ್ವಲ್ಪ ಡೀಟೇಲ್ಡ್ ಆಗಿ ಅನಲೈಸ್ ಮಾಡೋಣ. ಮೊದಲಿಗೆ ಈ ಹಿಂದೆ 2019ರಲ್ಲಿ ಯುನೈಟೆಡ್ ನೇಷನ್ಸಿನ ಅಡಿಯಲ್ಲಿ ಪ್ಯಾರಿಸ್ ಅಕಾರ್ಡ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ದೇಶಗಳು ಕ್ಲೈಮೇಟ್ ಚೇಂಜಿನ ವಿಷಯವಾಗಿ ಎಫರ್ಟ್ಸ್ ಅನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಆಕ್ಷನ್ ಸಮಿಟ್ ಒಂದನ್ನ ನಡೆಸಲಾಗುತ್ತೆ. ಈ ಸಮ್ಮೇಳನದ ಸಂದರ್ಭದಲ್ಲಿ ಅಂದ್ರೆ 2019ರಲ್ಲಿ ಯುನೈಟೆಡ್ ನೇಷನ್ಸಿನ ಅಡಿಯಲ್ಲಿ ನಡೆದಂತ ಈ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಆಕ್ಷನ್ ಸಮಿಟ್ ಈ ಸಮ್ಮೇಳನದ ಸಂದರ್ಭದಲ್ಲಿ ಇಂಡಿಯಾ ತನ್ನ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡುತ್ತೆ. ಆ ಅನೌನ್ಸ್ಮೆಂಟ್ ಏನು ಅಂತಂದ್ರೆ ಕೋಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯನ್ಸ್ ಇನ್ಫ್ರಾಸ್ಟ್ರಕ್ಚರ್. ಅದರ ಹೆಸರೇ ಹೇಳ್ತಾ ಇದೆ, ಇದು ಒಂದು ಕೋಲಿಷನ್ ಆಗಿದೆ. ಅಂದ್ರೆ ದೇಶಗಳು, ಸಂಘಗಳು, ಸಂಸ್ಥೆಗಳು ಎಲ್ಲರೂ ಒಟ್ಟುಗೂಡಿರುವಂತ ಒಂದು ಕೋಲಿಷನ್ ಇದಾಗಿದೆ. ಯಾತಕ್ಕೋಸ್ಕರ? ಡಿಸಾಸ್ಟರ್ ರೆಸಿಲಿಯನ್ಸ್ ಅನ್ನ, ಡಿಸಾಸ್ಟರ್ ಅಂದ್ರೆ ವಿಕೋಪಗಳು ಆದಾಗ ತಡೆದುಕೊಳ್ಳುವಂತ ಇನ್ಫ್ರಾಸ್ಟ್ರಕ್ಚರ್ ಒಂದನ್ನ ನಾವು ಸೃಷ್ಟಿಸಬೇಕು. ಅಥವಾ ನಾವು ಸೃಷ್ಟಿಸ್ತಾ ಇರುವಂತ ಮೂಲ ಸೌಕರ್ಯಗಳು ಹೇಗಿರಬೇಕು ಅಂತಂದ್ರೆ ವಿಕೋಪಗಳನ್ನ ತಡೆದುಕೊಳ್ಳುವಂತ ಶಕ್ತಿಯನ್ನ ಹೊಂದಿರಬೇಕು, ಡಿಸಾಸ್ಟರ್ ರೆಸಿಲಿಯನ್ಸ್ ಅನ್ನ ಹೊಂದಿರಬೇಕು. ಅಂತ ಇನ್ಫ್ರಾಸ್ಟ್ರಕ್ಚರ್ ಅನ್ನ, ಅಂತ ಮೂಲ ಸೌಕರ್ಯವನ್ನ ನಾವು ಸೃಷ್ಟಿಸಲಿಕ್ಕೆ ಇಂತ ಒಂದು ಕೋಲಿಷನ್ ಅನ್ನ ಮಾಡ್ಕೊಳ್ಬೇಕು ಅಂತ ಇಂಡಿಯಾ ಪ್ರಪೋಸಲ್ ಅನ್ನ ಇದೆ. ಈ ಪ್ರಪೋಸಲ್ ಅನ್ನ 2019ರಲ್ಲಿ ಇಂಡಿಯಾ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಆಕ್ಷನ್ ಸಮಿಟ್ ಅಲ್ಲಿ ಹೇಳಿದ್ರು ಕೂಡ ಈಗ ವಾಪಸ್ಸು ಈ ಪ್ರಪೋಸಲ್ ಬಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಿನ ರೂಪದಲ್ಲಿ ಮತ್ತೆ ಒಂದು ಸಮ್ಮೇಳನದ ರೂಪವನ್ನ ಪಡ್ಕೊಂಡಿದೆ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂತ ಒಂದು ಸಮ್ಮೇಳನವನ್ನ ನಾವು ಈ ವಾರ ಇನಾಗ್ರೇಟ್ ಮಾಡಿದೀವಿ. ಪ್ರೈಮ್ ಮಿನಿಸ್ಟರ್ ಅವರು ಇನಾಗ್ರೇಟ್ ಮಾಡಿದ್ದಾರೆ ಅಂತ PIBಯ ಈ ಆರ್ಟಿಕಲ್ ಹೇಳ್ತಾ ಇದೆ. ನ್ಯೂಸ್ ಪೇಪರ್ಗಳು ಅಷ್ಟಾಗಿ ಕವರ್ ಮಾಡಿಲ್ಲ, ಆದರೆ PIBಯಲ್ಲಿ ಬಂದಿರುವಂತಹ ಈ ಆರ್ಟಿಕಲ್ ತುಂಬಾ ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ. ಸ್ವಲ್ಪ ಡೀಟೇಲ್ಡ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ಆರ್ಟಿಕಲ್ ಇರುವಂತಹ ಡೀಟೇಲ್ಸ್ ಅನ್ನು ನೋಡೋದಕ್ಕಿಂತ ಮುಂಚೆ ಒಂದು ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ನ ಬಗ್ಗೆ ಇರುವಂತಹ ಒಂದು ಫ್ರೇಮ್ ವರ್ಕ್ ಅನ್ನು ನಾವು ಅಬ್ಸರ್ವ್ ಮಾಡಬೇಕು. ಯುನೈಟೆಡ್ ನೇಷನ್ಸಿನ ಅಡಿಯಲ್ಲೇ ಒಂದು ಫ್ರೇಮ್ ವರ್ಕ್ ಇದೆ. ಈ ಫ್ರೇಮ್ ವರ್ಕಿನ ಹೆಸರು ಸೆಂಡೈ ಫ್ರೇಮ್ ವರ್ಕ್ ಆನ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಂತ. ಇದಕ್ಕಿಂತ ಹಿಂದೆ ಒಂದು ಫ್ರೇಮ್ ವರ್ಕ್ ಇತ್ತು, ಅದನ್ನ ತೆಗೆದು ಹಾಕಿ ನಾವು ಈ ಸೆಂಡೈ ಫ್ರೇಮ್ ವರ್ಕ್ ಫಾರ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಂತ ಒಂದು ಫ್ರೇಮ್ ವರ್ಕ್ ಅನ್ನ ತರ್ತೀವಿ. ಅದರ ಹೆಸರೇ ಹೇಳ್ತಾ ಇದೆ, ಡಿಸಾಸ್ಟರ್ ಇಂದ ಆಗ್ತಾ ಇರುವಂತಹ ರಿಸ್ಕ್ ಅನ್ನ ಕಡಿಮೆ ಮಾಡಬೇಕು. ಕಡಿಮೆ ಮಾಡ್ಲಿಕ್ಕೆ ಅಂತ ಫ್ರೇಮ್ ವರ್ಕ್ ಒಂದನ್ನ ನಾವು ಪ್ರಪೋಸ್ ಮಾಡ್ತಾ ಇದೀವಿ. ಸೆಂಡೈ ಅನ್ನುವಂತ ಸ್ಥಳದಲ್ಲಿ ತಂದಿರೋದ್ರಿಂದ ಅದರ ಹೆಸರನ್ನ ಕೊಡಲಾಗಿದೆ. ಸೊ ಈ ಫ್ರೇಮ್ ವರ್ಕಿನ ಉದ್ದೇಶ ಏನು? ವಿಕೋಪಗಳಿಂದ ಆಗ್ತಾ ಇರುವಂತಹ ರಿಸ್ಕ್ ಅನ್ನ ಕಡಿಮೆ ಮಾಡೋದು. ರಿಸ್ಕ್ ಅನ್ನ ಹೇಗೆ ಕಡಿಮೆ ಮಾಡೋದು? ಅದಕ್ಕೋಸ್ಕರ ಈ ಫ್ರೇಮ್ ವರ್ಕ್ ಹೇಳುತ್ತೆ 4 ಟಾರ್ಗೆಟ್ ಗಳನ್ನು ನಾವು ಹೊಂದಬೇಕು. ಈ 4 ಟಾರ್ಗೆಟ್ ಗಳು ಯಾವ್ಯಾವು ಅಂತಂದ್ರೆ, ಮೊದಲಿಗೆ ಡಿಸಾಸ್ಟರ್ ರಿಸ್ಕ್ ಅನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಡಿಸಾಸ್ಟರ್ಗೆ ಎಕ್ಸ್ಪೋಸ್ ಆಗಿರುವಂತ ನಂಬರ್ ಆಫ್ ಪೀಪಲ್ ಅನ್ನ ಕಡಿಮೆ ಮಾಡಬೇಕು. ಎಷ್ಟು ಜನತೆ ಈ ವಿಕೋಪಗಳಿಗೆ ಎಕ್ಸ್ಪೋಸ್ ಆಗಿದ್ದಾರೆ, ಅಫೆಕ್ಟೆಡ್ ಪೀಪಲ್ ಅಂತ ಏನಿದ್ದಾರೆ, ಈ ನಂಬರ್ ಅನ್ನ ಕಡಿಮೆ ಮಾಡಬೇಕು. ಆಗ ನಮಗೆ ರಿಸ್ಕ್ ಅನ್ನೋದು ಕಡಿಮೆ ಆಗುತ್ತೆ.
ಪೀಪಲ್ ಅನ್ನ ಕಡಿಮೆ ಮಾಡಬೇಕು, ಜೊತೆಗೆ ಎಷ್ಟು ಜನತೆ ಇವತ್ತು ಡಿಸಾಸ್ಟರ್ ಇಂದ ಮಾರ್ಟಾಲಿಟಿಯನ್ನ ಹೊಂದುತ್ತಾ ಇದ್ದಾರೆ, ಸಾವನ್ನ ಹೊಂದುತ್ತಾ ಇದ್ದಾರೆ, ಇದನ್ನ ಕಡಿಮೆ ಮಾಡಬೇಕು. ಒಂದು ಅಫೆಕ್ಟೆಡ್ ಪೀಪಲ್ ಅನ್ನ ಕಡಿಮೆ ಮಾಡಬೇಕು, ಇನ್ನೊಂದು ಎಷ್ಟು ಜನ ಈ ಡಿಸಾಸ್ಟರ್ ಇಂದ ಸಾವನ್ನ ಆಗ್ತಾ ಇದ್ದಾರೆ, ಈ ಸಾವು ನೋವುಗಳನ್ನ ಕಡಿಮೆ ಮಾಡಬೇಕು. ಇನ್ನೊಂದು ಕಡೆ ಇಲ್ಲಿ ಡಿಸಾಸ್ಟರ್ ಗಳಿಂದ ಆಗ್ತಾ ಇರುವಂತಹ ಡ್ಯಾಮೇಜ್, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ನ ಮೇಲೆ ಆಗ್ತಾ ಇರುವಂತಹ ಡ್ಯಾಮೇಜ್ ಅನ್ನ ಕಡಿಮೆ ಮಾಡಬೇಕು ಮತ್ತು ಒಟ್ಟಾರೆಯಾಗಿ ಎಕನಾಮಿಕ್ ಲಾಸ್ ಏನಾಗ್ತಾ ಇದೆ ಡಿಸಾಸ್ಟರ್ ಇಂದ ಅದನ್ನ ಕಡಿಮೆ ಮಾಡಬೇಕು. ಸೊ ಒಟ್ಟಾರೆಗೆ 4 ಟಾರ್ಗೆಟ್ ಗಳನ್ನ ಈ ಒಂದು ಫ್ರೇಮ್ ವರ್ಕ್ ಅಲ್ಲಿ ಹೇಳಲಾಯಿತು. ಒಂದು, ನಂಬರ್ ಆಫ್ ಪೀಪಲ್ ಎಕ್ಸ್ಪೋಸ್ ಆಗಿರೋದು ಡಿಸಾಸ್ಟರ್ಗೆ, ಅದನ್ನ ಕಡಿಮೆ ಮಾಡಬೇಕು. ಮತ್ತು ಎಷ್ಟು ಜನ ಇವತ್ತು ಸಾವನ್ನ ಆಗ್ತಾ ಇದ್ದಾರೆ ಡಿಸಾಸ್ಟರ್ನ ಕಾರಣದಿಂದಾಗಿ, ಅರ್ಥಕ್ವೇಕ್ ಆಗಿರಬಹುದು, ಸುನಾಮಿ ಆಗಿರಬಹುದು, ಬರಗಾಲ ಆಗಿರಬಹುದು, ಪ್ರವಾಹ ಆಗಿರಬಹುದು, ಇವುಗಳಿಂದ ಸಾಕಷ್ಟು ಜನತೆ ಸಾವನ್ನ ಆಗ್ತಿದ್ದಾರೆ. ಈ ಸಂಖ್ಯೆಯನ್ನ ಕಡಿಮೆ ಮಾಡಬೇಕಾಗಿದೆ ಮತ್ತು ನಮ್ಮ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ನ ಮೇಲೆ ಆಗ್ತಾ ಇರುವಂತಹ ಡ್ಯಾಮೇಜ್ ಅನ್ನ ಕಡಿಮೆ ಮಾಡಬೇಕಾಗಿದೆ. ಓವರ್ ಆಲ್ ಎಕನಾಮಿಕ್ ಲಾಸ್ ಅನ್ನ ಕಡಿಮೆ ಮಾಡಬೇಕಾಗಿದೆ. ಈ ಒಂದು 4 ಟಾರ್ಗೆಟ್ ಗಳಲ್ಲಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್, ಇಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ನ ಬಗ್ಗೆ ಮಾತಾಡ್ತಾ ಇದೀವಿ, ಮೂಲ ಸೌಕರ್ಯಗಳ ಬಗ್ಗೆ ಮಾತಾಡ್ತಾ ಇದೀವಿ. ಈಗ ತಾನೇ ನಾವು ಡಿಸ್ಕಸ್ ಮಾಡಿದಂತ ಕಾಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದು ಕೂಡ ಇನ್ಫ್ರಾಸ್ಟ್ರಕ್ಚರ್ ನ ಬಗ್ಗೆ ಮಾತಾಡ್ತಾ ಇದೆ. ಅಂದ್ರೆ ಡಿಸಾಸ್ಟರ್ ಇಂದ ಇನ್ಫ್ರಾಸ್ಟ್ರಕ್ಚರ್ ನ ಮೇಲೆ ಆಗ್ತಾ ಇರುವಂತಹ ಡ್ಯಾಮೇಜ್ ಅನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್, ನಾವು ಸೃಷ್ಟಿಸ್ತಾ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯ ಅನ್ನೋದು ಡಿಸಾಸ್ಟರ್ ರೆಸಿಲಿಯನ್ಸ್ ಅನ್ನ ಹೊಂದಿರಬೇಕು. ಅಂದ್ರೆ ನಾವು ಸೃಷ್ಟಿಸಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಡಿಸಾಸ್ಟರ್ ಅನ್ನ ತಡೆದುಕೊಳ್ಳುವಂತಹ ಶಕ್ತಿಯನ್ನ ಹೊಂದಿರಬೇಕು. ಅದಕ್ಕೋಸ್ಕರನೇ ಈ ಒಂದು ಕಾಲಿಷನ್ ನ ಇಂಡಿಯಾ ಅನೌನ್ಸ್ ಮಾಡುತ್ತೆ. ಎಲ್ಲಿ ಅಂತಂದ್ರೆ 2019ರಲ್ಲಿ ಯುನೈಟೆಡ್ ನೇಷನ್ಸ್ ನ ಅಡಿಯಲ್ಲಿ ಆದಂತ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಆಕ್ಷನ್ ಸಮಿಟ್ ಅಲ್ಲಿ ಅನೌನ್ಸ್ ಮಾಡುತ್ತೆ. ಸೊ ಮೊದಲನೇ ಪಾಯಿಂಟ್ ಅಂದ್ರೆ ಈ ಕಾಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದು ಇಂಡಿಯಾ ಲೆಡ್ ಇನಿಷಿಯೇಟಿವ್ ಆಗಿದೆ. ಈ ಒಂದು ಇನಿಷಿಯೇಟಿವ್ ನ ಅಡಿಯಲ್ಲಿ ಮಲ್ಟಿ ಸ್ಟೇಕ್ ಹೋಲ್ಡರ್ ಅಂತಂದ್ರೆ ಹಲವಾರು ಸ್ಟೇಕ್ ಹೋಲ್ಡರ್ಸ್ ಗಳು ಒಂದು ಕಡೆ ಬರ್ತಾರೆ. ಈ ಸ್ಟೇಕ್ ಹೋಲ್ಡರ್ಸ್ ಗಳಲ್ಲಿ ನ್ಯಾಷನಲ್ ಗವರ್ನಮೆಂಟ್ ಗಳು ಇದಾವೆ, ಅಂದ್ರೆ ಇಂಡಿಯಾದ ಕಡೆಯಿಂದ ಇಂಡಿಯನ್ ಗವರ್ನಮೆಂಟ್ ಇದೆ. ಅದೇ ರೀತಿಯಾಗಿ ಯುನೈಟೆಡ್ ನೇಷನ್ ಏಜೆನ್ಸಿಗಳು ಇದಾವೆ, ಯುನೈಟೆಡ್ ನೇಷನ್ಸ್ ನಡೆಯುವಂತಹ ಹಲವಾರು ಪ್ರೋಗ್ರಾಮ್ಗಳು ಇನ್ಕ್ಲೂಡ್ ಆಗ್ತವೆ ಮತ್ತು ಡೆವಲಪ್ಮೆಂಟ್ ಬ್ಯಾಂಕ್ಗಳು ಕೂಡ ಇಲ್ಲಿ ಬರ್ತವೆ. ಪ್ರೈವೇಟ್ ಸೆಕ್ಟರ್ ಕೂಡ ಇನ್ವಾಲ್ವ್ ಆಗಿದೆ, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಗಳು ಕೂಡ ಇನ್ವಾಲ್ವ್ ಆಗಿದ್ದಾವೆ. ಈ ರೀತಿಯಾಗಿ ಹಲವಾರು ಸ್ಟೇಕ್ ಹೋಲ್ಡರ್ಸ್ ಗಳನ್ನ ಹೊಂದಿರುವಂತಹ ಒಂದು ಕೋಲಿಷನ್ ಇದಾಗಿದೆ, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ ಈ ಕೋಲಿಷನ್ಗೆ ಈಗ ಸದ್ಯಕ್ಕೆ ಸೆಕ್ರೆಟರಿಯೇಟ್ ಎಲ್ಲಿದೆ ಅಂತಂದ್ರೆ ಇದು ಇಂಡಿಯಾ ಲೆಡ್ ಪ್ರೋಗ್ರಾಮ್ ಆಗಿರೋದ್ರಿಂದ ಇಂಡಿಯಾದಲ್ಲೇ ನ್ಯೂ ಡೆಲ್ಲಿಯಲ್ಲೇ ಈ ಒಂದು ಕೋಲಿಷನ್ ನ ಸೆಕ್ರೆಟರಿಯೇಟ್ ಇರೋದು. ಈ 2 ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇವುಗಳ ಜೊತೆಗೆ ಇತರ ಪಾಯಿಂಟ್ ಗಳು ಅಂತಂದ್ರೆ ಇಂಡಿಯಾನೇ ಇದನ್ನ ಪ್ರಪೋಸ್ ಮಾಡೋದು 2019ರಲ್ಲಿ ಯುನೈಟೆಡ್ ನೇಷನ್ ಕ್ಲೈಮೇಟ್ ಆಕ್ಷನ್ ಸಮಿಟ್ ಅಲ್ಲಿ, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ ಇದರ ಉದ್ದೇಶ ಏನು, ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಡಿಸಾಸ್ಟರ್ ಇಂದ ಆಗ್ತಾ ಇರುವಂತಹ ಡ್ಯಾಮೇಜ್ ಅನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡಿಸಾಸ್ಟರ್ ರೆಸಿಲಿಯಂಟ್ ಆಗ್ಲಿಕ್ಕೋಸ್ಕರ ನಾವು ಎಫರ್ಟ್ ಅನ್ನ ಹಾಕ್ತಿವಿ. ಅದರ ಮುಖಾಂತರವಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನು ನಾವು ಸಾಧಿಸ್ತೀವಿ. ನಂತರ ಈ ಒಂದು ಕೋಲಿಷನ್ ಅಲ್ಲಿ ಈಗ ಸದ್ಯಕ್ಕೆ 22 ದೇಶಗಳು 7 ಸಂಸ್ಥೆಗಳು ಕೆಲಸವನ್ನ ಮಾಡ್ತಾ ಇದ್ದಾವೆ. ನಂತರ ಥೀಮ್ಸ್ ಗಳನ್ನ ತೆಗೆದುಕೊಂಡಿದ್ದೆ ಜಸ್ಟ್ ಒಂದು ಬಾರಿ ನೀವು ಅಬ್ಸರ್ವ್ ಮಾಡಿ, ಇನ್ಫ್ರಾಸ್ಟ್ರಕ್ಚರ್ ನ ಬಗ್ಗೆ ಮತ್ತು ಈ ಇನ್ಫ್ರಾಸ್ಟ್ರಕ್ಚರ್ ಹೊಂದಬೇಕಾಗಿರುವಂತಹ ಡಿಸಾಸ್ಟರ್ ರೆಸಿಲಿಯನ್ಸಿನ ಬಗ್ಗೆ ಈ ಥೀಮ್ಗಳು ಮಾತಾಡ್ತವೆ. ಇಷ್ಟು ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಗಾಂಧಿ ಪೀಸ್ ಪ್ರೈಸ್ ಅನ್ನ 2019ನೇ ಸಾಲಿನ ಗಾಂಧಿ ಪೀಸ್ ಪ್ರೈಸ್ ಅನ್ನ ಒಮೆನ್ ಸುಲ್ತಾನ್ಗೆ, 2020ನೇ ಸಾಲಿನ ಗಾಂಧಿ ಪೀಸ್ ಪ್ರೈಸ್ ಅನ್ನ ಮುಜಿಬುರ್ ರೆಹಮಾನ್ಗೆ, ಅಂದ್ರೆ ಬಾಂಗ್ಲಾದೇಶ್ಗೆ ಬಿಲಾಂಗ್ ಆಗಿರುವಂತ ಒಬ್ಬರು ಲೀಡರ್, ಇವರಿಗೆ ಕೊಡಬೇಕು ಅಂತ ಗವರ್ನಮೆಂಟ್ ನಿಶ್ಚಯ ಮಾಡಿದೆ ಅಂತ. ಇವರಿಬ್ಬರು ಈಗ ಸದ್ಯಕ್ಕೆ ಜೀವಂತವಾಗಿ ಇಲ್ಲ, ಇವರಿಗೆ ಈ ಗಾಂಧಿ ಪೀಸ್ ಪ್ರೈಸ್ ಅನ್ನ ಕೊಡ್ತಾ ಇದೀವಿ ಅಂತ ಗವರ್ನಮೆಂಟ್ ಅನೌನ್ಸ್ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿರೋದು ಈ ಗಾಂಧಿ ಪೀಸ್ ಪ್ರೈಸ್ ನ ಬಗ್ಗೆ ಬೇಸಿಕ್ ಡೀಟೇಲ್ಸ್. ಈ ಪ್ರೈಸ್ ನ ಬಗ್ಗೆ ಡೀಟೇಲ್ಸ್ ಸಾಕು, ಯಾರಿಗೆ ಕೊಡ್ತಾ ಇದ್ದಾರೆ ಇದು ನಮಗೆ ಅನವಶ್ಯಕ. ಮೊದಲಿಗೆ ಈ ಗಾಂಧಿ ಪೀಸ್ ಪ್ರೈಸ್ ಅನ್ನ ನಾವು ಯಾತಕ್ಕೋಸ್ಕರ ಕೊಡ್ತಾ ಇದೀವಿ ಅಂತಂದ್ರೆ 1995ರಲ್ಲಿ ಗಾಂಧೀಜಿಯವರ 125ನೇ ಬರ್ತ್ ಆನಿವರ್ಸರಿಯ ಹಿನ್ನೆಲೆಯಲ್ಲಿ ಇಂಥ ಒಂದು ಪ್ರೈಸ್ ಅನ್ನ ನಾವು ಕೊಡಬೇಕು. ಯಾರು ಸೊಸೈಟಿಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಪೊಲಿಟಿಕಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ತರಲಿಕ್ಕೋಸ್ಕರ, ಅದರಲ್ಲೂ ನಾನ್ ವೈಲೆನ್ಸ್ ಅನ್ನ ಬಳಕೆ ಮಾಡಿಕೊಂಡು, ಅಹಿಂಸೆಯನ್ನ ಬಳಕೆ ಮಾಡಿಕೊಂಡು ನಮ್ಮ ಸಮಾಜದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ತರ್ತಾ ಇದ್ರು, ನಮ್ಮ ಎಕನಾಮಿಕ್ ಅರೇನಾದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ತರ್ತಾ ಇದ್ರು, ರಾಜಕೀಯ ವ್ಯವಸ್ಥೆಯಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ತರ್ತಾ ಇದ್ರು, ಅವರನ್ನ ನಾವು ಐಡೆಂಟಿಫೈ ಮಾಡಿ ಇಂಥ ಒಂದು ಪ್ರೈಸ್ ಅನ್ನ ಕೊಡಬೇಕು ಅಂತ ನಿರ್ಧಾರವನ್ನ ಮಾಡಲಾಗುತ್ತೆ. ಯಾವಾಗ ಅಂತಂದ್ರೆ 1995ರಲ್ಲಿ ಮಹಾತ್ಮ ಗಾಂಧೀಜಿಯವರ 125ನೇ ಬರ್ತ್ ಆನಿವರ್ಸರಿಯ ಹಿನ್ನೆಲೆಯಲ್ಲಿ. ನಂತರ ಈ ಒಂದು ಪ್ರೈಸ್ ಅನ್ನ ಇಂಥವರಿಗೆ ಕೊಡಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಅದಕ್ಕೋಸ್ಕರ ಒಂದು ಸೆಲೆಕ್ಟ್ ಕಮಿಟಿ ಇರುತ್ತೆ. ಈ ಸೆಲೆಕ್ಟ್ ಕಮಿಟಿಯಲ್ಲಿ ಚೇರ್ ಪರ್ಸನ್ ಆಗಿ ಪ್ರೈಮ್ ಮಿನಿಸ್ಟರ್ ಅವರೇ ಇರ್ತಾರೆ. ಇತರ ಮೆಂಬರ್ಸ್ ಗಳು ಯಾರ್ಯಾರು ಇರ್ತಾರೆ ಅಂತಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಇರ್ತಾರೆ. ಜೊತೆಗೆ ಲೋಕಸಭೆಯಲ್ಲಿರುವಂತಹ ಅಪೋಸಿಷನ್ ಪಾರ್ಟಿ ಲೀಡರ್ ಅವರು ಇರ್ತಾರೆ. ಅಪೋಸಿಷನ್ ಪಾರ್ಟಿ ಅಂತಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಅಪೋಸಿಷನ್ ಪಾರ್ಟಿ ಈಗ ಸದ್ಯಕ್ಕೆ. ಯಾಕೆಂತಂದ್ರೆ ನಾರ್ಮಲ್ ಆಗಿ ಲೀಡರ್ ಆಫ್ ಅಪೋಸಿಷನ್ ಅಂತ ಹೇಳ್ತಿರ್ಬೇಕಾದ್ರೆ ಅಟ್ಲೀಸ್ಟ್ 10% ಆಫ್ ದಿ ಲೋಕಸಭಾ ಸೀಟ್ ಗಳನ್ನ ಹೊಂದಿರಬೇಕು ಅನ್ನುವಂತ ನಾರ್ಮ್ ಇತ್ತು. ಆದರೆ ಇತ್ತೀಚೆಗೆ ಕಳೆದ 2 ಲೋಕಸಭೆಯಲ್ಲಿ ಯಾವ ಒಂದು ಪಾರ್ಟಿಯು 10% ಆಫ್ ದಿ ಲೋಕಸಭೆಯ ಸೀಟ್ಸ್ ಗಳನ್ನ ಹೊಂದಿಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ, ಅಂದ್ರೆ ಮೆಜಾರಿಟಿ ಗವರ್ನಮೆಂಟ್ ಅನ್ನ ಫಾರ್ಮ್ ಮಾಡಿರುವಂತಹ ಪೊಲಿಟಿಕಲ್ ಪಾರ್ಟಿಯನ್ನ ಬಿಟ್ಟು ಅಪೋಸಿಷನ್ ಪಾರ್ಟಿಗಳಲ್ಲಿ ಯಾವ ಪಾರ್ಟಿಯು ಲೋಕಸಭೆಯಲ್ಲಿ 10% ಎಂಪಿಗಳನ್ನ ಹೊಂದಿಲ್ಲ. ಆ ಕಾರಣಕ್ಕೋಸ್ಕರ ಸಿಂಗಲ್ ಲಾರ್ಜೆಸ್ಟ್ ಅಪೋಸಿಷನ್ ಪಾರ್ಟಿ ಅಂತ ನಾವು ಕನ್ಸಿಡರೇಷನ್ಗೆ ತೆಗೆದುಕೊಳ್ತೀವಿ.
ಮಾಡ್ತಿದೀವಿ. ಸೊ ಒಟ್ಟಾರೆಯಾಗಿ ಈ ಸೆಲೆಕ್ಷನ್ ಕಮಿಟಿಗೆ ವಾಪಸ್ಸು ಬರೋದಾದ್ರೆ ಮೊದಲಿಗೆ ಚೇರ್ಪರ್ಸನ್ ಆಗಿ ಪ್ರೈಮ್ ಮಿನಿಸ್ಟರ್ ಅವರು ಇದ್ದಾರೆ, ನಂತರ ನ್ಯಾಯಾಂಗದ ಕಡೆಯಿಂದ CJI ಅವರು ಇದ್ದಾರೆ, ನಂತರ ಅಪೋಸಿಷನ್ ಪಾರ್ಟಿಯ ಕಡೆಯಿಂದ ಸಿಂಗಲ್ ಲಾರ್ಜೆಸ್ಟ್ ಅಪೋಸಿಷನ್ ಪಾರ್ಟಿ ಅಂತ ಏನಿದೆ ಲೋಕಸಭೆಯಲ್ಲಿ ಆ ಲೀಡರ್ ಅವರು ಇರ್ತಾರೆ, ನಂತರ ಲೋಕಸಭೆಯ ಸ್ಪೀಕರ್ ಅವರು ಇರ್ತಾರೆ, ಜೊತೆಗೆ ಎಮಿನೆಂಟ್ ಪರ್ಸನ್ ಒಬ್ಬರು ಇರ್ತಾರೆ. ಈಗ ಸದ್ಯಕ್ಕೆ ಎಮಿನೆಂಟ್ ಪರ್ಸನ್ ಆಗಿ ಈ ಸೆಲೆಕ್ಟ್ ಕಮಿಟಿಯಲ್ಲಿ ಸುಲಭ್ ಇಂಟರ್ನ್ಯಾಷನಲ್ ನ ಫೌಂಡರ್ ಅವರು ಇದ್ದಾರೆ. ಸೊ ಒಟ್ಟಾರೆಗೆ ಸೆಲೆಕ್ಟ್ ಕಮಿಟಿಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಮಗೆ ತಿಳಿದಿರಬೇಕು. ಈ ಗಾಂಧಿ ಪೀಸ್ ಪ್ರೈಸ್ ಅನ್ನ ಯಾರಿಗೆ ಕೊಡಬೇಕು ಅಂತ ಈ ಸೆಲೆಕ್ಷನ್ ಕಮಿಟಿ ನಿರ್ಧಾರವನ್ನ ಮಾಡುತ್ತೆ. ನಂತರ ಯಾರಿಗೆ ಕೊಡ್ಲಾಗುತ್ತೆ ಅಂತಂದ್ರೆ ಇಂಡಿವಿಜುವಲ್ಸ್ ಗೆ ಕೊಡ್ಲಾಗುತ್ತೆ, ಅಸೋಸಿಯೇಷನ್ಸ್ ಗಳಿಗೆ ಕೊಡ್ಲಾಗುತ್ತೆ, ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಕೊಡ್ಲಾಗುತ್ತೆ, ಆರ್ಗನೈಸೇಷನ್ಸ್ ಗಳಿಗೆ ಕೂಡ ಕೊಡ್ಲಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಯ ದೇಶ ಯಾವುದು, ಆ ವ್ಯಕ್ತಿಯ ರೇಸ್ ಯಾವುದು, ಆ ವ್ಯಕ್ತಿಯ ಸೆಕ್ಸ್ ಯಾವುದು, ಕ್ರೀಡ್ ಯಾವುದು, ಇದ್ಯಾವುದನ್ನು ನಾವು ಕನ್ಸಿಡರೇಷನ್ ಗೆ ತೆಗೆದುಕೊಳ್ಳೋದಿಲ್ಲ. ನಂತರ ಈ ಅವಾರ್ಡ್ ಅಲ್ಲಿ ಏನಿರುತ್ತೆ ಅಂತಂದ್ರೆ 1 crore rupees ಇರುತ್ತೆ ಮತ್ತು ಒಂದು ಸೈಟೇಷನ್ ಇರುತ್ತೆ, ಒಂದು ಪ್ಲೇಕ್ ಅನ್ನು ಕೂಡ ಕೊಡ್ಲಾಗುತ್ತೆ. ಇಷ್ಟು ಓವರ್ ಆಲ್ ಈ ಗಾಂಧಿ ಪೀಸ್ ಪ್ರೈಸಿನ ಬಗ್ಗೆ. ಈ ಪ್ರೈಸ್ ಅನ್ನ ನಾವು ಯಾವಾಗ ತಗೊಂಡ್ ಬಂದ್ವಿ, ಈ ಪ್ರೈಸ್ ಅನ್ನ ಕೊಡಬೇಕು ಅಂತಂದ್ರೆ ಸೆಲೆಕ್ಷನ್ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಮತ್ತು ಯಾರಿಗೆ ಕೊಡ್ಲಾಗುತ್ತೆ, ಇಷ್ಟನ್ನ ನಾವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.